CMR University, India's top-ranked university. Over 65 acres of lakeside campus, over 8,000 students, over 20,000 alumni, over 500 eminent teaching faculties, and placements in over 200 companies. CMR University, Bangalore. ನಲ್ಲಿ ರಾಜ್ಯೋತ್ಸವ ಅವಾರ್ಡ್. ಹೌದು, 2003. ಇಟ್ ವಾಸ್ ಎ ಗ್ರ್ಯಾಂಡ್ ಸೆಲೆಬ್ರೇಷನ್. ನೆನಪಿಲ್ಲ. ಹೌದು, ತುಂಬಾ ಚೆನ್ನಾಗಿತ್ತು ಟೀಚರ್ಸ್ ಕಾಲೇಜಲ್ಲಿ. ಅದಾದ್ಮೇಲೆ ಅವತ್ತು ರಾತ್ರಿ ಅಥವಾ ನೆಕ್ಸ್ಟ್ ಡೇ ಫ್ಯೂ ಅವರ್ಸ್ ಅಲ್ಲಿ ಹೊರಟೋಗಿದ್ದು ನೀವು. ಅವತ್ತು 1-2 ದೇಶ ಇದ್ದಿದ್ದು, ಇವತ್ತು 20+ 25+ ಆಗಿದೆಯೋ ಸರ್? 20+. ಈಗ 20+. US ಅಲ್ಲಿ ನೀವೊಂದು 25-30 ಯೂನಿಟ್ಸ್ ಇದೆಯಾ, ಕ್ಲಾಸಸ್ ಇದೆಯಾ? 2001 ಸ್ಟಾರ್ಟ್ ಮಾಡಿದೆ ಅಲ್ಲಿ ಹೋಗೋದಕ್ಕೆ. ಸುಮಾರು ಈಗ ಒಂದು 30-40 ಜಾಗಕ್ಕೆ ಹೋಗಿರ್ಬೋದು. ಅಲ್ಲಿ ಸ್ಟುಡಿಯೋ ಅಂತಾನೆ ಹೇಳೋದಲ್ಲ, ಕರೀತಾರೆ, ಸ್ಕೂಲ್ ಅನ್ನಲ್ಲ. ಎಲ್ಲೂ ಇಲ್ಲ, ಅದೇ ಅಯ್ಯಂಗಾರ್ ಇನ್ಸ್ಟಿಟ್ಯೂಟ್ಸ್ ಇರುತ್ತೆ. ಸೊ ಈಗ ಡಾಲಸ್ ಅಯ್ಯಂಗಾರ್ ಇನ್ಸ್ಟಿಟ್ಯೂಟು, LA ಅಯ್ಯಂಗಾರ್ ಇನ್ಸ್ಟಿಟ್ಯೂಟ್, ಸ್ಯಾನ್ ಫ್ರಾನ್ಸಿಸ್ಕೋ ಅಯ್ಯಂಗಾರ್ ಇನ್ಸ್ಟಿಟ್ಯೂಟ್, ಈ ಥರ ಅಯ್ಯಂಗಾರ್ ಇನ್ಸ್ಟಿಟ್ಯೂಟ್ ಇರುತ್ತೆ. ಮಿಕ್ಕಿದ್ದೆಲ್ಲ ಸಣ್ಣ ಸ್ಕೂಲು, ಸಣ್ಣ ಸ್ಟುಡಿಯೋ ಅಂತ ಕರೀತಾರೆ. ಕರೆಕ್ಟ್. ಮತ್ತು ಅದರಲ್ಲೂ ಏನಾಗುತ್ತೆ ಅಂದರೆ ವೀಕೆಂಡ್ ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ, ಸೊ 3 ದಿವಸ ದೊಡ್ಡ ಸ್ಟುಡಿಯೋ ಕೊಡ್ತಾರೆ. ಸೋಮವಾರದಿಂದ ಬುಧವಾರ ಅಥವಾ ಗುರುವಾರ ತನಕ ಸಣ್ಣ ಸ್ಟುಡಿಯೋ ಕೊಡ್ತಾರೆ. ಹಾಗೆ ಆರ್ಗನೈಸ್ ಮಾಡೋದು. ನಾನು ಹೋಗೋದು ಯೋಗ ಆಸ್ ಅನ್ ಆರ್ಟಿಸ್ಟ್. ನಾನು US ಹೋಗೋದೇ ಆರ್ಟಿಸ್ಟ್ ಥರ. ಸೊ ನೀವು ಅಲ್ಲಿ ಗುರುಜಿನೂ ಯಾವಾಗಲೂ ಹೇಳೋರಲ್ವಾ, ಯೋಗ ಈಸ್ ಅನ್ ಆರ್ಟ್ ಅಂತಾನೆ ಹೇಳೋದು. ಅದೇ ಬೇಸಲ್ಲಿ P3 ಕೊಡ್ತಾರೆ. P3 ಅಂತ ಅದಕ್ಕೆ ಹೆಸರು. ಅದಕ್ಕೆ ಕೆಲವುದು ಚೆಕ್ ಲಿಸ್ಟ್ ಇದೆ, ಎಲ್ಲರಿಗೂ ಹೋಗೋಕ್ಕಾಗೋದಿಲ್ಲ. ಪೇಪರ್ ಬಂದಿರಬೇಕು, ಅವಾರ್ಡ್ಸ್ ಬಂದಿರಬೇಕು, ಬುಕ್ ಬಂದಿರಬೇಕು. ಸೊ ಇದೆಲ್ಲ ಇರಬೇಕು. ಫಾರ್ಚುನೇಟ್ಲಿ ಅದೆಲ್ಲ ಇತ್ತು ನನ್ನ ಹತ್ರ. ಹಾಗಾಗಿ ಐ ವಾಸ್ ಅವಾರ್ಡೆಡ್. ಐ ವಾಸ್ ಗಿವನ್ P3 ವೀಸಾ ಅಂತ. ಸೊ ಎವ್ರಿ ಇಯರ್ ಎಲ್ಲರಿಗೂ ಕೊಡೋಂಗೆ 10 ವರ್ಷ ಕೊಡಲ್ಲ ನನಗೆ. ಎಷ್ಟು ದಿವ್ಸಕ್ಕೆ ಹೋಗ್ತೀನೋ ಅಷ್ಟು ದಿವಸ, 1 ವಾರ ಮುಂಚೆ 1 ವಾರ ಆಚೆ ಕೊಡ್ತಾರೆ ಅಷ್ಟೇ. ಓಕೆ, ಈಗ ಟ್ರಂಪ್ ಏನು ಗಲಾಟೆ ಮಾಡಲ್ಲ ಇವಾಗ ಹೋಗ್ತೀನಿ ಅಂದರೆ? ಇಲ್ಲ, ಇದು ಯಾಕೆಂದರೆ ನಾನು ಟ್ಯಾಕ್ಸ್ ಕಟ್ತೀನಿ ಅಲ್ಲಿ. ಸೊ ನಂದಲ್ಲಿ ಜೂನಿಯನ್, ನಂದಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ನಲ್ಲೂ ಇದನ್ನು ನಂಬರ್ ಅಂತಿರುತ್ತೆ, ಸೋಷಿಯಲ್ ಸೆಕ್ಯೂರಿಟಿ ಕೊಡ್ಬೇಕು. ಅದಕ್ಕೆ ಅದು ಕೊಟ್ಟಿರ್ತೇನೆ. ಎಲ್ಲ ಜೂನಿಯನ್, ಲೀಗಲ್, ಎವ್ರಿಥಿಂಗ್ ಇಸ್ ಓಕೆ. ಅಲ್ಲೇನು ಇರೋಲ್ವಲ್ಲ ನಾನು ಇಲ್ಲಿ ವಾಪಸ್ ಇಲ್ಲ. ಓಕೆ, ಸೊ ಫ್ಯೂ ಡೇಸ್, ಫ್ಯೂ ಮಂತ್ಸ್ ಅನ್ನೋ ಹಾಗೆ ಹೋಗೋದು ಬರೋದು. ನಿಮ್ಗಲ್ಲಿ ಹಾಗಾದ್ರೆ ತುಂಬಾ ಜನ 15+ ಇಯರ್ಸ್ ಸ್ಟೂಡೆಂಟ್ಸೇ ಇದ್ದಾರಲ್ವ ಸರ್? ನಾನು ಒಂದಷ್ಟನ್ನು ನೋಡಿದ್ದೀನಲ್ಲ. ಹೌದು, ಸುಮಾರು ಜನ ಇದ್ದಾರೆ. ಮತ್ತು ಅದಕ್ಕೆ ಬರ್ತಾರೆ, ಕಲಿಯೋಕ್ಕಂತ ತುಂಬ ಉತ್ಸಾಹದಲ್ಲಿ ಬರ್ತಾರೆ. ಮತ್ತು ಯಾವುದಕ್ಕೆ ಒಂಥರ ಒಂದೇ ಆಸನ ಆದ್ರೂ ಮಾಡೋ ರೀತಿ ಬೇರೆ ಥರ ಇರುತ್ತೆ. ಸೊ ನಾವು ಸಂಗೀತದಲ್ಲಿ ಆಲಾಪನೆ ಹಿಡ್ದಂಗೆ ನಮ್ಮ ಮನೋಧರ್ಮ ಹಾಗಾಗಿ ಅನ್ಸುತ್ತೋ ಹಾಗಾಗಿ ಮಾಡ್ತಾ ಹೋಗೋದು. ಗುರುಜಿ ಶುರು ಮಾಡಿದ್ದನ್ನ ನೀವು ಅದೇ ಸ್ಕೂಲು, ಅದೇ ಸ್ಟುಡಿಯೋಗಳಲ್ಲಿ ಕಂಟಿನ್ಯೂ ಮಾಡಿದ್ದೀರಾ? ಹೊಸ ಬೇರೆದು ಸರ್? ಅದು ಬರೀ ಅಮೆರಿಕನ್ಸು ಅಲ್ಲಿಯವರು ಅಥವಾ ನಾವು ಇಂಡಿಯನ್ಸು ಶುರು ಮಾಡಿದಾರ? ಇಂಡಿಯನ್ಸ್ ಒಂದು ಸ್ಟುಡಿಯೋನೇ ಇಂಡಿಯನ್ ಮಾಡಿದ್ದಾರೆ ಒಬ್ರು ಇದರೊಳಗೆ. ಕೆಲವು ಕಡೆ ಮಾತ್ರ, ಎಲ್ಲ ಕಡೆ ಇರೋಲ್ಲ. ನೀವು ಅಷ್ಟು ಕೋಸ್ಟ್ಗಳು, ಈಸ್ಟ್, ವೆಸ್ಟ್, ಸೌತ್, ಅದೇನಿದೆ ಎಲ್ಲ ಕೋಸ್ಟ್ಗಳು ಆಗಿದೆ. ಸೊ ಇವಾಗ ಈ ಥರದವರು ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವರು ಇವಾಗ ಇಂಡಿಯಾಗೆ ಮತ್ತೆ ಇಲ್ಲಿಗೆ ರಾಮನಗರ ಹತ್ರ ಇರೋ ಇನ್ಸ್ಟಿಟ್ಯೂಟ್ಗೆ ಬರಬೇಕಂತ ನಮ್ಮ ಆಸೆ. ಆಗಬೇಕು. BKS ಅಯ್ಯಂಗಾರ್ ಯಾರೀ BKS ಅಯ್ಯಂಗಾರ್ ಅಂತ ಬಂದರೆ, ಬೆಳ್ಳೂರು ಕೃಷ್ಣಮಾಚಾರ್ ಸುಂದರರಾಜ ಅಯ್ಯಂಗಾರ್ ಅಂತ ನಮ್ಮ ಗುರುಜಿ. BKS ಅಯ್ಯಂಗಾರ್ ಹೆಸರು, ಪೂರ್ಣ ಹೆಸರು. ಅವರು ಅದನ್ನು ಯೋಗ ಪಾಠ ಕಲ್ತಿದ್ದು ಕೃಷ್ಣಮಾಚಾರು. ಅದಾದಮೇಲೆ ಅವರು ಬರ್ತಾ ಯಾವಾಗ ಅವ್ರು ಫುಲ್ ಫ್ಲೆಜ್ಡ್ ಯೋಗ ಟೀಚರ್ ಆದರೂ ಎಲ್ಲ ಆಸನಗಳು ಕೂಡ ಎಲ್ರಿಗೂ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಅವರು ಕಂಡುಕೊಂಡ್ರು. ಅದಾದಮೇಲೆ ಪ್ರಾಪರ್ಟೀಸ್ನ ಯಾತಕ್ಕೆ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಮತ್ತು ಈಚ್ ಆ್ಯಂಡ್ ಎವ್ರಿ ಬಾಡಿ ಈಸ್ ಡಿಫ್ರೆಂಟ್. ಬಾಡಿ ಫ್ಲೆಕ್ಸಿಬಲ್ಲು ಎಲ್ಲರಿಗೂ ಇರೋದಿಲ್ಲ, ಮತ್ತು ಅದೇ ಥರ ರಿಜಿಡ್ ಆಗಿದ್ದವ್ರಿಗೆ ಸಾಕಷ್ಟು ಬೆನಿಫಿಟ್ಟು ಯೋಗಾಸನ ಕೊಡುತ್ತೆ. ಯೋಗ ಮತ್ತು ಪ್ರಾಣಾಯಾಮ ಎರಡು ಕೂಡ ಇಂಟರ್ಲಿಂಕ್ಡ್, ಅದು ಅನ್ಸಪ್ರೇಬಲ್ ಅಂತ ಇದೆ. ಆದರೆ ಈ ಅಯ್ಯಂಗಾರ್ ಯೋಗ ಸ್ಟೈಲ್ನಲ್ಲಿ ಬಾಡಿ ಈಸ್ ದ ಟೆಂಪಲ್, ಪ್ರೇಯರ್ಸ್ ಆನ್ ಮೈ ಪ್ರಾಣಾಯಾಮ, ಮತ್ತು ಆ್ಯಕ್ಷನ್ನಲ್ಲಿ ಅಂದರೆ ಯೋಗ ಆಸನ ಮಾಡಬೇಕಾದ್ರೆ ಯಾವ ರೀತಿ ನಾವು ಬ್ರೀತಿಂಗು, ಪ್ರಾಣಾಯಾಮ, ಮೆಡಿಟೇಷನ್ನು, ಕಾನ್ಸಂಟ್ರೇಷನ್ನು ಅದನ್ನು ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಅವರು ಎಂಟೈರ್ ವರ್ಲ್ಡಲ್ಲಿ ಪ್ರಮೋಟ್ ಮಾಡಿದ್ದಾರೆ. 1952ರಲ್ಲಿ ಯಹೂದಿ ಮೊಹಿನ್ ಅವರಿಗೆ ಕೆಲವು ಹೆಲ್ತ್ ಇಶ್ಯೂಸ್ ಆದಾಗ ಅವ್ರಿಗೆ ಗುರೂಜಿ ಯೋಗನ ಹೇಳ್ಕೊಟ್ಟು ಅವ್ರಿಗೆ ಅದು ಕ್ಯೂರ್ ಆದಮೇಲೆ
ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ಕಂಪ್ಲೀಟ್ ಯೋಗ ಬೇರೆ ಕಡೆಗೆ ಆಲ್ ಓವರ್ ದ ವರ್ಲ್ಡ್ ಸ್ಪ್ರೆಡ್ ಆಗೋದಕ್ಕೆ ಇಂಡೈರೆಕ್ಟ್ಲಿ ಅವರು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಆಗ್ತಾರೆ ಗುರೂಜೀಸ್ ಲೈಫಲ್ಲಿ, ಯೋಗ ಜರ್ನಿನಲ್ಲಿ. ಗುರೂಜಿದು ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಅಯ್ಯಂಗಾರ್ ಯೋಗ ಸ್ಟೈಲ್. ಅಷ್ಟಾಂಗ ಯೋಗ, ಅಯ್ಯಂಗಾರ್ ಯೋಗ ಅನ್ನೋದು ತುಂಬ ಪಾಪ್ಯುಲರ್ ಆಗಿದೆ. ಮತ್ತು ಅಯ್ಯಂಗಾರ್ ಯೋಗದಲ್ಲಿ ಏನಂತ ಹೇಳಿದ್ರೆ ಯಾವುದೇ ಒಂದು ಆಸನ ಪರ್ಫೆಕ್ಷನ್ಗೆ ರೀಚ್ ಆಗಬೇಕು ಅಂತ ಅನ್ನೋದಾದರೆ ಅದಕ್ಕೆ ಒಂದು ಎಕ್ಸ್ಟರ್ನಲ್ ಸಪೋರ್ಟ್ ಬೇಕಾಗುತ್ತೆ, ಪ್ರಾಪರ್ಟೀಸ್ ಬೇಕಾಗುತ್ತೆ ಅನ್ನೋದು ಗುರೂಜಿದು ಒಂದು ಲಾಜಿಕ್ಕು. ಅದಕ್ಕೆ ಸರಿ ಹೋಗೋ ಹಾಗೆ ಬೆಲ್ಟ್ ಇರುತ್ತೆ, ಬ್ರಿಕ್ಸ್ ಇರುತ್ತೆ, ಚೇರ್ ಇರುತ್ತೆ, ಬ್ಲ್ಯಾಂಕೆಟ್ಸ್ ಇರುತ್ತೆ, ಮತ್ತು ಅವೈಲಬಲ್ ಗೋಡೆನೂ ಕೂಡ ಪ್ರಾಪರ್ಟಿ ಥರ ತಗೋತಾರೆ. ಮತ್ತು ಕಿಟಕಿನಲ್ಲಿ ರೈಲ್ಸ್ ಇರುತ್ತಲ್ಲ ಕಂಬಿ, ಅದನ್ನು ಕೂಡ ಪ್ರಾಪರ್ಟಿ ಥರ ಯೂಸ್ ಮಾಡಿಕೊಂಡು ಮಾಡೋದು ಉಂಟು. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ಅಯ್ಯಂಗಾರ್ ಯೋಗ ಸ್ಟೈಲ್. ಆ್ಯಂಡ್ ಇವತ್ತಿಗೂ ಕೂಡ ಅದು ಪಾಪ್ಯುಲರ್ ಆಗಿದೆ ಮತ್ತು ಇನ್ನಷ್ಟು ಇನೋವೇಷನ್ ಆಗ್ತಾ ಇದೆ. ಆವತ್ತಿಂದ ಇವತ್ತಿನವರೆಗೂ ಕೂಡ ಅಯ್ಯಂಗಾರ್ ಸ್ಟೈಲ್ ಅನ್ನೋದು ವೆರಿ ಪಾಪ್ಯುಲರ್. ನೀವು ಪ್ರಾಕ್ಟೀಸ್ ಮಾಡ್ತಿರ್ಬೋದು, ಎಷ್ಟೋ ಜನ ನಾವುಗಳು ಪ್ರಾಕ್ಟೀಸ್ ಮಾಡ್ತಿರ್ಬೋದು. ಆ್ಯಂಡ್ ನೀವೇನಾದರೂ ಅಮೆಝಾನ್ಗೆ ಹೋಗಿದ್ರೆ ಅಲ್ಲಿ ಯೋಗ ಪ್ರಾಪರ್ಟೀಸ್ ಅಂತ ಇರುತ್ತೆ, ಅಯ್ಯಂಗಾರ್ ಯೋಗ ಪ್ರಾಪರ್ಟೀಸ್ ಅಂತ ಕೂಡ ಸಪ್ರೇಟ್ ಸೆಕ್ಷನ್ನೇ ಮಾಡಿದ್ದಾರೆ. ಈ ಒಂದು ಅಯ್ಯಂಗಾರ್ ಬೆಂಗಳೂರಿಗೆ ಕರ್ನಾಟಕಕ್ಕೆ ಕರ್ಕೊಂಡ್ಬಂದವರು ರಾಷ್ಟ್ರೋತ್ಥಾನದ ಅಜಿತ್ ಕುಮಾರ್. ಇವರ ಡೈರೆಕ್ಟ್ ಸ್ಟೂಡೆಂಟು HS ಅರುಣ್. ಇವರು ಕೂಡ ರಾಷ್ಟ್ರೋತ್ಥಾನದಲ್ಲೇ ಪಾಠ ಕಲ್ತಿದ್ದು ಯೋಗ. ಗುರೂಜಿ ಯಾವಾಗಲೂ ಹೇಳ್ತಾ ಇದ್ರು, ಯೋಗ ಅನ್ನೋದು ಒಂದು ಆರ್ಟ್ ಅಂತ ಹೇಳಿದಾಗ ಅದಕ್ಕೆ ಮನೋಧರ್ಮ ಅನ್ನೋದು ಒಂದಿರುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಎನ್ ಆರ್ಟ್ ಅಂತಾನೆ ಹೇಳಿರೋದು. ಅದಕ್ಕೆ ಅವರು ಸ್ಟಿಕ್ ಆಗಿದ್ದು. ಅದೇ ಫಾರ್ಮ್ಯಾಟ್ನ HS ಅರುಣ್, ಪ್ರಶಾಂತ್ ಯೋಗಾಶ್ರಯದ ಡೈರೆಕ್ಟರ್ಸು ಫಾಲೋ ಮಾಡ್ತಾ ಇದ್ದಾರೆ. ಗುರೂಜಿಗೆ 2 ಮಕ್ಕಳು, ಗೀತಾ ಅಯ್ಯಂಗಾರ್, ಪ್ರಶಾಂತ್ ಅಯ್ಯಂಗಾರ್ ಅನ್ನೋರು ತುಂಬಾ ಕಮಿಟೆಡ್ ಆಗಿ ಪೂನಾದಲ್ಲಿ ಗುರೂಜಿ ಶುರು ಮಾಡಿರುವಂತಹ ರಮಾಮಣಿ ಅಯ್ಯಂಗಾರ್ ಯೋಗ ಇನ್ಸ್ಟಿಟ್ಯೂಟ್, ಅಲ್ಲಿ ಇವರಿಬ್ರು ಕೂಡ ಅಪ್ಪನ ಜೊತೆಗೆ ಪಾಠ ಯೋಗನ ಇವರು ಕೂಡ ಪ್ರಮೋಟ್ ಮಾಡ್ತಾ ಇದ್ರು. ಎಂಟೈರ್ ವರ್ಲ್ಡ್, ಇಂಡಿಯಾ ಆಸ್ ವೆಲ್ ಆಸ್ ಕರ್ನಾಟಕದಿಂದ ಕೂಡ ತುಂಬ ಜನ ಸ್ಟೂಡೆಂಟ್ಸ್ ಇಲ್ಲಿಂದ ಬೆನಿಫಿಟ್ ಡೈರೆಕ್ಟ್ ಆಗಿ ತೆಗೆದುಕೊಂಡಿದ್ದಾರೆ. ಇಂತಹ ಒಂದು ಡೈರೆಕ್ಟ್ ಸ್ಟೂಡೆಂಟ್ ಆಗಿರೋದು ಪ್ರಶಾಂತ್ ಯೋಗಾಶ್ರಯದ ಡೈರೆಕ್ಟರ್ಸ್ HS ಅರುಣ್ ಆ್ಯಂಡ್ ಶ್ರೀಮಾತಾ ಅರುಣ್. ನನ್ನ ಎದುರಿಗಿರೋರು ನನಗೆ ವಿದ್ಯಾಗುರುಗಳು ಕೂಡ HS ಅರುಣ್ ಅಂತ, ಪ್ರಶಾಂತ್ ಯೋಗಾಶ್ರಯ ಅಂತ ಜಯನಗರ 5ನೇ ಬ್ಲಾಕಲ್ಲಿದೆ. ಇದು ಶುರು ಆಗಿ ಸುಮಾರು 35-40 ಇಯರ್ಸ್ ಆಗಿದೆ. ಗುರೂಜಿನ ಅಂದರೆ BKS ಅಯ್ಯಂಗಾರ್ ಸ್ಟೈಲ್ ಅಂತಲೇ ಇದೆ. ಅಷ್ಟಾಂಗ ಯೋಗ BKS ಅಯ್ಯಂಗಾರ್ದು ಅಯ್ಯಂಗಾರ್ ಸ್ಟೈಲ್ ಆಫ್ ಯೋಗ ಅಂತ ಇತ್ತು. ಇವತ್ತಿನ ದಿನ ಪವರ್ ಯೋಗ, ವಾಟರ್ ಯೋಗ, ಸ್ವಿಮ್ಮಿಂಗ್ ಪೂಲ್ ಯೋಗ, 108 ಯೋಗಗಳಿದೆ. ದಟ್ ಈಸ್ ಸೆಕೆಂಡರಿ. 20+ ಕಂಟ್ರೀಸಲ್ಲಿ ಹೆಚ್ಚು ಕಡಿಮೆ 25 ದೇಶದಲ್ಲಿ ಇವತ್ತು ಕರ್ನಾಟಕದಿಂದ ಇವರು ಗುರೂಜಿ ಆದಮೇಲೆ, ಗುರೂಜಿ ಅಫ್ಕೋರ್ಸ್ ಬೆಳ್ಳೂರು, ಕೋಲಾರ ಅಂತ ಹೇಳಬಹುದು, ಅವ್ರು ಆದಮೇಲೆ ಅಯ್ಯಂಗಾರ್ ಯೋಗ ಸ್ಟೈಲ್ನ ಕಂಪ್ಲೀಟ್ ವರ್ಲ್ಡ್ಗೆ ಡಿಸಿಮಿನೇಟ್ ಮಾಡ್ತಾ ಇರೋದು, ಪಾಠ ಹೇಳ್ಕೊಡ್ತಾ ಇರೋದು HS ಅರುಣ್. ಆಮೇಲೆ ನಮ್ಮ ಸರ್ ಅರುಣ್ ಅವರು ವೆರಿ ಗುಡ್ ಒರೇಟರ್. ಮತ್ತು ಈಚ್ ಆ್ಯಂಡ್ ಎವ್ರಿ ಆಸನ ನೀವು ಒಂದೇ ಒಂದು ಉತ್ಥಾನಾಸನ ಅಂತ ಕೊಡಿ, ಬೇಕಿದ್ರೆ ಒಂದು 2 hours ಮಾತಾಡ್ತಾರೆ. ತ್ರಿಕೋಣಾಸನ ಅಂತ ಕೊಡಿ, ಬೇಕಿದ್ರೆ 2+ hours ಮಾತಾಡ್ತಾರೆ. ಈಚ್ ಆ್ಯಂಡ್ ಎವ್ರಿ ಆಸನಾನ ಅದು ಅನಟಾಮಿಕಲಿ, ಮೆಡಿಕಲಿ, ಮೆಂಟಲಿ, ಸ್ಪಿರಿಚುವಲಿ, ಇಂಟೆಲೆಕ್ಚುಲಿ. ಈಗ ನಾವೆಲ್ಲ ಮಾತಾಡ್ತೀವಲ್ವ, 21st ಬರುತ್ತೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆಯುಷ್ ಡಿಪಾರ್ಟ್ಮೆಂಟು 1 ತಿಂಗಳ ಹಿಂದೆ ಶುರು ಮಾಡುತ್ತೆ ಅಡ್ವರ್ಟೈಸ್ ಮಾಡೋಕ್ಕೆ, ಯೋಗ ಹಾಗೆ ಹೀಗೆ ಅಂತ. ಆ್ಯಂಡ್ ಈ ವರ್ಷ ವಿಶಾಖಪಟ್ಟಣಮಲ್ಲಿ more than 5 lakhs ಪ್ರಾಕ್ಟೀಸ್ ಮಾಡಿದಾರಂತೆ. ಆ 5 lakhs ಜನ ಯಾರು ಅಂತಂದರೆ ಅದು ನಮಗೆ ಇಲ್ಲಿ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗುತ್ತೆ. ಅದೆಲ್ಲ ನಂಬರ್ಗೋಸ್ಕರ ಆಗುವಂತಹ ಕೆಲವು ಗಿಮಿಕ್ಸ್, ಅದು ನಮಗದು ಬೇಡ. ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಎದ್ದು ಅಥವಾ ಸಾಯಂಕಾಲ ಅಥವಾ ಮಧ್ಯಾಹ್ನ ಅಡ್ಜಸ್ಟ್ ಮಾಡಿಕೊಂಡು ಪ್ರತಿದಿನ ಬರ್ತಾರಲ್ಲ, ಅಂಥ ಯೋಗ ಪ್ರಾಕ್ಟೀಷನರ್ಸ್ಗೆ ಮತ್ತು ಟೀಚರ್ಸ್ಗೆ ಅಂತ ನಾವಿವತ್ತು ಫೋಕಸ್ ಮಾಡಿರೋದು. ಹಾಗಾಗಿ ಸರ್, ನಾವು ಏನು ಅಡ್ವರ್ಟೈಸ್ಮೆಂಟಲ್ಲಿ ಕೇಳ್ತೀವೋ ಇಂಟೆಲೆಕ್ಚುಲಿ, ಸ್ಪಿರಿಚುವಲಿ ಅಂತೆಲ್ಲ ಹೇಳ್ತಾರಲ್ಲ, ಅದು ಎಷ್ಟರ ಮಟ್ಟಿಗೆ ಆ ಸ್ಟೇಜ್ಗೆ ರೀಚ್ ಆಗೋದಕ್ಕೆ ಬೇಕಾಗುತ್ತೆ. ನೀವೇ ನೋಡ್ತಾ ಇರಬೇಕು. ಅದು ಏನು ಮಾಡಿಸ್ತಾರೆ ಪ್ರತಿಯೊಬ್ಬರು ಅಂದರೆ ಸೂರ್ಯ ನಮಸ್ಕಾರ ಮಾಡಿಸ್ತಾರೆ. ಹೌದು, ಅದು ಮ್ಯಾಂಡೇಟ್ರಿ. ಪ್ರತಿಯೊಬ್ಬರೂ ಯೋಗ ಅಂದ ತಕ್ಷಣ ಎಕ್ಸಸೈಸ್ ನಿಲ್ಲಿಸ್ಬಿಟ್ಟಿದ್ದಾನೆ. ಅದೇ ನೀವೇ ಹೇಳಿದ್ರಿ, ನಾನು ಬೇಕಾದರೆ 1 hour 2 ಗಂಟೆ ಒಂದೇ ಆಸನದ ಬಗ್ಗೆ ಮಾತಾಡ್ಬೋದು ಅಂತ. ಮಾತಾಡೋದಲ್ಲ, ನಾವು ಒಂದೇ ಆಸನ 1 ಗಂಟೆ ಇರ್ತೀನಿ ನಾನು. ನನಗೆ ಅಧ್ಯಯನ ಮುಖ್ಯ.
ಆಸನ ಅನ್ನುವಂಥದ್ದು ಐ ಹ್ಯಾವ್ ಟು ಸ್ಟಡಿ ಮೈ ಸೆಲ್ಫ್ ಟು ರೀಚ್ ದ ವಾಟ್ ಯು ಕಾಲ್ ದ ಅಲ್ಟಿಮೇಟ್. ಒಂದೇ ಆಸನ. ಈಗ ಸಂಗೀತಗಾರರು ಒಂದು ರಾಗನ ಅದನ್ನು ವಿಸ್ತಾರ ಮಾಡ್ತಾ ಹೋಗ್ತಾರೆ, ಸಾಧನೆ ಮಾಡಿ ಅದನ್ನು ಹೊಲಿಸ್ಕೋತಾರೆ. ಒಂಥರ ದ ಮೊಮೆಂಟ್ ದ ಥಿಂಗ್ ದೇ ವಿಲ್ ಅವ್ರಿಗೆ ಆಟೋಮೆಟಿಕ್ಕಾಗಿ ಹಾಡಕ್ಕೆ ಬರುತ್ತೆ, ಎಷ್ಟೊತ್ತು ಬೇಕಾ ಹಾಡ್ತಾರೆ. ಹಾಗೆ ನಾವು ಸಹ ಆಸನ ಮಾಡೋರಿಗೆ ಇದು ಅಧ್ಯಯನ ಮಾಡ್ತಾ ಇರೋದು ಅಷ್ಟೇ. ಒಂದೇ ಆಸನ ಇರ್ಬೋದು ತಿರ್ಕೊಂಡು. ಈಗ ಇತ್ತೀಚೆಗಂತೂ ನಾವು ಒಂದು 2 ಗಂಟೆ ಕ್ಲಾಸ್ಗೆ 3 ಆಸನ ಮಾಡಿಸಿರ್ಬೋದು. ಪ್ರಸರಿತ ಅದ್ರದ್ದೇ ನಾವು ಕೇಳ್ತೀನಿ, ಫ್ಯಾಮಿಲಿ ಆಫ್ ಫಾರ್ವರ್ಡ್ ಬೆಂಡ್ ಅಥವಾ ಫ್ಯಾಮಿಲಿ ಆಫ್ ಪ್ರಸರಿತ ಪಾದೋತ್ಥಾನಾಸನ ಅಂತ ಒಂದೇ ಆಸನ. ಅದನ್ನು ನಾನಾ ರೀತಿ ಮಾಡೋದು. ಯಾಕೆ ಮಾಡಬೇಕು ತಿಳ್ಕೋಬೇಕು. ಅದನ್ನು ಒಬ್ಬೊಬ್ರಿಗೆ ಒಂದೊಂದು ಅನುಕೂಲ ಆಗೋ ಸಾಧ್ಯತೆ ಇರುತ್ತೆ. ಸೊ ನನಗೆ ಫ್ಲೆಕ್ಸಿಬಲ್ ಇದೆ, ಕಾಲಗಲ ಮಾಡ್ತೀನಿ, ತಲೆಗೆ ತಲೆ ಮಾಡ್ತೀನಿ, ಬಂದ್ಬಿಡುತ್ತೆ. ಅಲ್ಲಿಗೆ ನಾನು ನಿಲ್ಲಿಸೋದಿಲ್ಲ ನಾನು. ಯಾಕೆ ನನಗೆ ಮುಖ್ಯ ಏನಪ್ಪ ಅಂತಂದರೆ ಜೀವನದಲ್ಲಿ ಯೋಗ ಟೀಚರ್ ಬಿಟ್ಬಿಡಿ, ಮೈತ್ರಿಯಿಂದ ಫ್ರೆಂಡ್ಲಿನೆಸ್ ಅದು ಬಹಳ ಮುಖ್ಯ ನನಗೆ. ಸೊ ನಾನು ಅಭ್ಯಾಸ ಮಾಡಿದೆ, ಮಿಕ್ದವ್ರಿಗೆ ಅನುಕೂಲ ಆಗಬೇಕು. ಈಗ ಮಂಡಿ ನೋವಿರುತ್ತಪ್ಪ ಅವನಿಗೆ, ನಂತರ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಏನು ಮಾಡಿಸ್ಬೋದು, ಅದು ಆ ಥರ ತಲೆ ಹೋಗುತ್ತೆ ನನಗೆ. ಹಾಗಾಗಿ ಎಲ್ಲ ಮೂವ್ಮೆಂಟ್ಸು ಆ್ಯಕ್ಷನ್ಸ್ ಎಲ್ಲ. ಓಕೆ ಸರ್, ಇವಾಗ ಪ್ರಸಾರಿತ ಪಾದೋತ್ಥಾನಾಸನ ಅಂತ ಹೇಳಿದರೆ, ಪ್ರಸಾರಿತ ಪಾದೋತ್ಥಾನಾಸನ ಅಂತ ಹೇಳಿದರೆ ಸುಮಾರು 2-2.5 ಫೀಟು ನಮ್ಮ ಹೈಟ್ಗೆ ಸರಿ 4. ಓಕೆ, ಹಾಂ, ಅಗಲ ಮಾಡಿ ಫಾರ್ವರ್ಡ್ ಬೆಂಡಿಂಗಲ್ಲಿ ನಮ್ಮ ತಲೆನ ಕೆಳಗಡೆ ಇಡಬೇಕು. ಆ ಕೆಳಗಡೆ ಇಡೋದ್ರಲ್ಲೂ ಕೆಲವು ಪ್ರೊಸೀಜರ್ಸ್ ಇದೆ. ಫಾರ್ ಎಕ್ಸಾಂಪಲ್ ನೀವು ಹೇಳಿ ಸರ್. ಈಗ ಬರೀ ನೆಲದ ಮೇಲೆ ಮಾಡಿದ್ರೆ ಕಾಲು ಜಾರುತ್ತೆ, ಸ್ಟಿಕ್ಕಿ ಮ್ಯಾಟ್ ಇಟ್ಕೊಂಡ್ರು ಕಾಲು ಜಾರುತ್ತೆ. ಮತ್ತೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಈ ಪಾದ ಊರಬೇಕಾದ್ರೆ ಹೀಗೆ ಓದ್ತಿರ್ತಾರೆ, ಹೊರಗಡೆ ಭಾಗ ಓದ್ತಾರೆ, ಒಳಗಡೆ ಭಾಗ ಓದ್ತಿರೋದು. ಅದಕ್ಕೆ ಟೆಕ್ನಿಕ್ಸ್ ಎಲ್ಲನೂ ಟೆಕ್ನಿಕ್ಕೆ ಸುಮಾರು 4-5 ಟೆಕ್ನಿಕ್ ಇಟ್ಕೊಂಡಿದ್ದೀನಿ. ಈಗ ಬೆನ್ನು ಗುಂಡಿಗಿರುತ್ತೆ, ಅವ್ರಿಗೆ ಹೇಗೆ ಮಾಡಿಸೋದು ಕೆಳಗೆ ಕೊಡೋದ್ರೆ ಬೆನ್ನು ಗುಂಡಿಗೆ ಇರುತ್ತೆ, ಅದಕ್ಕೆ ಚೇರ್ ಉಪಯೋಗಿಸ್ತೀನಿ. ಚೇರ್ ಹಿಂಭಾಗ ಬೆನ್ನು ಎತ್ತೋ ಹಾಗೆ ಮಾಡಿಸ್ತೀನಿ. ಸೊ ಪ್ರತಿಯೊಂದನ್ನು ನೋಡಿ 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 ಪ್ರಯತ್ನ ಮಾಡಿ. ಈಗ ಎಲ್ಲ ನಾವು ಕುಂಡಲಿನ ಬಗ್ಗೆ ಹೇಳ್ತಾರೆ, ನಾವು ಶಬ್ದವೇ ಉಪಯೋಗಿಸೋದಿಲ್ಲ. ಸೊ ನಾನು ಬ್ಲ್ಯಾಂಕೆಟ್ ಇರೋದು ಟ್ರಯಾಂಗಲ್ ಟೈಪ್ ಇಟ್ಟಿರ್ತೀನಿ. ಒಂದು ಈ ಹುಬ್ಬಿರುತ್ತಲ್ಲ, ಆ ಹುಬ್ಬ ಶೇಪಲ್ಲಿ ನಾನು ಬ್ಲ್ಯಾಂಕೆಟ್ ಇಟ್ಟಿರ್ತೀನಿ. ಹಾಗೆ ನಾನು ಆಜ್ಞಾ ಚಕ್ರ ಒತ್ಬೋದು ನಾನು. ಸೊ ನಾನು ಚೇರ್ ಉಪಯೋಗಿಸೋದು ನಂದು ಅದು ಅನಾಥ ಚಕ್ರ ಎತ್ಬೋದು. ಚೇರ್ ಉಪಯೋಗಿಸೋದು ನಾನು ಪ್ಯೂಬಿಸ್ ಎತ್ಬೋದು, ಅಂದರೆ ಸ್ವಾದಿಷ್ಠಾನ ಮಾಡ್ಬೋದು. ಪ್ರಶ್ನೆ ಮುಂದಕ್ಕೆ ಸರಿಯಾಗಿ ತಳ್ಳಿದಾಗ ಮೂಲಾಧಾರ ಮಾಡ್ಬೋದು. ಹೇಳಲ್ಲ, ಬಟ್ ಅದ್ರ ಪಾಡಿ ಅದು ಯಾಕೆಲ್ಲ ಟೆಕ್ನಿಕಲ್ ವರ್ಡ್ಸ್ ಯಾರಿಗೂ ಗೊತ್ತಿರೋಲ್ಲ, ಸುಮ್ಮನೆ ಏನೋ ಹೇಳ್ಕೊಂಡು ಹೋಗ್ತಾರೆ. ಪಾಠ ಮಾಡಬೇಕಾದ್ರೆ, ಕ್ಲಾಸ್ ತೊಗೋಬೇಕಾದ್ರೆ ಈಚ್ ಆ್ಯಂಡ್ ಎವ್ರಿ ಬಾಡಿ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀರಾ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀರಾ? ಕಲಿಯೋದು ತುಂಬ ಕಡಿಮೆ ನಮಗೆ. ಅದಕ್ಕೆ ಕನ್ನಡ ಇಂಗ್ಲೀಷ್ನ ಕಸ್ಟಮರ್ ಅಂತೀವಲ್ಲ, ನಾನು ಅದನ್ನು ಕನ್ನಡದಲ್ಲಿ ಹಾಕ್ಕೊಂಡಿದ್ದೀನಿ. ಯಾರು ತುಂಬ ಕಷ್ಟ ಕೊಡ್ತಾರೋ ಅವರೇ ಕಸ್ಟಮರ್ ಅಂತ. ಓಕೆ ಸರ್, ನೀವು ಆವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ 1 ಅವರಲ್ಲಿ ಅಥವಾ 1 ಕ್ಲಾಸ್ನಲ್ಲಿ ಓನ್ಲಿ 2-3 ಆಸನಾಸ್ ಮಾಡ್ತೀವಿ ಅಂತ. ಮತ್ತು ಇವಾಗ ಗುರೂಜಿ ಇದರಲ್ಲೇ ಹೇಳೋದಾದ್ರೆ ಸ್ಥಿರ ಸುಖಮಾಸನ ಅಂತ, ಅದು ಪತಂಜಲಿ ಸ್ತೋತ್ರದಲ್ಲೇ ಇದೆ. ಆದರೆ ಈಗ ನಾನು ಒಬ್ಬ ಪ್ರಾಕ್ಟೀಷನರ್ ಆಗಿ ತಗೊಳ್ತು ಅಂತ ಹೇಳಿದ್ರೆ ಹೆಂಗಿರೋಕ್ಕಾಗುತ್ತೆ ಸರ್? ಬಾಡಿ ಕೊಲಾಪ್ಸ್ ಆಗಿಬಿಡೋದಿಲ್ವಾ ಒಂದು 5-10 ಮಿನಿಟ್ಸ್ ಆದಮೇಲೆ? ಫಸ್ಟು ಕ್ರಿಯೆ ಮಾಡೋದು, ಆ್ಯಕ್ಷನ್ ಅಂಥದ್ದು, ಆಮೇಲೆ ಅಲ್ಲಿ ಹಿಡಿಯೋಂಥ ಅದು ಬಂದ, ಅದನ್ನೇ ರಿಟೈನ್ ಮಾಡ್ತಾ ಹೋದರೆ ಧಾರಣ ಆಗುತ್ತೆ. ಅವನೇ ಅದನ್ನು ಆನಂದದ ಒಂದು ಕಲ್ಪನೆ ಸಿಗೋಕ್ಕೆ ಸಾಧ್ಯ ಆಸನದಲ್ಲಿ. ಸುಖ ಅಂದ್ರಲ್ಲ ಈಗ, ಸ್ಥಿರ ಸ್ಥಿರತೆ ಇದ್ದರೆ ಮಾತ್ರ, ಅದು ಹೆಚ್ಚೊತ್ತಿದ್ದಾಗ ಮಾತ್ರ ಸುಖದ ಅನುಭವ ಆಗೋಕ್ಕೆ ಸಾಧ್ಯತೆ ಇದೆ. ಇದು ಅನುಭವ. ಈಗ ಫಾರ್ ಎಕ್ಸಾಂಪಲ್ ನೀವು ಟ್ವಿಸ್ಟಿಂಗ್ ಅಂತ ಅಂದ್ಕೊಳ್ಳಿ. ಇವನು ಈಗ ಮಾಡಿಸ್ಬಿಟ್ಟು ಬಂದೆ ಕ್ಲಾಸಿಗೆ, ನನಗೆ ಸುಮ್ಮನೆ ಹಿಂಗೆ ಇಟ್ಕೊಳ್ಳೋದಲ್ಲ, ಹೀಗೆ ಒತ್ತಿ ಅಂತೀನಿ. ಇದು ಬ್ಲಾಕಿಂಗ್ ಆಫ್ ಎನರ್ಜಿ. ಹೀಗೆ ಇಟ್ಕೊಂಡು ಎಲ್ಲ ಅಷ್ಟೇ ಅದೇ ಉದ್ದೇಶದಲ್ಲೇ ಮಾಡೋದು. ಶಕ್ತಿಯನ್ನು ಮೇಲೆ ಕಿತ್ತುವಂಥದ್ದು, ಧಾರಣ ಮಾಡುವಂಥದ್ದು. ಆ ಧಾರಣ ಮಾಡೋದಕ್ಕೆ ತುಂಬ ಟೈಮ್ ಬೇಕು. ಅದೀಗ ಪ್ರಾಪ್ಸ್ ಇರೋದು. ಪ್ರಾಪ್ ಬಿಗ್ನರ್ಗಲ್ಲ, ಪ್ರಾಪ್ಸ್ ಖಂಡಿತ ಬಿಗ್ನರ್ಗಲ್ಲ, ಏನೂ ಅರ್ಥವೇ ಆಗಲ್ಲ. ನೀವೆಲ್ಲ ಕೊಲಾಪ್ಸ್ ಆಗುತ್ತೆ. ನೀವು ನೋಡಿ ಟ್ವಿಸ್ಟಿಂಗ್ ಹಿಂಗೆ ಕೂತಿರ್ತಾರೆ, ನಾನು ಕಣ್ಣು ಮುಚ್ಕೊಂಡು ಕೂತ್ಕೊಂಡೆ, ಎಲ್ಲ ಕಣ್ಣು ಮುಚ್ಕೊಂಡು ಕೂತಿರ್ತಾರೆ, ಎಲ್ಲ ಕುಸ್ತೋಗಿರುತ್ತೆ. ಕುಸ್ತೋದ್ರೆ ಆಸನ ಆಗಲ್ಲ, ಅದು ಜಡಸ್ಮಾನಿ. ಓಕೆ, ಇವಾಗ ಟ್ವಿಸ್ಟಿಂಗ್ಸ್ ಅಂತ ನೀವು ಎಕ್ಸಾಂಪಲಾಗಿ ತೊಗೊಂಡಿದ್ದೀರಾ. ಈಗ ನಾವು ಟ್ವಿಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಬಾಡಿ ಟರ್ನ್ ಮಾಡ್ತೀವಿ. ಆ ಟರ್ನ್ ಮಾಡಬೇಕಾದ್ರೂ ಕೂಡ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ಮುಲಾ ಇರುತ್ತೆ ತಾನೇ, ಕರೆಕ್ಟ್ ಅಲ್ವಾ ಸರ್? ಸೊ ಯಾವ ಥರ ನಾವು ಟ್ವಿಸ್ಟಿಂಗ್ಸಲ್ಲಿ ನಾವೊಂದು ಅಟ್ಲೀಸ್ಟ್ ಒಂದು 40-50% ಆನ್ಲೈನ್ ಕ್ಲಾಸಲ್ಲಾಗಬಹುದು, ಆಫ್ಲೈನ್ ಕ್ಲಾಸ್ ಆಗಬಹುದು, ಅಥವಾ ಓದ್ಕೊಂಡು ಹಳೆ ಪ್ರಾಕ್ಟೀಸ್ನ ಮುಂದಕ್ಕೆ ತೊಗೊಂಡು ಹೋಗಬೇಕಾದ್ರೆ ನಾವು ಒಬ್ಬ ಇಂಡಿವಿಜುವಲ್ ಪ್ರಾಕ್ಟೀಷ್ನರು, ಪ್ರೈವೇಟ್ ಪ್ರಾಕ್ಟೀಷ್ನರ್ ಆಗಿ ಹೇಗೆ ಮಾಡ್ಕೋಬಹುದು? ನನಗೆ ಬೇಸ್ ನಮಗೆ ಆಸನಕ್ಕೆ ಅಂದರೆ ತಾಡಾಸನ. ನನಗೆ ತಾಡಾಸನ ಅಲ್ಲ, ನನಗೆ ಸರ್ವಾಂಗಾಸನ. ಆ್ಯಕ್ಚುಲಿ ಯಾವುದೇ ಆಸನ ಮಾಡಬೇಕಾದ್ರೆ ಸರ್ವಾಂಗಾಸನ. ಸರ್ವಾಂಗಾಸನ ಏನಂತಾರೆ ಇಂಗ್ಲೀಷ್ನಲ್ಲಿ ಮದರ್ ಆಫ್ ದಿ ಆಸನ. ಶೀರ್ಷಾಸನ ಕಿಂಗ್ ಆಫ್ ದಿ ಆಸನ. ಕೆಲವು ಕ್ವೀನ್ ಅಂದರು, ಕ್ವೀನ್ ಅಲ್ಲ, ಅದು ಮದರ್. ಕಾರಣ ಇದೆ. ಮದರ್ ಅಂದರೆ ಅಮ್ಮ. ಆ ಆಸನ ಮಾಡೋದನ್ನ ಸ್ವಲ್ಪ
ಶಾಂತವಾಗುತ್ತೆ ಮನಸ್ಸು ಅನ್ನೋದಕ್ಕೋಸ್ಕರ ನಾವು ಅದನ್ನು ಮದರಧ್ಯಾಸನ ಅಂತ ಕರಿತೀವಿ. ಸರ್ವಾಂಗಾಸನ ಅದು ತಲೆ ಹೇಗೆ ಇಟ್ಕೋತೀವಿ, ಹಣೆ ಭಾಗ ಹೇಗೆ ಇಟ್ಕೋತೀವಿ, ಗದ್ದ ಹೇಗಿರುತ್ತೆ, ಎದೆ ಹೇಗಿರುತ್ತೆ, ಇದಿಷ್ಟು ಇಂಪಾರ್ಟೆಂಟ್. ಆವಾಗ ಅದು ಆ ಕ್ವೈಟ್ನೆಸ್ ಕಾಮ್ನೆಸ್ ಬರುವಂಥದ್ದು. ಇದು ಬರೋಲ್ಲ. ಈಗ ನಾನು ಟ್ವಿಸ್ಟಿಂಗ್ ಅಂದ ತಕ್ಷಣ ನಾನು ಟ್ವಿಸ್ಟಿಂಗ್ ಥರ ಮಾಡೋದೇ ಇಲ್ಲ, ಸರ್ವಾಂಗಾಸನ ಥರ ಮಾಡ್ಬೋದು. ನಾನು ಆ ದಿನದಲ್ಲಿ ನನಗೇನು ಬೇಕು ಅದು ನಾನು ಮಾಡ್ಬೋದು. ಓಕೆ ಸರ್, ಟ್ವಿಸ್ಟಿಂಗ್ಸ್ನ ಸರ್ವಾಂಗಾಸನ ಥರ ಹೇಗೆ ಮಾಡೋಕ್ಕಾಗುತ್ತೆ? ಹೀಗೆ ಟ್ವಿಸ್ಟಿಂಗ್ ಹೀಗಿರುತ್ತೆ ನಂದು, ಯಾವ ಪೋಸ್ ಹಿಂಗೆ ಇರುತ್ತೆ, ಗದ್ದ ಕೆಳಗಿರುತ್ತೆ, ತಲೆ ಭಾಗ ತಲೆ ಭಾಗ ಹೇಗೆ ಇಟ್ಕೋಬೇಕು ಗೊತ್ತು ನನಗೆ ಸರ್ವಾಂಗಾಸನಲ್ಲಿ. ಸೊ ಅದೇ ಥರ ಕಣ್ಣು ಒಳಗೆ ಹೋಗುತ್ತೆ, ಹಣೆ ಹಿಂದೆ ಹೋಗುತ್ತೆ, ಹಿಂಭಾಗ ಮುಂದೆ ಬರುತ್ತೆ, ಎಲ್ಲ ಕಂಪ್ಲೀಟ್ ಇಮ್ಯಾಜಿನೇಷನ್ ಆಫ್ ಸರ್ವಾಂಗಾಸನ. ಇವನ್ ಆಮ್ ಪಿಕ್ಚರ್ ಸರ್ವಾಂಗಾಸನ ಥರ ಇರುತ್ತೆ ಪೂರ್ತಿ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಇಂಗ್ಲೀಷಲ್ಲಿ ಟ್ವಿಸ್ಟ್ ಮಾಡಿ ಆಮೇಲೆ ವಾಪಸ್ ಮಧ್ಯಕ್ಕೆ ತರಬೇಕು. ಇಲ್ಲಾಂದರೆ ಅಸಿಡಿಟಿ ಆಗ್ಬೋದು. ಅಥವಾ ತುಂಬ ಜನ ಏನು ಮಾಡ್ತಾರೆ, ಟ್ವಿಸ್ಟಿಂಗ್ ಅಂತ ತಕ್ಷಣ ಸ್ಪೈ ಮೇಲೆ ವರ್ಕ್ ಮಾಡ್ತಾರೆ. ಟೀಚರ್ಸ್ ಇನ್ಸ್ಟ್ರಕ್ಷನ್ ಸ್ಪೈ ಮೇಲೆ ಕೊಡ್ತಾರೆ. ಯಾರು ಹೊಟ್ಟೆ ಮುಂದಿನ ಭಾಗದಲ್ಲಿ ಕೊಡೋದೇ ಇಲ್ಲ. ಮುಂದಿನ ಭಾಗವೇ ನಮಗೆ ಕಾಣುವಂಥದ್ದು, ಹಿಂದೆ ಎಲ್ಲಿ ಕಾಣುತ್ತೆ? ಟೀಚರ್ ಹಿಂದೆ ಕಾಣುತ್ತೆ, ಕರೆಕ್ಟ್. ಹಾಗಾಗಿ ಟೀಚರ್ಸ್ ಎಲ್ಲ ಹಿಂದೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಓಕೆ ಸರ್, ಇವಾಗ ಅಯ್ಯಂಗಾರ್ ಸ್ಟೈಲ್ ಯೋಗಾನಲ್ಲಿ ಇದು ಟ್ವಿಸ್ಟಿಂಗ್ಸ್ನ ಕೆಳಗೆ ಕೂತ್ಕೊಂಡು ಮಾಡ್ತೀವಿ, ಚೇರ್ ಮೇಲೂ ಮಾಡ್ತೀವಿ. ಅದರಲ್ಲಿ ಡಿಫ್ರೆನ್ಸು ಮತ್ತು ಡಿಫೆಕ್ಟು ಯಾವ ಥರ ಇರುತ್ತೆ? ಎರಡು ಬೇರೆ ಬೇರೆನೇ. ಎರಡಕ್ಕೂ ಒಂದೇ ಕೂತ್ಕೊಂಡು ಮಾಡೋದ್ರಿಂದ ಹೆಚ್ಚಿನ ಬೆನಿಫಿಟ್ ಇರುತ್ತೆ. ಕೆಳಗಡೆ ನೆಲದ ಮೇಲೆ ಕೂತ್ಕೊಳ್ಳೋಕ್ಕೆ ಆಗದೆ ಇದ್ದವರಿಗೆ ಚೇರ್ ಉಪಯೋಗ ಆಗುತ್ತೆ. ನೆಲದ ಮೇಲೆ ಕೂತ್ಕೋಬೇಕು ಅಂತಂದರೆ ವಿತ್ ಸಪೋರ್ಟ್. ಹೌದೌದು, ಒಂದು 3 ಇಂಚು ಯಾವಾಗಲೂ ಅಷ್ಟೇ 3 ಇಂಚ್ ಥಿಕ್ನೆಸ್ ಇರಲೇಬೇಕು. ಇಲ್ಲಾಂದರೆ ಸ್ಪೈನ್ ಕೊಲ್ಯಾಪ್ಸ್ ಆಗುತ್ತೆ, ಹೊಟ್ಟೆ ಕುಸ್ತೋಗುತ್ತೆ, ಹೊಟ್ಟೆ ಎತ್ತಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಇಟ್ಕೊಳ್ಳೇಬೇಕು. ಓಕೆ ಸರ್, ನೀವು ಇದನ್ನು ಮಿಡ್ ಚೆಸ್ಟ್ ಬಗ್ಗೆ ಯಾವಾಗಲೂ ಕ್ಲಾಸ್ನಲ್ಲೂ ನೀವು ಹೇಳ್ತಾ ಇರ್ತೀರಾ. ಲೈಕ್ ಅದು ಒಂದು ಎಮೋಷ್ನಲ್ ಏನದು ಬ್ಯಾಂಕ್, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅದು ಎಲ್ಲ ಥರನೂ ಇಂಟೆಲೆಕ್ಚುಲಿ, ಎಮೋಷ್ನಲಿ ಆ್ಯಂಡ್ ಸ್ಪಿರಿಚುವಲಿ. ಹಾಗಾಗಿ ಮಿಡ್ ಚೆಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಮೋಷ್ನಲ್ ಪರ್ಸ್ನಾಲಿಟಿ ಆ್ಯಂಡ್ ಎಮೋಷ್ನಲ್ ಕೋಶೆಂಟ್ ಅಂತ. ಯಾರೇ ಒಬ್ಬ ಮಾನಸಿಕ ಖಿನ್ನತೆ ಇರೋರು ಸಾಮಾನ್ಯ ತಲೆ ಯಾವಾಗಲೂ ಕೆಳಗಿರುತ್ತೆ, ಕಣ್ಣು ಕೆಳಗೆ ಮುಂದೆ ವ್ಯಕ್ತಿ ನೋಡೋದೇ ಇಲ್ಲ, ಡಲ್ ಆಗಿರ್ತಾರೆ ಅವರು. ಅದಕ್ಕೆ ನಾನಾ ಥರದ ಕಾರಣಗಳಿರುತ್ತೆ. ಬಹುಶಃ ಒಂದು 60% ಬಹುಶಃ ಕೆಮಿಕಲ್ ಇಂಬ್ಯಾಲೆನ್ಸ್ ಇನ್ ದ ಬ್ರೈನ್. ಎಲ್ಲ ಚೆನ್ನಾಗಿರ್ತಾರೆ, ಬಟ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಮಿಕಲ್ ಇಂಬ್ಯಾಲೆನ್ಸ್ ಅಂದರೆ ಯಾವ ಥರ? ಫಾರ್ ಎಕ್ಸಾಂಪಲ್ ಒಳಗಡೆ ಇದೊಳಗೆ ಏನೊಂದು ಬ್ರೈನಲ್ಲಿ ಅದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಡಾಕ್ಟರ್ ಹತ್ರ ಗೊತ್ತಾಗುತ್ತೆ ಕೆಮಿಕಲ್ ಇಂಬ್ಯಾಲೆನ್ಸ್. ಅಥವಾ ಮನೇಲಿ ಏನಾದ್ರು ವ್ಯತ್ಯಾಸ ಆಗಿದ್ರೆ ಅದು ಬೇರೆ ಎಮೋಷನ್ ಅದು. ಸೊ ಅದನ್ನು ಕಂಟ್ರೋಲ್ ಮಾಡ್ಬಾರ್ದು. ಕೆಮಿಕಲ್ ಇಂಬ್ಯಾಲೆನ್ಸ್ ಔಷಧಿ ಬೇಕಾಗುತ್ತೆ. ಮತ್ತು ಇನ್ನೊಂದೇನು ಅಂದರೆ ನಾವು ಓಕೆ ಸರ್, ಇವಾಗ ನೀವು ಟೀಚರ್ ಆಗಿ ಅಂಥ ಪೇಷಂಟು ಅಂಥ ವ್ಯಕ್ತಿ ಬಂದರೆ ಹೇಗೆ ಐಡೆಂಟಿಫೈ ಮಾಡ್ತೀರಾ? ಗೊತ್ತಾಗುತ್ತೆ ಅಂತಂದರೆ ಒಂದು ಅರ್ಧ ಗಂಟೆ ಒಳಗಡೆ. 50 ವರ್ಷದಿಂದ ನಾನು ಫೀಲ್ಡ್ನಿಂದ ಮುಖದಲ್ಲಿ ಮಾತಾಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ. ಮುಖ ಕೊಟ್ಟು ಮುಖ ಮಾತಾಡೋದಿಲ್ಲ. ಮತ್ತು ಆ ಥರ ಕೆಮಿಕಲ್ ಇಂಬ್ಯಾಲೆನ್ಸ್ ಗೊತ್ತಾಗುತ್ತೆ. ಹೇಗೆ ಬಿಹೇವ್ ಮಾಡ್ತಾ ಯೋಗ ಸ್ಟಡಿ ಅಷ್ಟೇ, ಬಿಹೇವ್ ಪ್ಯಾಟರ್ನ್ ಗೊತ್ತಾಗ್ಬಿಡುತ್ತೆ, ಹೇಗಿರ್ತಾರೆ, ಏನು ಮಾಡ್ತಾರೆ ಅಂತೆಲ್ಲ. ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಹಾಗಾಗಿ ಗೊತ್ತಾಗುತ್ತೆ ಅಕಾರ್ಡಿಂಗ್ ಟು ದಟ್ ಪರ್ಸನ್ಸ್ ಪರ್ಸನಾಲಿಟಿ ನೀವು ಹೇಳ್ಕೊಡ್ತಾ ಇರೋ. ಅಂದರೆ ಇದು ತಲೆಗೆಲ್ಲ ಒಂದೇ ಮಂತ್ರ ಅಲ್ಲ. ಇಲ್ಲ, ಖಂಡಿತ ಇಲ್ಲ. ಮೆಸೋಸತಿ ಜನರಲ್ ಕ್ಲಾಸಲ್ಲೇ ಮಾಡಿ ಅಂತೀನಿ, ಯಾಕೆಂದ್ರೆ ಅವರಿಗೆ ಒಂಥರ ಸಪ್ರೇಷನ್ ಅನ್ನಿಸ್ಬಾರ್ದು. ಮತ್ತು ಅವರಿಗೆ ಕಟ್ ಹಾಕುವಂಥದ್ದು ಯಾವುದು ಮಾಡಿಸಲ್ಲ. ಬದ್ಧ ಕೋಣಾಸನ, ಬೆಲ್ಟ್ ಹಾಕುವಂಥದ್ದು, ಹಗ್ಗ ಇಟ್ಕೊಳ್ಳೋದು ಅದೆಲ್ಲ ಯಾವುದು ಮಾಡಿಸಲ್ಲ. ಯಾಕೆ ನಾವು ಹೇಳೋಕ್ಕಾಗಲ್ಲ ಹಿಸ್ಟ್ರಿ ಏನಿರುತ್ತೆ ಅವ್ರದ್ದು ಅಂತ. ಯಾರು ಕಟ್ ಹಾಕಿರ್ಬೋದು, ಅವರಿಗೆ ಅದನ್ನ ನೇಣಾಕೊಳ್ಳೋ ಪ್ರಯತ್ನ ಮಾಡಿರ್ಬೋದು, ಇದೆಲ್ಲ ಬರ್ಬೋದು ತಲೆಗೆ. ಆ ಥರದ್ದು ಯಾವುದು ಮಾಡಿಸಲ್ಲ. ಓಕೆ ಸರ್, ನೀವು ಆಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ ಸರ್ವಾಂಗಾಸನ ಮದರ ಫಾಲ್ ಆಸನಾಸ್ ಅಂತ. ಸರ್ವಾಂಗಾಸನ ಚೇರ್ಗೂ ಮಾಡಬಹುದು, ಹಾಗೇನೂ ಮಾಡಬಹುದು, ವಿತೌಟ್ ಎನಿ ಸಪೋರ್ಟು ಮಾಡ್ಬೋದು. ಆಗ ನೀವು ಹೇಳಿದ ಬೆನಿಫಿಟ್ಸ್ ಎಲ್ಲ ನಮಗೆ ಸಿಗುತ್ತಾ? ಈಗ ಸ್ಥಿರ ಸುಖಮ ಆಸನ ಬಂದಾಗ ಸ್ಥಿರತೆ ಇರಬೇಕು, ಚಿರವಾಗಿರಬೇಕು. ಒಂದು 15-20 ನಿಮಿಷ ಇರಬೇಕು. ನೀವು ಹಾಗೇ ಮಾಡ್ತೀನಿ ಅಂದರೆ 15 ನಿಮಿಷ ಇಟ್ಕೊಂಡು ಮಾಡಿದ್ರೆ ಪರವಾಗಿಲ್ಲ. ಬಟ್ ಆಗಲ್ವಲ್ಲ 15 ನಿಮಿಷ ಮಾಡೋದಕ್ಕೆ. ಒಂದು 5 ನಿಮಿಷ ಆದ ತನಕ ಕತ್ತು ನೋವು, ಮೊಣಕೈ ನೋವು, ಏನಾದ್ರು ನೋವು, ಚೇರ್ ಇದ್ದರೆ ಅನುಕೂಲ ಆಗುತ್ತೆ. ಅದರೊಳಗೂ ಕತ್ತು ನೋವು ಇದ್ದರೆ ಬೇರೆ ಥರ ಮಾಡಿಸ್ಬೇಕು. ಆಮೇಲೆ ಅದೇ ಅಗೇನ್ ಎಮೋಷನಲ್ ಡಿಸ್ಟರ್ಬೆನ್ಸ್ ಬೇರೆ ಥರ ಮಾಡಬೇಕು, ಕ್ವೈಟ್ನೆಸ್ ಬೇರೆ ಥರ, ಎಲ್ಲ ಬೇರೆ ಬೇರೆ ಥರ ಮಾಡಿಸ್ಬೇಕಾಗುತ್ತೆ. ಸರ್ವಾಂಗಾಸನ ಒಂದು 5-6 ವೆರೈಟಿ ಇದೆ. ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಬೇರೆ ಥರ ಮಾಡಿಸ್ಬೇಕು. ಫಾರ್ ಎಕ್ಸಾಂಪಲ್ ಥೈರಾಯ್ಡ್ಗೆ ಅದೇ ಸರ್ವಾಂಗಾಸನ ಗೋಡೆಗೆ ಮಾಡಿಸ್ಬೇಕು, ನಿರಾಲಂಬ ಸರ್ವಾಂಗಾಸನ ಅಂತೇಳಿ. ಚೇರ್ ಮೇಲೆ ಸಪೋರ್ಟ್ ತೊಗೊಂಡು ಕಾಲು ಗೋಡೆಗೆ ಹಾಕಿದ್ರೆ ಸ್ವಲ್ಪ ಸ್ಟಿಮ್ಯುಲೇಟ್ ಆಗುತ್ತೆ ಅನ್ನೋ ಒಂದು ಕಲ್ಪನೆ. ಓಕೆ, ಸೊ ಅದಕ್ಕೆ ಸರಿ ಹೋಗೋ ಹಾಗೆ ಒಂದೊಂದಷ್ಟು ಬೇರೆ ಆಸನಗಳು ಕೂಡ ರೆಡಿ ಮಾಡಿ ಕೊಡ್ತಾರೆ, ಒಂದು ಪ್ಯಾಕೇಜ್. ಇಲ್ಲ, ಅದೇ ಸರ್ವಾಂಗಾಸನ ಮಾಡಬೇಕಾದ್ರೆ ಶೋಲ್ಡರ್ ಸ್ಟ್ರೆಂತ್ ಇರಬೇಕು. ಶೋಲ್ಡರ್ ಸ್ಟ್ರೆಂತ್ ಬರಬೇಕು ಅಂದರೆ ಸ್ಟ್ಯಾಂಡಿಂಗ್ ಪೋಸ್ ಮಾಡಬೇಕು, ಸ್ಟ್ಯಾಂಡಿಂಗ್ ಪೋಸ್ ಮಾಡಬೇಕು, ಟ್ವಿಸ್ಟಿಂಗ್ ಮಾಡಬೇಕು, ಎಲ್ಲ ಒಂದು ಕಾಂಬಿನೇಷನ್. ತಕ್ಷಣ ಮಾಡ್ಲಿಕ್ಕೆ ಬರೋದಿಲ್ಲ, ಮಾಡ್ಬೋದು, ಹಿಂಸೆ ಆಗುತ್ತೆ, ಅವರಿಗೆ ಕಷ್ಟ ಆಗುತ್ತೆ.
ಓಕೆ ಸರ್, ಇವಾಗ ನೀವು ಥೈರಾಯ್ಡ್ ಪ್ರಾಬ್ಲಮ್ ಅಂತ ತೊಗೊಂಡ್ರಿ. ಇವಾಗ ಎಷ್ಟೋ ಜನ ಸ್ಪೆಷಲಿ ಪೋಸ್ಟ್ ಕೋವಿಡಲ್ಲಿ, ಡ್ಯೂರಿಂಗ್ ಕೋವಿಡಲ್ಲಿ ಏನೇ ಆದರೂ ಕೂಡ ಯೋಗಾನೇ ಮೆಡಿಸನ್ನು ಅಲ್ಟಿಮೇಟ್ ಅಂತ ಶುರು ಆಗೋಗಿದೆ. ಅದು ಮಿಥ್ಯೆ, ಅದು ರಿಯಾಲಿಟಿ ಅಲ್ಲ. ಆ ಥರ ನಂಬಿಕೊಂಡು ಫುಲ್ ಬಾಡಿ ಖರಾಬ್ ಮಾಡಿಕೊಂಡು ನಿಮ್ಮ ಹತ್ರ ಬಂದರೆ ಅವರಿಗೆ ನೀವು ಕೌನ್ಸಿಲಿಂಗ್ ಹೆಂಗೆ ಕೊಡ್ತೀರಾ, ಆಸನ ಹೆಂಗೆ ಕೊಡ್ತೀರಾ? ಮೊದಲನೇದಾಗಿ ಅವ್ರ ಉದ್ದೇಶವನ್ನು ತಿಳ್ಕೊತೀನಿ ನಾನು ಫಸ್ಟು. ಸೊ ಅದ್ಮೇಲೆ ಫಸ್ಟ್ ಹೇಳ್ತೀನಿ ಏನೋ ಪ್ರಯತ್ನಕ್ಕೆ ಬರೋಲ್ಲ ಅಂತೀನಿ. ಆ ಥರ ಎಲ್ಲ ಕಲ್ಪನೆ ಇಟ್ಕೊಂಡ್ಬರಬೇಡಿ, ನಾನು ಹೇಳ್ಕೊಡ್ತೀನಿ. ಆದರೆ ಒಂದು 3 ತಿಂಗಳು ಜನರಲ್ ಕ್ಲಾಸ್ ಮಾಡಬೇಕು, ಅದಾದಮೇಲೆ ಬೇಕಾದರೆ ನೀವು ಪ್ರಯತ್ನ ಮಾಡ್ತೀನಿ ಅಂತ. ಯಾಕಂದರೆ ಯಾರು ಅಂತ ಏನಾದರೂ ದಿಢೀರಂತ ಇನ್ಸ್ಟೆಂಟಾಗಿ ಏನೂ ಕೊಡಲಿಕ್ಕಾಗೋದಿಲ್ಲ. ಅದನ್ನು ತಗೋತಾರೆ, ಬರೋದು ಬರ್ತಾರೆ. ಬರ್ತಾ ಕಷ್ಟ. ಈಗ ಬರ್ತಾ ಎಲ್ಲ ಏನೋ ಒಂದು ಆಸೆ ಇಟ್ಕೊಂಡೇ ಬರ್ತಾರೆ. ಸೊ ಯಾರು ಏನು ಕಲಿಬೇಕು ಅನ್ನೋ ಉದ್ದೇಶದಲ್ಲಿ ಯಾರೂ ಬರೋದಿಲ್ಲ. ಅಂದರೆ ಇದು ಓವರ್ ಪಬ್ಲಿಸಿಟಿ ಕೂಡ ರಿಯಲ್ ಪ್ರಾಕ್ಟೀಷನರ್ಸ್ಗೆ, ಟೀಚರ್ಸ್ಗೆ ಚಾಲೆಂಜೇ ಆಗಿದೆ ಅಲ್ವಾ? ಹೌದು, ಖಂಡಿತ. ಏನೋ ಮಾಡ್ತಾ ಇದ್ದಾರೆ ಯೋಗದ ಹೆಸರಲ್ಲಿ, ಅದು ಬೇಜಾರು. ಮಿಕ್ಸ್ ಮಾಡ್ತಾರೆ. ಯೋಗ ಅಂತ ಕರೆಯೋದೇನಕ್ಕೆ? ಏನಾದ್ರು ಮಾಡ್ಕೊಳ್ಳಿ, ಹೆಲ್ತ್ಗೋಸ್ಕರ ಏನು ಬೇಕಾ ಮಾಡ್ಕೊಳ್ಳಿ, ಬಟ್ ಯೋಗ ಅಂತ ಕರೆಯೋದು ಬೇಡ. ಯಾವಾಗ ಅವ್ರಿಗೆ ಅದು ನಾವು ಕಾಯ ವಾಚ ಮನಸ್ಸು 3 ಶುದ್ಧಿ ಆಗೋಕ್ಕೋಸ್ಕರ ಯೋಗ ಮಾಡೋದು ಅಂತಾರೆ, ಅದೇ ಇಲ್ಲದೆ ಇದ್ರೆ ಏನು? ಸೊ ನಾವು ಏನಾದರೂ ಕ್ಲೀನ್ ಮಾಡಬೇಕು ಅಂದರೆ ಸ್ನಾನ ಮಾಡಬೇಕು ಅಂದರೆ ಬಚ್ಚಲ್ಲಿ ಹೋಗಿ ಮಾಡ್ತೀವಿ. ಈಗ ಬೇರೆ ವಿಷಯ, ಬೀಚಲ್ಲಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಎಲ್ಲನೂ ತೊಗೊಂಡೋಗಿ ಪಬ್ಲಿಕಲ್ಲಿ ಮಾಡ್ಲಿಕ್ಕೆ ಸಾಧ್ಯನೇ, ಕ್ಲೆನ್ಸಿಂಗು. ಹಾಗೆ ಆಸನ ಹಾಗೆಲ್ಲ ಎಲ್ಲೆಲ್ಲೋ ಮಾಡ್ಲಿಕ್ಕೆ ಆಗೋದಿಲ್ಲ. ನೇಚರ್ ಮುಂದೆ ನಾವು ಆ ಥರ ಆಟ ಆಡಬಾರ್ದು. ನೇಚರ್ ಪ್ರಕೃತಿ ನೋಡಿ ಎಂಜಾಯ್ ಮಾಡಿ. ಅಲ್ಲಿ ಕೂತ್ಕೊಂಡು ಆಸನ ಮಾಡ್ತೀನಿ ಅಂದರೆ ಓಕೆ ಸರ್. ಇವಾಗ ನೀವು ಇಷ್ಟೊಂದು ಕ್ಲಿನಿಕಲ್ ಎಲ್ಲ ನೋಡ್ತೀವಲ್ಲ ನಾವು ಯೋಗದ ಬಗ್ಗೆ, ಬ್ಯಾನರ್ಸು, ಫ್ಲೈಯರ್ಸು ಎಲ್ಲ. ನಮ್ಮಲ್ಲಿ ಎಷ್ಟು ಚೆನ್ನಾಗಿರೋ ಪ್ರಾಕ್ಟೀಸ್ ಸಾಧಕರಿಲ್ವಾ? ನಮ್ಮಲ್ಲಿ ಚೆನ್ನಾಗಿರೋ ಮಹಿಳೆಯರಿಲ್ವಾ? ಯಾಕಿರೋ ಬ್ಲಾಂಡ್ ಹುಡುಗಿರನ್ನೇ ಹಾಕ್ಕೊಂಡು ಎಲ್ಲೋ ಪೊಲಿಟೇಲ್ ಕೊಟ್ಕೊಂಡು ಸಣ್ಣಗಳನ್ನ ಯಾಕೆ ಹಾಕಬೇಕು? ನಮ್ಮಲ್ಲಿ ಇಲ್ವಾ? ಯಾರು ಚೆನ್ನಾಗಿ ಮಾಡೋರು ಇಲ್ವಾ? ಅಥವಾ ನೋಡೋಕ್ಕೆ ಚೆನ್ನಾಗಿರೋರು ಇಲ್ವಾ? ಇದು ತೀರಾ ಅನ್ಯಾಯ. ಇದು ಯಾವುದೋ ಒಂದು ತೊಗೊಂಡು ಮಾಡ್ತಾ ಇದ್ದಾರೆ. ಅದು ಆ ಪೋಸ್ಗಳು, ಆ ಆಸನಗಳು, ವೃಕ್ಷಾಸನ ಅಂತ ಒಂದಿದೆ, ಪಾಪ್ಯುಲರು, ನಟರಾಜಾಸನ ಅಂತ ಒಂದಿದೆ. ಎರಡು ಯಾರಿಗೂ ಮಾಡೋಕ್ಕೆ ಬರೋದಿಲ್ಲ, ಯಾರಿಗೂ ಮಾಡೋಕ್ಕೆ ಬರೋಲ್ಲ. ಆ ವೃಕ್ಷಾಸನ ಹಿಮ್ಮಡಿಯಲ್ಲಿರಬೇಕು. ಇವರೆಲ್ಲೋ ಮಂಡಿ ಕೆಳಗಿಟ್ಕೊಂಡು ಕೈ ಹಿಂಗೆ ಇಟ್ಕೊಂಡ್ಬಿಟ್ಟು ಒಂದು ಸ್ಮೈಲಿಂಗ್ ಪೋಸ್ ಕೊಟ್ಟರೆ ಅದು ವೃಕ್ಷಾಸನ ಆಗೋಯ್ತು. ವೃಕ್ಷಾಸನ ಮಾಡೋದು ಭಾಳ ಕಷ್ಟ. ಅದಕ್ಕೆ ತಯಾರಿ ಇರಬೇಕು. ನಾವು ಕ್ವಾಲಿಫಿಕೇಷನ್ ಅಂತೀವಲ್ಲ, ಒಬ್ಬ MBBS ಮಾಡಬೇಕು ಅಂದರೆ ಇಷ್ಟೆಲ್ಲ ಓದಿ ಆಮೇಲೆ ಯು ಆರ್ ಕ್ವಾಲಿಫೈಡ್ ಟು ಟೀಚರ್, ಕ್ವಾಲಿಫೈಡ್ ಟು ಪ್ರಾಕ್ಟೀಸ್, ಮತ್ತು ಅಪ್ಡೇಟ್ ಮಾಡ್ತಾನೆ ಇರಬೇಕು. ಇಲ್ಲಿ ಏನಿಲ್ಲ, ಏನು ಅಂತಾನೆ ಸಬ್ಜೆಕ್ಟೇ ಗೊತ್ತಿಲ್ಲದೆ ಇದ್ಮೇಲೆ ಹಾಗೆ ಹೇಳ್ಕೊಡ್ತಾರೆ ಇವರೆಲ್ಲ ಅಂತ. ವೃಕ್ಷಾಸನಕ್ಕೆ ಪೆರಿನಿ ಮಾತ್ರ ಬರಬೇಕು. ಅಲ್ಲಿ ಸಿದ್ಧಾಸನ ಮಾಡಿದ್ರೆ ಬರುತ್ತೆ, ಜಾನು ಶೀರ್ಷಾಸನ ಮಾಡಿದ್ರೆ ಅದು ಬರುತ್ತೆ. ಬದ್ಧ ಕೋಣಾಸನ ಕಾಲು ನೆಲದ ಮೇಲೆ ಬಂದರೆ ಬರುತ್ತೆ. ಬದ್ಧ ಕೋಣ ಕಾಲೇ ನೆಲಕ್ಕೆ ಬರಲ್ಲ, ಮಂಡಿ ಮೇಲಕ್ಕೆ ಇರುತ್ತೆ, ಇಷ್ಟೊಂದು ಮಂಡಿಯಲ್ಲಿ ಕೆಳಗೆ ಬರುತ್ತೆ. ಈ ಭಾಗ ಬದ್ಧ ಕೋಣಾಸನ ಇರೋದೇ ಇಲ್ಲ ಎಷ್ಟೋ ಜನಕ್ಕೆ. ಅದು ಬಂದ ವೃಕ್ಷಾಸನ, ಯು ಆರ್ ಕ್ವಾಲಿಫೈಡ್ ಟು ಡೂ ವೃಕ್ಷಾಸನ. ನಟರಾಜಾಸನ ಅಲ್ಲೆಲ್ಲೋ ಸಮುದ್ರ ಹತ್ರ ಹೋಗಿ ಒಂದು ಕಾಲು ಎತ್ಬಿಟ್ಟು ಆ ಕಾಲು ಮಧ್ಯದಲ್ಲಿ ಸೂರ್ಯನೋ ಚಂದ್ರನೇ ಅನ್ನೋ ತೋರಿಸ್ತಾರೆ. ಅಲ್ಲೂ ಆ ಮುಂದೆ ಕಾಲು ಸ್ಟ್ರೈಟ್ ಇಲ್ಲ, ಮುಂದೆ ಬಗ್ಗಿರ್ತಾರೆ. ಓಕೆ ಸರ್, ಇವಾಗ ನೀವು ನಿಮ್ಮ ಹ್ಯಾಂಡ್ಸಲ್ಲೂ ಕೂಡ ಪಾಠ ಮಾಡಿದ್ದೀರಾ, ಕಿದ್ವಾಯ್ನಲ್ಲಿ ಮಾಡಿದ್ದೀರಾ, ಹೈಕೋರ್ಟಲ್ಲಿ ಮಾಡಿದ್ದೀರಾ, ಮತ್ತು ಸ್ಕೂಲ್ ಮಕ್ಳಿಗೂ ಪಾಠ ಹೇಳ್ಕೊಟ್ಟಿದ್ದೀರಾ. ಹಾಗಾಗಿ ನೀವು ಒಂದೊಂದು ಕಡೆ ಒಂದೊಂದು ತರಹ ಅದು ಎಕ್ಸ್ಪೀರಿಯೆನ್ಸು ಆ್ಯಂಡ್ ಆಲ್ಸೋ ಅವರಿಗೆ ಅಪ್ರೋಚು ಬೇರೆ ಥರ ಇರುತ್ತೆ. ಹಾಂ ಅಲ್ವಾ ಸರ್? ನೀವು ಮಿನಿಸ್ಟರ್ಸ್ಗೆಲ್ಲ ಹೇಳ್ಕೊಟ್ಟಿದ್ದೀರಾ? ಇನ್ನೂ ಮಿನಿಸ್ಟ್ರ್ ಇಲ್ಲ, ಒಂದ್ಸತಿ ಅಲ್ಲ, ಜಸ್ಟ್ ಇಂಟ್ರೊಡ್ಯೂಸ್ ಒಂದ್ಸತಿ ಹೋಗಿದ್ದೆ ಅಷ್ಟೇ ಹೊರತು. ಹೈಕೋರ್ಟ್ ಸುಮಾರು 90 ತಿಂಗಳುಗಳು ಹೈಕೋರ್ಟು, ಸ್ಕೂಲ್ಸು, ಕಾಲೇಜಸ್ಸು. ನಿಮ್ಮಾಂಚೆ ಅದೊಂದು ಪ್ರಾಜೆಕ್ಟ್ಗೋಸ್ಕರ ಹೋಗಿದ್ದೆ ಅಷ್ಟೇ ನಾನು. ಆ ಥರ ಅಲ್ಲಿ ಯಾವ ಥರ ಇರ್ತಿತ್ತು ಸರ್ ಅವ್ರ ಪ್ರೊಫೆಷನ್ನು, ಮೈಂಡ್ ಸೆಟ್ಟು ಆ್ಯಂಡ್ ಆಸನ? ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಲ್ಲಿ ಹೇಳ್ಕೊಡ್ತಾ ಇದ್ದೆ. ಕರೆಕ್ಟ್. ಹಾಂ. ಯಾವ ಥರ ಅಪ್ರೋಚ್ ಇರುತ್ತೆ ಸರ್ ಅಲ್ಲಿ? ನಿಮ್ಯಾನ್ಸಲ್ಲಿ ಯಾರೊಬ್ಬರು ಡಾಕ್ಟ್ರಿಗೆ MD ಪೇಪರು ಯೋಗ ಹೆಲ್ಪ್ಸ್ ಇನ್ ಕ್ಯೂರಿಂಗ್ ಹೆಡ್ಏಕ್, ಮೈಗ್ರೇನ್ ಆ್ಯಂಡ್ ಟೆನ್ಷನ್ ಅಂತ ಹೇಳಿ ಸಬ್ಜೆಕ್ಟ್. 3 ತಿಂಗಳ ನಾವು ವಿವರ್ ಆಸ್ ಟು ಗೋ ಅಂಡ್ ಟೀಚ್. ಸೊ ನಾನು ಹೋಗ್ತಾ ಇದ್ದೆ ಜೊತೆಗೆ. ಕೆಲವು ಔಟ್ಸ್ಟೇ ಬೇರೆ ರಾಮನಗರ ಆ ಕಡೆಯಿಂದ ಬಂದವರು, ಕೆಲವು ಹೆಂಗಸರು ಇರೋರು. ಸೊ ಒಂದು 3 ತಿಂಗಳು ಹೇಳ್ಕೊಡ್ತೀವಿ ನಾವು. ಜಾಸ್ತಿ ಪ್ರಾಪ್ಸ್ ಇರಲಿಲ್ಲ, ಏನೋ ಅಜಿತ್ ಕುಮಾರ್ ಇದ್ರು ಜೊತೆಗೆ. ಓಕೆ, ಹೋಗಿ ಹೇಳ್ಕೊಡ್ತಾ ಇದ್ವಿ. ಮತ್ತು ಔಟ್ಕಮ್ ಏನು ಔಟ್ಕಮ್ ಅದೇ ಎಲ್ಲ ಏನಾಗ್ಬಿಡುತ್ತೆ ಅಂದರೆ ಪೇಪರ್ ವರ್ಕ್ ಆಗಿಬಿಡುತ್ತೆ. ನಮಗೇನು ಸಿಗೋದಿಲ್ಲ. ಏನು ರಿಸರ್ಚ್ ವರ್ಕ್ ಆಗುತ್ತೆ ನಮಗೆ ಸಿಗೋಲ್ಲ. ಅವರು ಸಿಗ್ಬೋದು, ನಮ್ಮ ಕೈಗೆ ಸಿಗೋಲ್ಲ ಏನಾಗಿದೆ ಏನು ಅಂತ. ಚೆನ್ನಾಗಿದೆ ಬಿಡಿ ಅಂತ ಹಾಗೆ. ಸೊ ಯಾವುದು ಏನು ರೆಕಾರ್ಡ್ ಮಾಡಿದರೆ ನಮಗೆ ಗೊತ್ತಾಗೋದಿಲ್ಲ. ಬಟ್ ಹೇಳಿದ್ರೆ ಗೊತ್ತಾಗಿದೆ ಏನಂದರೆ ಮೈಗ್ರೇನ್ ಹೆಡ್ಏಕ್ಗೆ ಅನುಕೂಲ ಆಗಿದೆ.
ಆಗಿದೆ. ಟೆನ್ಷನ್ ಏನೋ ಪ್ರಾಬ್ಲಮ್ಸ್ ಇರುತ್ತೆ, ಅಪ್ಪ ಮಗಳ ಜಗಳ, ಸೊ ಅಣ್ಣ ತಮ್ಮ ಈ ಥರದ್ದು ತೆಗೆದಿರೋದು ಅವ್ರಿಗಾಗಿರೋಲ್ಲ. ಮಿಕ್ದವ್ರು ತುಂಬಾ ಅನುಕೂಲ ಆಗಿದೆ. ಓಕೆ ಸರ್, ಇವಾಗ ನೀವು ತಮಾಷೆ ಆಗ್ತಾ ಇತ್ತು ಅಲ್ಲಿ, ಯಾರೋ ಒಬ್ಬರು ಪಾಪ ಮುಸ್ಲಿಂ ಹೆಂಗಸರು ನಾವು ಓಂ ಒಂದು ಹೇಳ್ಕೊಡ್ಬೇಕು ಅಂತಿತ್ತು ಆ ಸಿಲೆಬಸ್ಸಲ್ಲಿ. ಓಂ ಹೇಳ್ಕೊಂಡು ಅವರು ಅಲ್ಲ ಅಂತ ಇದ್ರು, ಎಡಗೈ ಇಟ್ಕೊತಾ ಇದ್ರು. ಸೊ ಹಾಗೆ ಈಗ ನನಗೆ ಅದು ಆ ಪಾಯಿಂಟ್ ಯಾಕೆ ಹೇಳ್ತೀನಿ ಅಂತಂದರೆ, ನಾವು ಜನಗಳನ್ನ ರೀಚ್ ಆಗಬೇಕು. ನಾನು ಬರೀ ಓಂ ಹೇಳ್ತಾ ಇತ್ತು. ತುಂಬ ಈಗ ಅಮೆರಿಕಲ್ಲಿ ಒಂದು ಕಡೆ ಹೋಗಿದ್ದೆ, ಅಲ್ಲಿ ನಂದು ಏನು ಅಂದರೆ ಹೋದ ತಕ್ಷಣ ಆ ಸ್ಟುಡಿಯೋ ಎಂಟ್ರ್ ಆಗೋಕ್ಕೆ ಮುಂಚೆ ಕೇಳ್ತೇನೆ ಪ್ರೋಟೋಕಾಲ್ ಏನಿದು, ನಾವು ಓಂ ಹೇಳ್ಬೋದಾ, ಯೋಗ ನಿಶ್ಚಿತಷ್ಟೇ ಹೇಳ್ಬೋದಾ, ಹೇಗಿದು ಅಂತ. ಕೆಲವರು ಹೇಳ್ಕೊಡ್ಬೋದು, ನಮಗೆಲ್ಲ ಅಭ್ಯಾಸ ಇದೆ, ನಮ್ಮ ಇನ್ಸ್ಟಿಟ್ಯೂಟಲ್ಲೇ ಹೇಳ್ಕೊಡ್ತಾರಲ್ಲ ಹಾಗೆ ಇರುತ್ತೆ ಅಂತಾರೆ. ಕೆಲವರು ಇಲ್ಲ ಇದು ಕ್ರಿಶ್ಚಿಯನ್ ಕಮ್ಯುನಿಟಿ, ಇದು ಇಷ್ಟಪಡೋದಿಲ್ಲ, ನೀವು ಹೇಳಬೇಡಿ ಅಂತಾರೆ. ಸೊ ನಾನು ಒಂದು ಕಡೆ ಹೋದಾಗ ನಂದು ಸಬ್ಜೆಕ್ಟ್ ವೈಸ್ ಯಾವಾಗಲೂ ನಂದು 10 ನಿಮಿಷ ಕ್ಲಾಸ್ ಶುರು ಮಾಡೋಕ್ಕಿಂತ ನಂದು ಇದಾಗತ್ತೆ, ಓಂ ಪ್ರಾಣಾಯಾಮ ಆಗುತ್ತೆ, ಒಂದು 6-7 ರೌಂಡು, ಆಮೇಲೆ ಓಂ ಹೇಳ್ತೀನಿ. ಸೊ ಆವಾಗ ಹೇಳಿದೆ, ಇದು ಯೋಗ ಇಸ್ ನಾಟ್ ಎ ರಿಲಿಜನ್. ಅಲ್ಲಿ ಹೇಳಿರೋದು ಯೋಗ ಇಸ್ ನಾಟ್ ಎ ರಿಲಿಜನ್, ಇಸ್ ಬಿಯಾಂಡ್ ರಿಲಿಜನ್. ಸೇಮ್ ವೇ ಹಿಂದೂ ಇಸ್ ನಾಟ್ ಎ ರಿಲಿಜನ್. ಸೊ ಇದೇ ಸಿಸ್ಟಮ್ ಇದು. ಸೊ ನಮಗೆ ಈ ಯೋಗ ಅನ್ನೋದು ಸಿಸ್ಟಮ್ ಇಷ್ಟೇ, ರಿಲಿಜನ್ ಅಲ್ಲ. ಯಾರು ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು, ಅದಕ್ಕೆ ಯಾವ ಇದು ಇಲ್ಲ, ಏನದು ಅಡೆತಡೆಗಳಿಲ್ಲ. ಆದರೆ ಏನು ಮಾಡಬೇಕು, ಯಾಕೆ ಮಾಡಬೇಕು ತಿಳ್ಕೊಂಡಿರ್ಬೇಕು. ಈಗ ನಾನು ನಿಮಗೆ ಓಂ ಅಂದರೆ ನಿಮ್ಗೆ ರಿಲಿಜನ್ ಅಂತ ಅನಿಸ್ಬೋದು, ನಾನು ಅದಕ್ಕೆ ಉಪಯೋಗಿಸೋದಿಲ್ಲ. ಸೊ ಸಾಮಾನ್ಯ ಉಸಿರು ಬಿಡಬೇಕಾದ್ರೆ ಒಂದು 5 ಸೆಕೆಂಡ್ ಎಕ್ಸಲೇಷನ್ ಉಸಿರು ಬಿಡ್ಬೋದು, ಅಥವಾ ಅಷ್ಟೇ ಆಗೋದು, ಮ್ಯಾಕ್ಸಿಮಮ್ 8. ಅದೇ ನೀವು ಏನಾರು ಒಂದು ಉಚ್ಚಾರಣೆ ಮಾಡಿದ್ರೆ, ಓಂ ಹೇಳಿದರೆ 10, 12, 13 ಸೆಕೆಂಡ್ ಸಾಧ್ಯ. ಇದು ಹೇಳಿಬಿಟ್ಟು ಬೇಡ ಬಿಡಿ ನಿಮಗೆ ಓಂ ಬೇಡ ನಿಮಗೆ ಹಾಗಂದರೆ, ಸೊ ನಾವು ಇಂಗ್ಲೀಷ್ನಲ್ಲಿ ಅವಲ್ಸ್ ಅಂತೀವಿ, ದಟ್ ಈಸ್ AEIOU. ಸೊ ಓಂ ಬದಲು AEIOU ಅಂತ ಚಾಂಟ್ ಮಾಡಿ, ಎಲ್ಲ ಖುಷಿಯಾಗ್ಬಿಟ್ರು. ರೇಚಕ ಬಹಳ ಮುಖ್ಯ, ಎಕ್ಸಲೇಷನ್ ಮುಖ್ಯ. ಯಾಕೆಂದರೆ ಅದೇ ಸ್ವಲ್ಪ ಕ್ವೈಟ್ನೆಸ್, ಫಾರ್ನೆಸ್. ಯಾಕೆ ನಾವು ರೇಚಕದಿಂದ ಉಸಿರು ಬಿಡೋದ್ರಿಂದನೇ ಹೆಚ್ಚಿನ ಕಾರ್ಯಗಳು ಮಾಡೋದು. ಯಾವುದೋ ಒಂದು ಕೆಮ್ಮದಿರ್ಬೋದು, ಸೀನೋದಿರ್ಬೋದು, ಭಾರ ಎತ್ತಬೇಕಾದ್ರೆ ಎಲ್ಲ ನಗೋದು, ಪ್ರಪಂಚಕ್ಕೆ ಬರೋದು, ಹೋಗೋದು, ಉಸಿರು ಬಿಟ್ಟೆ ಹೋಗೋದು. ಸೊ ಈ ಇದರಿಂದ ಆ ಕಲ್ಪನೆ ಒಳಗೆ ಎಕ್ಸಲೇಷನ್ ಶುಡ್ ಬಿ ಲಾಂಗರ್ ದೆನ್ ಇನ್ಹಲೇಷನ್. ಅದಕ್ಕೆ AEIO ಹೇಳ್ಕೊಟ್ಟೆ ಅವರಿಗೆ, ಖುಷಿಯಾಗ್ಬಿಡ್ತಾರೆ. ಅದು ನಿಮ್ಮ ಒಂದು ಡಿವೈಸ್, ನಿಮ್ಮ ಇನ್ವೆನ್ಷನ್, ನಿಮ್ಮ ಡಿಸ್ಕವರಿ. ಎಕ್ಸಲೇಷನ್ ಲಾಂಗರ್ ಯಾತಿದೆ. ಈಗ ಯೋಗ ರಿಲಿಜನ್ ಅಂದೇ ಇದ್ದಾಗ ನಾನು ಯಾತಕ್ಕೆ ಇದು ಹೇಳ್ಕೊಡ್ಬೇಕು, ಓಂ ಬೇಡ ಇದು ಹೇಳ್ಕೊಡ್ತೀನಿ. ಇದು ಆದಮೇಲೆ ನೆಕ್ಸ್ಟ್ ಇಯರ್ ಅವರು ನನಗೆ ಒಂದು T-ಶರ್ಟ್ ಮಾಡಿ ಎಲ್ಲರೂ ಹಾಕ್ಕೊಂಡಿದ್ರು, AEIOU ಅಂತ. ನಿಮಗೆ ಗೊತ್ತಿಲ್ಲ ಅದು ಮತ್ತೆ. ಯಾಕೆಂದರೆ ನನ್ನ ಉದ್ದೇಶವೇ ಕನೆಕ್ಟ್ ಮಾಡುವಂಥದ್ದು. ನನ್ನ ಪರ್ಸ್ನಲಾಗಿ ಕನೆಕ್ಟ್ ವಿತ್ ಮೈ ಮಸಲ್ ಬೋನ್, ಸ್ಕಿನ್ ಜಾಯಿಂಟ್, ವಿತ್ ಬ್ರೆತ್, ವಿತ್ ಮೈ ಕಾನ್ಷಿಯಸ್ನೆಸ್, ವಾಟ್ ಎವರ್ ವಿ ವಾಂಟ್ ಟು ಡೂ ಅಟ್ ದಟ್ ಟೈಮ್. ಹಾಗೆ ಟು ಕನೆಕ್ಟ್ ವಿತ್ ಅದರ್ಸ್, ಪ್ರಾಣಿಗಳಿರ್ಬೋದು. ಯಾರಿಗೂ ಬೆಕ್ಕು, ನಾಯಿ ಇಷ್ಟ ಆಗಲ್ಲ, ನನಗೂ ಇಷ್ಟ ಇಲ್ಲ, ಬಟ್ ಅದನ್ನು ನೋಡ್ರೆ ಅದ್ರ ಜೊತೆ ಮಾತಾಡಬೇಕು ಅಂತ ಅಂದ್ಬಿಡುತ್ತೆ. ಸೊ ಹೀಗೆ ಎವ್ರಿಥಿಂಗ್ ಟು ಕನೆಕ್ಟ್. ಇದು ಎಷ್ಟು ವರ್ಷದ ಹಿಂದೆ ಆಗಿದ್ದು ಸರ್? ಇದು ಆಯಿತು, ಒಂದು 10 ವರ್ಷ ಆಯಿತು. ಓಕೆ, ನೀವು 10 ವರ್ಷ ಆಗಿದೆ. ಪ್ರತಿ ಸಲಿನೂ ಹೊಸ ಜಾಗಕ್ಕೆ ಹೋದಾಗ ಹೇಳ್ತೀನಿ, ನಿಮಗೆ ಇದು ಇಷ್ಟ ಆಗಲಿಲ್ಲ ಅಂತಂದರೆ ಓಂ ಹೇಳುವಂಥದ್ದು. ಓಂ ಹೇಳೋದಕ್ಕೂ ನಂದು ಕಲ್ಪನೆ ಇದೆ, ಯಾಕೆ ಓಂ ಹೇಳಬೇಕು ಅಂತ. ನಮ್ಮಂಥವ್ರಿಗೆ ಅಂದರೆ ಮೈಥಾಲಜಿ ಅಥವಾ ತಿಳ್ಕೊಂಡು, ಅದು ಅಲ್ಲಿ ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ ಅಂತ ಒಂದು ಶ್ಲೋಕ. ಅದು ಓಂಕಾರಕ್ಕೆ ಇನ್ವೊಕೇಶನ್, ಓಂಕಾರಕ್ಕೆ ಓಮಗೇನೆ ಇದು. ಈಗ ತಮಾಷೆ ಏನಾಗ್ಬಿಡುತ್ತೆ, ಎಷ್ಟೋ ಕಡೆ ಓಂ ಬಿಂದು ಇರೋಲ್ಲ, ಎಲ್ಲ ಡೈಮಂಡ್ ಹಾಕ್ಬಿಟ್ಟಿರ್ತಾರೆ, ಡೈಮಂಡ್ ಶೇಪ್, ಅದು ಓಂ ಆಗಲ್ಲ ಅಂತ ನಂದು ಜೊತೆಗೆ ವಾದ. ಸೊ ಅದು ಹೇಳಿಬಿಟ್ಟು ಆಮೇಲೆ ಓಂ ಹೇಳಿಸಿ 3, ಆಮೇಲೆ ಯೋಗಿ ನಿಶ್ಚಿತ್ತಸೆ ಹೇಳಿಸಿ ಆ ಬಾಹುಪುರುಷಕಂ ಎಷ್ಟೋ ಸ್ಥಿತಿ ಹೇಳಲ್ಲ. ಹೌದು, ತುಂಬ ಕಡೆ ಇಲ್ಲ ಅದು. ನಾನು ಹೇಳಲ್ಲ, ಹೇಳ್ಸಲ್ಲ. ಯಾಕೆಂದ್ರೆ ಅದು ಮೈಥಾಲಜಿ ಅವ್ರಿಗೆ ಅರ್ಥ ಆಗೋದಿಲ್ಲ. ನಮ್ಮನ್ನು ಹಾಸ್ಯ ಮಾಡ್ಬೋದು, ಯಾತಕ್ಕೆ ಅದು ಆಸ್ಪದ ಕೊಡಬೇಕು. ಇದಕ್ಕೆ ಓಂಕಾರಕ್ಕೆ ಅರ್ಥ ಇದೆ, ಅದಕ್ಕೆ ಅದೇನು ದೇವರು ದಿಂಡ್ರಿ ಎಂಥದ್ದು ಇಲ್ಲ ಅಲ್ಲಿ. ಓಂ ಆಕಾರ, ಅದು ಯೋಗಿಗಳು ಮೋಕ್ಷಕ್ಕೋಸ್ಕರ ಆಸೆ, ಕಾಮ ಮತ್ತು ಮೋಕ್ಷಕ್ಕೋಸ್ಕರ. ಮೋಕ್ಷನೂ ಕಾಮವೇ ಆ್ಯಕ್ಚುಲಾಗಿ, ಅದು ಆಸೆ ತಾನೆ, ಮೋಕ್ಷ ಸಿಗಬೇಕು ಅಂತ. ಅದಕ್ಕೋಸ್ಕರ ಓಂ ಹೇಳ್ತಾರೆ. ನಾವು ಯೋಗ ಲೀನಿಯೇಜಲ್ಲಿ ಇರೋದ್ರಿಂದ ನಾವು ಓಂಕ್ಕೆ ನಮಸ್ಕಾರ ಮಾಡ್ತೀವಿ ಅಂತ ಹೇಳಿ ಶುರು ಮಾಡೋದು. ಆಮೇಲೆ ಓಂ ಸ್ವಲ್ಪ ನಾನು ಅಮೇರಿಕಾನೇ ಒಂಚೂರು ಎಕ್ಸಾಂಪಲ್ ಆಗಿ ತಗೋತೀನಿ. ಬಿಕಾಸ್ ಇವಾಗ ಇತ್ತೀಚೆಗೆ ಮೆಲ್ ರಿಬನ್ಸನ್ ಆ್ಯಂಡ್ ಆಲ್ಸೋ ಒಪೇರಾ ಇಬ್ಬರು ಕೂಡ ಯೋಗ ಈಸ್ ಬಿಯಾಂಡ್ ಹಿಂದೂಯಿಸಮ್ ಅನ್ನೋದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಎಂಟೈರ್ ಅವರ ಪಾಡ್ಕಾಸ್ಟ್ಗಳಲ್ಲಿ ಅವರ ಒಂದು ಅಪ್ರೋಚಲ್ಲಿ ಹೌ ಯೋಗ ಆರ್ ಹಿಂದೂಯಿಸಮ್ ಈಸ್
ಹ್ಯೂಮನ್ ಅಪ್ರೋಚ್ ಇದೆ ಅಂತ. ಅದು ಯೋಗದಿಂದ ಯೋಗ ಸ್ಟುಡಿಯೋಸ್ ಆರ್ ಬಿಯಾಂಡ್ ಹಿಂದೂಯಿಸಮ್, ಬಿಯಾಂಡ್ ಮೈ ಸೆಲ್ಫ್, ಬಿಯಾಂಡ್ ಐ ಅಂತ ಹೇಳ್ತಾ ಇದ್ದಾರೆ. ನೀವು ಅಲ್ಲಿ ತುಂಬ ಹತ್ತಿರದಿಂದ ಕಂಡಿದ್ದೀರಾ. ಯಾವ ರೀತಿ ಯೋಗನ ಅಲ್ಲಿ ಸೀರಿಯಸ್ ಪ್ರಾಕ್ಟೀಷನರ್ಸು ಇಂಟರ್ಪ್ರಿಟ್ ಮಾಡಿದ್ದಾರೆ ಮತ್ತು ಅರ್ಥ ಮಾಡ್ಕೊಂಡಿದ್ದಾರೆ? ನಮಗಿಂತ ಎಷ್ಟೋ ಸತಿ ಮೈಥಾಲಜಿ ಅವ್ರಿಗೂ ಗೊತ್ತಿರುತ್ತೆ. ಹೌದು ಸರ್, ಇವ್ರುಗಳೆಲ್ಲನೂ ಶ್ಲೋಕಗಳನ್ನು ಮೊನ್ನೆ ಯಾರೋ ಕೇಳಿದ್ರು, ಆ ಕಥೆ ಗೊತ್ತಿಲ್ಲ. ಸೊ ಶಿವ ಇವನು ರಾಸಲೀಲೆ ನೋಡು ಕೃಷ್ಣ ಅಂತ ಗೋಪೇಶ್ವರ ಅಂತ ಆಗಿದ್ದಂತೆ. ಈ ಕಥೆ ನಂಗೆ ಗೊತ್ತಿರಲಿಲ್ಲ. ಆ ಕೆಲವು ಕಥೆಗಳು ಅವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತು ಎಷ್ಟೋ ಸತಿ ಭಗವದ್ಗೀತಾ ಸ್ಟಡೀಸ್ ಅಂತ ಇಟ್ಕೊಂಡಿರ್ತಾರೆ, ಅದನ್ನು ಅಧ್ಯಯನ ಮಾಡಿರ್ತಾರೆ. ಎಲ್ಲ ಇದ್ದಾರೆ, ಚೆನ್ನಾಗಿ ಇದು ಮಾಡೋರಿದ್ದಾರೆ. ಬಟ್ ಇನ್ನೂ ನಮಗೆ ಯೋಗನ ಎಕ್ಸಸೈಸ್ ಮೂಲಕನೇ ಹೋಗ್ತಿದೆ ಅಷ್ಟೇ ಹೊರತು ಇನ್ನು ನಾವು ಅಂದ್ಕೊಳ್ಳೋ ಹಾಗೆ ಆ ಥರ ಡೆವಲಪ್ಮೆಂಟ್ ಆಗಿಲ್ಲ, ಎಲ್ಲೂ ಆಗಿಲ್ಲ. ತುಂಬ ಕಡಿಮೆ ನಮಗೆ ಸಿಗೋದು ಆ ಥರ ಓದಿ ಅದನ್ನು ಅಳವಡಿಸ್ಕೊಂಡು ಜೀವನದಲ್ಲಿ, ಅದಿನ್ನೂ ಆಗಿಲ್ಲ. ಮತ್ತು ಅದು ಹೆಂಗೆ ಬಂದಿದೆ ಸರ್ ಇದು ಯೋಗ ಆ್ಯಂಡ್ ಹಿಂದೂಯಿಸಮ್? ಇಂಡಿಯಾ ಈಸ್ ಬಿಯಾಂಡ್ ಆಲ್ ದೀಸ್ ಥಿಂಗ್ಸ್, ಇಟ್ ಈಸ್ ಎ ಸ್ಪಿರಿಚುವಲ್ ಕಂಟ್ರಿ ಅಂತ ಬರೋದಕ್ಕೆ ಯಾವ ಥರ ಕಾರಣಗಳಾಯಿತು? ಯೋಗ ಹ್ಯಾಸ್ ಇಟ್ ಪ್ಲೇಡ್ ಎ ಮೇಜರ್ ರೋಲ್? ಅನಿಸ್ತಲ್ಲ ನನಗೆ. ಯೋಗ ಅಂದರೆ ಆಸನ ಅಂತ ತೊಗೊಂಡು ಹೋದ್ರೆ ಏನು ಅಂಥದ್ದೇ ಅನ್ಸೋದಿಲ್ಲ. ಹೋಲಿಸ್ಟಿಕಲಿ ತೊಗೊಂಡು ಆಗಿರ್ಬೋದು ಅಷ್ಟೇ ಹೋಗ್ತದೆ. ಓಕೆ. ತುಂಬ ಜನಕ್ಕೆ ಏನದು ಮರಳು ಹೋಗೋದು ಅಂತಾರಲ್ಲ, ಮೋಸ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ. ಅದು ನಾನು ಕೆಲವು ಕಡೆ ನೋಡಿದ್ದೀನಿ, ಮೋಸ ಆಗಿರೋದು. ದೇವ್ರ ಹೆಸರಲ್ಲಿ, ದಿನ ಹೆಸರಲ್ಲಿ, ಹಿಂದೂಯಿಸಮ್ ಹೆಸರಲ್ಲಿ ಮೋಸ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲ ನಾರ್ತ್ ಕಡೆ ಹೋಗ್ತಾರೆ, ಎಲ್ಲ ಹೋಗ್ತಾರೆ, ಸ್ವಾಮಿಗಳು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ಮಾಡ್ತಾ ಹೋಗ್ತಾರೆ. ಓಕೆ, ಇವಾಗ ನೀವೊಬ್ಬ ಯೋಗ ಟೀಚರ್ ಆಗಿ ಬೋತ್ ಇಂಡಿಯನ್ ಬಾಡೀಸ್ ಆ್ಯಂಡ್ ಕರ್ನಾಟಕ ನಮ್ಗಳದು ಲೋಕಲ್ಲು ಪ್ಲಸ್ ಬೇರೆ ಬೇರೆ ದೇಶದ್ದು ತಗೊಂಡಾಗ ಜಿಯೋಗ್ರಫಿಕಲಿ ಯಾವ ರೀತಿ ಅವರ್ ಬಾಡೀಸ್ ಆರ್ ಡಿಫ್ರೆಂಟ್? ಸೇಮ್ ಅನಾಟಮಿ, ಸೇಮ್ ಹ್ಯೂಮನ್ ಬೀಯಿಂಗ್ಸ್ ಮಾತ್ರ ಉದ್ದ ಇರ್ತಾರೆ ಅಥವಾ ಅಗಲ ಇರ್ತಾರೆ ಅಥವಾ ದಪ್ಪ ಇರ್ತಾರೆ. ಸೊ ಅದಕ್ಕೆ ತಕ್ಕನಾಗಿ ನಾವು ಪ್ಲಾನ್ ಮಾಡ್ತಾ ಹೋಗ್ತೀವಿ ಯೋಗ ಟೀಚರ್ ಆಗಿ. ಫ್ಲೆಕ್ಸಿಬಿಲಿಟಿ ಅಂತ ಬಂದಾಗ ಫ್ಲೆಕ್ಸಿಬಿಲಿಟಿ ಎಲ್ಲರ ಕಡೆ ಇರೋದಿಲ್ಲ ಇದು. ಸೊ ಬಹುಶಃ ಸೌತ್ ಏಷ್ಯಾದ ಈ ಕಡೆ ಹಾಂಗ್ಕಾಂಗು, ಸಿಂಗಾಪುರು, ಥೈಲ್ಯಾಂಡು, ಚೈನಾ ಈ ಕಡೆ ಎಲ್ಲ ತುಂಬಾ ಫ್ಲೆಕ್ಸಿಬಿಲಿಟಿ ಇರ್ತಾರೆ. ಮುಂದೆನೂ ಬರ್ತಾರೆ, ಹಿಂದೆ ಎಲ್ಲ ಬರ್ತಾರೆ. ಅವ್ರಿಗೆ ಹೇಳ್ಕೊಡೋದು ಚಾಲೆಂಜ್. ಸ್ಟಿಫ್ನೆಸ್ ಇದ್ದವ್ರಿಗೆ ತುಂಬ ಈಸಿ, ಮತ್ತು ಅವ್ರಿಗೆ ಏನೋ ಫಲಗಳು ಜಾಸ್ತಿ, ರಿಸಲ್ಟ್ ಜಾಸ್ತಿ ಸಿಗುತ್ತೆ. ಫ್ಲೆಕ್ಸಿಬಲ್ ಬಾಡಿಗೆ ಕಷ್ಟ. ಇನ್ನೊಂದು ಸ್ವಲ್ಪ ಜಾಸ್ತಿ ಹೇಳಿ ಸರ್. ತುಂಬ ಜನಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಜಾನು ಶೀರ್ಷಾಸನ ಅಂತ ಹೇಳಿದ್ರಿ, ಫಾರ್ವರ್ಡ್ ಬೆಂಡಿಂಗು, ಪಶ್ಚಿಮೋತ್ಥಾನಾಸನ, ಜಾನು ಶೀರ್ಷಾಸನ. ನಾನು ಕಾಲು ಬೆರಳು ಮುಟ್ಬಿಟ್ರೆ ಅಲ್ಟಿಮೇಟ್, ನಿಂಗಾಗಲಿಲ್ಲ ಅನ್ನೋ ಒಂದು ಅಪ್ರೋಚ್ ಇದೆ. ಒಬ್ಬರು ಒಂದೊಂದು ಥರ ಇರ್ತಾರೆ, ಕೈ ಬೆರಳುಗಳೇ ಒಂದೊಂದು ಥರ ಇರುತ್ತೆ. ಮತ್ತು ಒಂದು ಕಡೆ ಆಕ್ಸಿಡೆಂಟ್ ಆಗಿರ್ಬೋದು, ಬಲಗಡೆ ಆಗಿರ್ಬೋದು, ಎಡಗಡೆ ಆಗ್ಬೋದು, ಅದು ಕಾಲಿನ ಡ್ಯಾಮೇಜ್ ಆಗಿರ್ಬೋದು, ಏನೋ ಆಗಿರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಸೊ ಅಥವಾ ಜೆನೆಟಿಕಲಿ ಪೇರೆಂಟ್ಸಿಂದ ಬಂದಿರೋಂಥ ಬಾಡಿ ಸ್ಟಿಫ್ ಆಗಿದ್ದು ನಮ್ಮ ಬಾಡಿನೂ ಸ್ಟಿಫ್ ಆಗಿರುತ್ತೆ. ಸೊ ಅಲ್ಲಿ ಸ್ಟಿಫ್ನೆಸ್ ಇಲ್ಲಿ ಅಥವಾ ಫ್ಲೆಕ್ಸಿಬಿಲಿಟಿ ಇಲ್ಲಿ ಬರೋದಿಲ್ಲ. ಸೊ ನಾವು ಹೇಗೆ ಮಾಡ್ತೀವಿ, ಉದಾಹರಣೆಗೆ ಉದ್ದಕ್ಕಿರೋರು ಅಥವಾ ಕೈ ಉದ್ದಾರೋರು ಫ್ಲೆಕ್ಸಿಬಲ್ ಕೈ ತೊಗೊಂಡೋಗಿ ಪೂರ್ತಿ ಚಾಚಿ ಹೀಗೆ ಹಿಡ್ಕೋಬೋದು, ಹಣೆ ತೊಗೊಂಡೋಗಿ ತಲೆಗೆ ಇಡ್ಬೋದು. ಬರೀ ಕೈಗಾಲಲ್ಲ, ಹೊಟ್ಟೆ ಸ್ಟ್ರೆಚ್ ಆಗಿದೆ, ಶೋಲ್ಡರ್ ಸ್ಟ್ರೆಚ್ ಆಗಿದೆ. ಪೂರ ಕೊಲಾಪ್ಸ್ ಆದರೆ ಕೈ ಮುಂದೆ ಉದ್ದಕ್ಕೆ ಬ್ರಿಕ್ ಇಟ್ಕೊಂಡು ಹೋಗ್ತೀವಿ, ಪೂರ ಚಾಚುವಷ್ಟು, ಆವಾಗ ಅದು ಸ್ಟ್ರೆಚ್ ಸಿಗುತ್ತೆ. ಸುಮ್ಮನೆ ಕೊಲಾಪ್ಸ್ ಆದ ಸ್ಟ್ರೆಚ್ ಆಗೋದು, ಸ್ಟ್ರೆಚ್ ಆಗಬೇಕು. ಚಿತ್ತ ಪ್ರಸಾದನ ಅಂತ ಹೇಳ್ತಾರೆ. ಅಂದರೆ ಮನಸ್ಸು, ಬುದ್ಧಿ ಮತ್ತು ಇದು ಪ್ರತಿಯೊಂದು ನಮ್ಮ ಚರ್ಮ, ನಮ್ಮ ಸ್ನಾಯು ಮತ್ತು ಜಾಯಿಂಟ್ಸು ಎಲ್ಲ ಸ್ಟ್ರೆಚ್ ಆಗಿರಬೇಕು. ಅದು ಆಗಿ ಎಷ್ಟೊತ್ತು ಆದ ಮೇಲೆ ಅದು ಸ್ಥಿರತೆ ಬಂದ ಮೇಲೆ ನಿಮ್ಗೆ ಅದು ಸುಖ ಸಿಗುವಂಥದ್ದು. ಅದು ಸುಖ ಅನ್ನುವಂಥದ್ದು ಫಿಸಿಕಲ್ ಅಲ್ಲ, ಅದು ಕಂಪ್ಲೀಟ್ಲಿ ಅದರದ್ದು ಎಕ್ಸ್ಪೀರಿಯನ್ಸೇ ಬೇರೆ. ಅದು ಇನ್ಎಕ್ಸ್ಪ್ಲಿಕಬಲ್ ಅಂತೀವಿ ಅದಕ್ಕೆ. ಇವಾಗ ನಾವು ಪ್ರಾಕ್ಟೀಷನರ್ಸು ಮಾಡಬೇಕಾದ್ರೆ ವಿಚ್ ಪಾರ್ಟ್ ಆಫ್ ದ ಬಾಡಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ? ಎಲ್ಲ ಕಾಲು ಬೆರಳಿಂದ ಕೈ ಬೆರಳು ತನಕ, ತಲೆಯಿಂದ ಪಾದ ತನಕ, ಪೆಲ್ವಿಸಿಂದ ಎಲ್ಲನೂ ಎಲ್ಲ ಅವೇರ್ನೆಸ್ ಇರಬೇಕು. ಮತ್ತು ಶೋಲ್ಡರ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಕ್ಲಾಸ್ನಲ್ಲಿ ಯಾವಾಗಲೂ ಹೇಳ್ತಾನೆ ಇರ್ತೀರ. ಶೋಲ್ಡರ್ ಇಂಪಾರ್ಟೆಂಟು ಕತ್ತಿಗೋಸ್ಕರ, ಕಾಲು ಸೊಂಟಕ್ಕೋಸ್ಕರ. ಓಕೆ, ಇವಾಗ ನಾವು ರೆಗ್ಯುಲರ್ ಪ್ರಾಕ್ಟೀಷನರ್ಸ್ ಆಗಿ ಆಫ್ಟರ್ ದ ಕ್ಲಾಸ್ ಯಾವ ರೀತಿ ನಮ್ಮ ಕಂಪ್ಲೀಟ್ ಫಿಸಿಕಲ್ ಸ್ಟ್ರಕ್ಚರ್ನ ನಾನು ಹೇಳ್ತಾ ಇರೋದು 60-50% ನಮ್ಮದು ಡೇ ಟು ಡೇ ಬೇಸಿಸಲ್ಲಿ ನಡೆಯೋದ್ರಲ್ಲಿ, ಕೂತ್ಕೊಳ್ಳೋದ್ರಲ್ಲಿ ನಾವು ಇಟ್ಕೋಬೇಕಾಗುತ್ತೆ. ನಡೆಯೋದ್ರಲ್ಲಿ ಏನಿಲ್ಲ, ಸ್ವಲ್ಪ ಅವೇರ್ನೆಸ್ ಇದ್ದರೆ ನೆಟ್ಟಗೆ ಕೂತ್ಕೋಬೋದು ಅಷ್ಟೇ. ಶೋಲ್ಡರ್ಸ್ ಹಿಂದೆ ತೊಗೊಂಡ್ರೆ ಸಾಕು, ಆವಾಗ ಹಿಂದೆ ತೊಗೊಂಡ್ರೆ ಸಾಕು. ಸ್ವಲ್ಪ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಸೊಂಟ ನೋವು ಬರಲ್ಲ, ಅವಾಗ ಕತ್ತು ನೋವು ಬರಲ್ಲ. ಅದಕ್ಕೋಸ್ಕರ
ನೀವು ಮೈಗ್ರೇನ್ ಬಗ್ಗೆ ಹೇಳ್ತಾ ಇದ್ರಿ, ಅಂದರೆ ಮೈಗ್ರೇನ್ ಆಗ್ಬೋದು, ಗಿಟಿನೆಸ್ ಆಗ್ಬೋದು, ವರ್ಟಿಗೋ ಆಗ್ಬೋದು. ಅಂಥ ಟೈಮ್ನಲ್ಲಿ ಯಾವ ರೀತಿ ಹುಷಾರಾಗಿರಬೇಕಾಗುತ್ತೆ? ಮೈಗ್ರೇನ್ಗೆ ಅದು ಸಿಂಪ್ಟಮ್ಸ್ ಬಂದುಬಿಡುತ್ತೆ. ಇನ್ನೇನು ನನಗೆ ಬರುತ್ತೆ, ಮೈಗ್ರೇನ್ ಬರುತ್ತೆ, ತಡ್ಕೊಳಕ್ಕಾಗಲ್ಲ ಅಂತ ಆಗುತ್ತೆ. ವಾಂತಿ ಆದಮೇಲೆ ಅದು ಕಂಪ್ಲೀಟ್ ರಿಲೀಫ್ ಸಿಗುತ್ತೆ. ಬಟ್ ಆ ಟೈಮಲ್ಲಿ ಅವರೇ ತಿಳ್ಕೊಬೇಕು, ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಅವರೇ ಅಂದ್ಕೋಬೇಕು ಏನು ಮಾಡ್ಬೋದು ಅಂತ. ಸೊ ಸಿಂಪ್ಟಮ್ ನೆಕ್ ಮೇಲೆ ಇರುತ್ತೆ, ಶೋಲ್ಡರ್ ಮೇಲೆ ಇರುತ್ತೆ. ಸೊ ಟ್ವಿಸ್ಟಿಂಗ್ ಬಹುಶಃ ಅನುಕೂಲ ಆಗ್ಬೋದು, ಅಥವಾ ಫುಲ್ ಹಾರ್ಮ್ ಬೇಡಿಂಗ್ ಅನುಕೂಲ ಆಗ್ಬೋದು. ಅದಕ್ಕೆ ಮುಂಚೆನೇ ನಾವು ತಯಾರು ಮಾಡ್ಕೊಂಡ್ಬಿಡ್ಬೇಕು. ಒಂದು ಪೇಷಂಟ್ ತಿಂಗಳಾನ್ಗಟ್ಟಲೆ ಪ್ರಾಕ್ಟೀಸ್ ಮಾಡಿದ್ಮೇಲೆ ಅದು ಅಟ್ಯಾಕ್ಸ್ ಕಡಿಮೆ ಆಗ್ತಾ ಬರುತ್ತೆ. ತುಂಬ ಜನ ಹೊಟ್ಟೆ ಹೋಗುತ್ತೆ. ಆ್ಯಕ್ಚುಲಿ ಮೈಗ್ರೇನ್ ಬರೋದೇ ಇಲ್ಲ ಅಂದರೆ ರೆಗ್ಯುಲರ್ ಪ್ರಾಕ್ಟೀಸ್ ಇದ್ದಾಗ. ಇವನ್ ವರ್ಟಿಗೋ ನನಗೆ ರಿಪೇರಿ ಆಗಿದೆ. ವರ್ಟಿಗೋ ಹೇಳಲಿಕ್ಕಾಗಲ್ಲ, ಯಾವ್ದಾದ್ರು ಟಕ್ಕನ್ನು ಬಂದುಬಿಡ್ಬೋದು, ಯಾವಾಗ ಬರುತ್ತೆ ಹೇಳಲಿಕ್ಕಾಗಲ್ಲ. ಒಂದು ಸತಿ ಅದು ಬಂದಿದ್ದರೆ ಇನ್ನು ಯಾವಾಗಲೂ ಒಂದು ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಯಾವ್ದಾದ್ರು ಬರ್ಬೋದು, ಚಕ್ಕನ್ನು ಬಂದ್ಬಿಡುತ್ತೆ. ಹೇಳಲಿಕ್ಕಾಗಲ್ಲ. ಪ್ರೆಷರ್ ಟ್ರಿಗರ್ ಆಗತ್ತೆ ನೆಕ್ಕಲ್ಲಿ, ಹೇಳಿದ್ರಲ್ಲ. ಓಕೆ ಸರ್, ಈಗ ಯೋಗ ಫಾರ್ ಪ್ರೆಗ್ನೆಂಟ್ ವಿಮೆನ್ ಅನ್ನೋದು ತುಂಬ ಪಾಪ್ಯುಲರ್ ಆಗಿದೆ. ಅವ್ರು ಎಷ್ಟನೇ ಮಂತಿಂದ ಬರಬೇಕಾಗುತ್ತೆ? ಯಾವ ರೀತಿ ಕೇರ್ಫುಲ್ಲಾಗಿ ಟೀಚರ್ ಪಾಠ ಹೇಳ್ಕೊಡ್ಬೇಕಾಗತ್ತೆ ಅವ್ರಿಗೆ? 3rd ಮಂತ್ ಅದು ಫಸ್ಟ್ ಟ್ರೈಮೆಸ್ಟರ್ 3 ಮಂತ್ಸ್ ಆದಮೇಲೆ 4th ಮಂತಿಂದ ಸ್ಟಾರ್ಟ್ ಮಾಡ್ಬೋದು. ಎಲ್ಲ ಮಾಡ್ಬೋದು. ನೀವೆಷ್ಟೋ ಜನ ಎಲ್ಲ ಮಾಡ್ಬೋದು ಅಂದರೆ ನಾವು ಶೀರ್ಷಾಸನ ಸಮಗಾಸನ ಹೇಳ್ತೀನಿ ಮಾಡೋಕ್ಕೆ. ಶೀರ್ಷಾಸನ ಮಾಡೋರು ಇರ್ತಾರೆ. ಸೊ ಅಭ್ಯಾಸ ಮಾಡು. ಹೊಸ್ದಾಗಿ ಬಂದವರಿಗೆ ಬರೀ ಒಂದಷ್ಟು ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಅರ್ಧಚಂದ್ರಾಸನ ಅಂತಿದೆ, ಅದು ತುಂಬ ಒಳ್ಳೆಯದು. ಹೆಡ್ ಫಿಕ್ಸ್ ಆಗೋಕ್ಕೆ, ಆ ಮೂಮೆಂಟಿಗೆ ತುಂಬ ಒಳ್ಳೆಯದು. ಹೆಸರು ಚೆನ್ನಾಗಿದೆ, ಅರ್ಧಚಂದ್ರಾಸನ ಅಂತ. ಅದು ಕುರ್ಚಿಗೆ ಮಾಡಿಸ್ತೀವಿ. ನೀವು ತುಂಬ ಜನ ಅಂತ ಪ್ರೆಗ್ನೆಂಟ್ ವಿಮೆನ್ ನೋಡಿದ್ರೆ, ನಂದೊಂದು ಪಾಲಿಸಿ ಇಟ್ಕೊಂಡಿದ್ದೀನಿ, ಕ್ಲಾಸ್ಗೆ ಯಾರು ಪ್ರೆಗ್ನೆಂಟ್ ಬರ್ತಾರೋ ಅವ್ರಿಗೆ ಫ್ರೀ ಕ್ಲಾಸಸ್. ಓಕೆ. ಸೊ ಅವ್ರಿಗೆಲ್ಲರಿಗೂ ನಾರ್ಮಲ್ ಡೆಲಿವರಿ ಆಗಿದೆ, ಆಗಿಲ್ಲ? ಸುಮಾರು ಜನ 90% ಆಗಿರುತ್ತೆ ನಾರ್ಮಲ್ ಡೆಲಿವರಿ. ಮೊದಲೇ ನಾನು ನಾರ್ಮಲ್ ಆಗದೆ, 2ನೇ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಮೊದಲೇ ಸಿಸೇರಿಯನ್ ಆಗಿದ್ದರೆ, 2ನೇ ಸಾಮಾನ್ಯವಾಗಿ ಸಿಸೇರಿಯನ್ ಆಗಿಬಿಡುತ್ತೆ. ಈಗ ಯೋಗ ಆ್ಯಂಡ್ ಮೆಂಟಲ್ ಹೆಲ್ತ್ ಅಂತ ಬಂದಾಗ ಕೆಲವು ಪಾಸ್ಚರ್ಸು, ಫಾರ್ ಎಕ್ಸಾಂಪಲ್ ವಿಪರೀತ ದಂಡಾಸನ, ಅದನ್ನು ದಟ್ ಈಸ್ ವೆರಿ ಗುಡ್ ಫಾರ್ ಎಮೋಷ್ನಲ್ ಸ್ಟ್ರೆಂತ್ ಅಂತ ಹೇಳ್ತಾರೆ. ಅದೇ ಉದ್ದೇಶ, ಎದೆ ಎತ್ತಿರ್ತೀವಿ, ಕಂಕ್ಲತ್ತ ಎತ್ತಿರ್ತೀವಿ, ಅದಕ್ಕೆ ಒಳ್ಳೆಯದು ಅಂತ. ಆದರೆ ವ್ಯಕ್ತಿ ಬಂದಾಗ ಅವನಿಗೆ ಯಾವ ನಿತ್ರಾಣ, ಅವನು ಏನು ಶಕ್ತಿನೇ ಇರಲ್ಲ, ಸೆಡೇಟಿವ್ ಕೊಟ್ಟಿರ್ತಾರೆ. ಅಂಥವ್ರಿಗೆ ನಾವು ಹೇಗೆ ಮಾಡಿಸೋದು? ಸಪೋರ್ಟಿವ್ ಅಂತ ಅದೂ ಆಗಲ್ಲ. ಯಾಕೆ ನಮ್ಮ ಪರಂಪರೆಗಳು ಅಥವಾ ಸಿಸ್ಟಮಲ್ಲಿ ಹಿಂದೆ ಬಗ್ಗೋದೆಲ್ಲ ನಮ್ಮ ಪಾಸ್ಟಿಗೆ ತೊಗೊಂಡೋಗುತ್ತೆ, ಮುಂದೆ ಬಗ್ಗೋದೆಲ್ಲ ಫ್ಯೂಚರ್ ತೊಗೊಂಡೋಗುತ್ತೆ. ಈ ಡಿಪ್ರೆಷನ್ಗೆ ಹೋದವರು, ಖಿನ್ನತೆಗೆ ಹೋದವರು, ಅವ್ರು 2ರಲ್ಲೇ ಜೀವನ ಮಾಡ್ತಿರ್ತಾರೆ. ಒಂದು ಪಾಸ್ಟಲ್ಲಿ ಹಂಗಿದ್ದೆ, ಈಗ ಫ್ಯೂಚರ್ ಪ್ರೆಸೆಂಟ್ ಮುಂದೆ ಏನಾಗ್ತಿದೆ ಅಂತ. ಸೊ ಅದರೊಳಗೆ ಅವ್ರ ಜೀವನ ನಡೀತಾ ಇರುತ್ತೆ. ಅವ್ರು ಯಾರು ಮೆಡಿಟೇಟಿಂಗ್ ಆನ್ ದರ್ ಪಾಸ್ಟ್ ಆ್ಯಂಡ್ ಫ್ಯೂಚರ್, ದೇ ಡೋಂಟ್ ಲಿವ್ ಇನ್ ಪ್ರೆಸೆಂಟ್. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಕನೆಕ್ಟ್ ಆಗಿದೆ. ಆಸ್ ಯೂಶುವಲಿ ವಿ ಹ್ಯಾವ್ ಟು ಕನೆಕ್ಟ್ ವಿತ್ ದ ಪರ್ಸನ್ ಹೂ ಹ್ಯಾಸ್ ಹೆಂಗ್ ದಟ್ ಡಿಪ್ರೆಷನ್. ಸೊ ಅವನಿಗೆ ಯಾವಾಗಲೂ ಮಾತಾಡಿಸ್ಬೇಕು, ನಗಿಸ್ಬೇಕು, ನನ್ನನ್ನು ನೋಡು ಅನ್ಬೇಕು, ಅವನ ಹೆಸರು ಹೇಳ್ತಾನೆ ಇರಬೇಕು. ಆಮೇಲೆ ಟ್ವಿಸ್ಟಿಂಗ್ ಮಾಡಿದ್ರೆ ಅವ್ನು ನೋಡ್ಕೋತಾ ಇರ್ತಾನೆ, ನೋಡ ಇಲ್ಲಿ ಅಂತ ನೋಡ್ತಾನೆ. ಕಣ್ಣು ಮುಚ್ಕೊಂಡ್ಬಿಟ್ಟು ಕಣ್ಣು ಮುಚ್ಚೋದು ಯಾವುದೂ ಮಾಡಿಸೋದು. ಇಟ್ ಟೇಕ್ಸ್ ಅಟ್ಲೀಸ್ಟ್ 6+ months. ಅಫ್ಕೋರ್ಸ್ ನಾವು ಫಸ್ಟ್ ಅವತ್ತು ಕನೆಕ್ಟ್ ಆಗಿ ಟೀಚರ್ ಹತ್ರ ಕನೆಕ್ಟ್ ಆಗಬೇಕು. ಟೀಚರ್ ಸ್ಟೂಡೆಂಟ್ ಕನೆಕ್ಟ್ ಆದರೆ ಒಂಚೂರು ಅನುಕೂಲ ಆಗುತ್ತೆ. ಅವ್ರಿಗೆ ಆಸನ ಒಂದು ಮಗು ಬರ್ತಾ ಚಿಕ್ಕ ಅವಳಿಗೆ ಅಷ್ಟೇ ಒಂಥರ ಸರಿ ಇಲ್ಲ, ಅವಳಿಗೆ 3 ಹೊತ್ತು ಹಾಸ್ಯ ಮಾಡಿ ನಗಿಸಿ ಎಬ್ಬಿಸಿ ಮಾತಾಡ್ಸ್ತೀನಿ. ಇವತ್ತು ಹೇಳ್ತಾ ಇಲ್ಲ ಹುಡುಗಿ, ಇವತ್ತು ಪೋಹ ಮಾಡಿ ಅದಕ್ಕೆ ಗ್ರೀನ್ ಚಟ್ನಿ ಮಾಡಿದರು. ಪೋಹಾಗೆ ಗ್ರೀನ್ ಚಟ್ನಿ ಮಾಡಿದರು, ಆಗ ನಿನ್ನ ಹೆಸರು ಚೇಂಜ್ ಮಾಡಿಬಿಡ್ತೀನಿ, ಗ್ರೀನ್ ಪ್ರಿಯಾ ಅಂತ ಕರಿತೀನಿ, ಹಸಿರು ಚಟ್ನಿ ಪ್ರಿಯಾ ಅಂತ ಕರಿತೀನಿ. ಸೊ ಹೀಗೆ ಹಾಸ್ಯದಲ್ಲಿ ಜನಗಳನ್ನ ಹತ್ತ ತಗೋಬೋದು. ಮಕ್ಕಳು ಹಾಗೆ ತಾನೆ ಮಾತಾಡ್ಸೋದು ನಾವು. ಚಾಕ್ಲೇಟ್ ಕೊಡು, ಐಸ್ ಕ್ರೀಮ್ ಕೊಡು, ಏನಾದ್ರು ಕೊಟ್ಟರೆ ಮಕ್ಕಳು ಹತ್ತ ಬರ್ತಾರೆ. ಅದು ಹಾಸ್ಯದಿಂದ ಜನಗಳನ್ನ ಹತ್ತ ತಗೊಳ್ಳೋದು. ಒಂದು ಸತಿ ನನ್ನ ಹಾಸ್ಯ ಜಾಸ್ತಿ ಆಗುತ್ತೆ, ಜನಗಳು ಕಳ್ಕೊಂಡಿದ್ದು ಇದೆ. ಓಕೆ ಸರ್, 8 ವರ್ಷ ಅಥವಾ 10 ವರ್ಷದವರೆಗೂ ಮಕ್ಕಳಿಗೆ ಯೋಗಾಸನ ಬೇಡ ಅಂತಲೂ ಒಂದು ಥಿಯರಿ ಇದೆ. ಈಗ ನೋಡ್ತು ಅಂತ ಹೇಳಿದ್ರೆ ಮಕ್ಕಳಿಗೆ ಅದು ಯೋಗ ಬೇಕು ಅಂತ ಹೇಳ್ತಾರೆ. ನೀವು ಸ್ಕೂಲ್ಗೆಲ್ಲ ಹೇಳ್ಕೊಟ್ಟಿದ್ದೀರಲ್ಲ, ಯಾವ ರೀತಿ ನಿಮ್ಮ ಒಂದು ಅಬ್ಸರ್ವೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್? ಸ್ಕೂಲ್ ಮಕ್ಕಳಿಗೆ ಬೇಕಾ? ನಾನಾ ಥರದ ಸ್ಕೂಲ್ಗೆ ಹೋಗಿದ್ದೀನಿ. ಎಫ್ಲುಯೆಂಟ್ ಅಂತಾರಲ್ಲ, ದೊಡ್ಡ ಸ್ಟಾರ್ ಸ್ಕೂಲ್ಸ್, ಆ ಸ್ಕೂಲು. ಆಮೇಲೆ ತುಂಬ ಕಡಿಮೆ ಇನ್ಕಮ್ ಇರೋ, ದುಡ್ಡೇ ಇಲ್ಲದಿರೋ ಆ ಥರದ ಮಕ್ಳಿಗೂ ಹೇಳ್ಕೊಟ್ಟಿದ್ದೀನಿ. ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಆ ಮಕ್ಕಳ ಹತ್ರನೇ. ಯಾಕೆಂದರೆ ಕಲಿಯೋ ಉತ್ಸಾಹ ಇರುತ್ತೆ. ಅವರುಗಳೇ ಬಂದು ಅವರೇ ಕಸ ಗುಡಿಸಿ ರೆಡಿಯಾಗಿರ್ತಾರೆ ಕ್ಲಾಸ್ಗೆ. ಸೊ ಅದೇ ಒಂಥರ ಹೆಮ್ಮೆ, ಚೆನ್ನಾಗಿರುತ್ತೆ ನೋಡಲಿಕ್ಕೆ.
ಸ್ಕೂಲ್ ಮಕ್ಕಳಿಗೆ ನಾವು ಯಮ ನಿಯಮ ಅಂತೀವಿ, ಸತ್ಯ ಅಂತೀವಿ. ಆ ಸ್ಕೂಲಲ್ಲಿ ಬರೀ ಅಸತ್ಯವಾಗಿಬಿಡುತ್ತೆ. ಯಾಕೆಂತಂದರೆ ಮಕ್ಕಳು ಮಾಡೋಕ್ಕೆ ಇಷ್ಟ ಇಲ್ಲ, ಯಾವ ಫಿಸಿಕಲ್ ಎಕ್ಸರ್ಷನ್ ಮಾಡೋದಿಲ್ಲ. ಕ್ರಿಕೆಟ್ ಅದು ಬೇರೆ ವಿಷಯ, ಬಟ್ ಈ ಥರದ ಆ್ಯಕ್ಟಿವಿಟಿ ಕೈ ಶ್ರಮ ಮಾಡುವಂಥದ್ದು ಯಾವುದೋ ಇಷ್ಟಪಡೋದಿಲ್ಲ. ಬರ್ತಾರೆ, ಒಂದು ಮಗು ಬರುತ್ತೆ, ಬ್ಯಾಂಡೇಜ್ ಸುತ್ತಕೊಂಡಿರ್ತಾನೆ, ಏನೂ ಆಗಿರಲ್ಲ ಅಲ್ಲಿ. ಆಮೇಲೆ ಹೊಟ್ಟೆ ಸೆಟ್ಟು ಹೋಗಿದೆ ಸಾರ್ ಅಂತಾನೆ, ಏನೂ ಆಗಿರಲ್ಲ ಅಲ್ಲಿ. ಆಮೇಲೆ ಪತ್ರ ಬೇರೆ ಬರ್ಸ್ಕೊಂಬಿಟ್ಟು ನಮ್ಮ ಮಗಂಗೆ ಹುಷಾರಿಲ್ಲ, 2 ದಿವಸ ಮಲ್ಕೊಂಡಿದ್ದ, ಏನು ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಬರೀ ಸುಳ್ಳುಗಳಿರುತ್ತೆ. ಯಾಕೆ ನಾವು ಸುಳ್ಳನ್ನು ಅವ್ರ ಬಾಯಲ್ಲಿ ಯಾಕೆ ಹಂಚ್ಬೇಕು, ಸುಳ್ಳು ಹೇಳಿಸ್ಬೇಕು ಅಂತ ನಂದು. ಇಷ್ಟ ಇದ್ದರೆ ಬರಲಿ, ಏನು ತೊಂದರೆ ಇಲ್ಲ. ಇಷ್ಟ ಇಲ್ಲದ್ರೆ ಯಾಕೆ ಫೋರ್ಸ್ ಮಾಡಬೇಕು? ಅದು ಬೇರೆ ವಿಷಯ. ಮಕ್ಕಳಿಗೆ ಏನು ಕಾಲ ಯಾರಿಗೂ ಇಂಟ್ರೆಸ್ಟ್ ಇರೋಲ್ಲ, ಬರೀ ಕಂಪ್ಯೂಟ್ರು ಇದ್ರ ಮೇಲೆ ಕೂತಿರ್ತಾರೆ, ಏನು ಮಾಡೋಕ್ಕಾಗುತ್ತೆ? ಈಗ ದೊಡ್ಡವರು ಸಹ ಅವ್ರು ಬರೋದಿಲ್ಲ. ಈಗ ಮಿಡ್ಲ್ ಏಜ್ 40, 35, 46, 45 ವರ್ಷದವರು ಅವ್ರ ಪೇರೆಂಟ್ಸ್ನ ಸೇರಿಸ್ತಾರೆ. ಅವ್ರ್ಯಾಕೆ ಬರೋದಿಲ್ಲ? ಈ ಥರ ಆಗ್ಬಿಡುತ್ತದೆ. ಅವ್ರ ಪೇರೆಂಟ್ಸ್ಗೂ ಏನು ಅನಿಸುತ್ತೆ ಅಂದರೆ, ಪಾಪ ಎಲ್ಲೋ ಕರ್ಕೊಂಡು ಹೋಗ್ತಾನೆ, ಅನುಕೂಲ ಆಗುತ್ತೇನೋ ಅಂತ. 2 ದಿವಸದಲ್ಲಿ ಏನಾಗುತ್ತೆ ನಂಗೆ ಗೊತ್ತು. ಯಾರು ಬಂದು ಹೇಳಿ ನೋಡಿ, ಇವ್ರು 2 ದಿವಸ ಬರೋದು ಅಂತ ಹೇಳಿರ್ತೀನಿ. ಅದು ಹಾಗೆ ಆಗಿರುತ್ತೆ. ಈಗ ಬರೋಲ್ಲ, ಹಾಗಾಗಿ ಅವರು ಅಂದ್ಕೊಂತ ಇಲ್ಲ ನೋಡ್ತಾ ಇರುತ್ತೆ, ನಾವು ವಾಸಿ ಆಗಿಬಿಡುತ್ತೆ ಅಂತ. ಕೈ ಕಾಲು ಅಲ್ಲಾಡ್ಸೋದ್ರಿಂದ ಏನೂ ವಾಸಿ ಆಗೋದಿಲ್ಲ. ಓಕೆ ಸರ್, ನೀವೀಗ ಪ್ರೊಫೆಷ್ನಲ್ ಟೀಚರ್ಸ್ ಇರ್ತೀರಾ. ಒಂದು, ನಿಮ್ಮ ಇಂಡಿವಿಜುವಲ್ ಪ್ರಾಕ್ಟೀಸ್ ಆಗುತ್ತೆ. ಸೆಕೆಂಡ್ಲಿ, ಮಲ್ಟಿಪಲ್ ಬ್ಯಾಚಸ್ ತಗೋತಾ ಇರ್ತೀರಾ. ನಿಮ್ಮ ಬಾಡಿ ಆ್ಯಂಡ್ ಮೈಂಡು ಯಾವ ರೀತಿ ವರ್ಕ್ ಆಗ್ತಾ ಇರುತ್ತೆ ಪ್ರೊಫೆಷ್ನಲ್ ಯೋಗ ಟೀಚರ್ ಆಗಿ? ನಾನು ಯಾವತ್ತೂ ಅಷ್ಟೇ. ನನ್ನ ಮೊದಲನೇ ಗುರುಗಳು ಜನಕಿರಾಮನವರು, 2ನೇ ಅವರು ಅಜಿತ್ ಕುಮಾರ್. ಅವ್ರು ಒಂದೇ ಸತಿ ಹೊಸ್ತರಲ್ಲೇ ಹೇಳಬೇಕಲ್ಲ, ನಾನು ಯೋಗ ಹೇಳ್ಕೊಡ್ತಾ ಇರ್ಬೇಕಾದ್ರೆ ಕೆಲಸ ಅಂತ ಯಾಕೆ ಅನ್ಕೋತೀಯ ಅಂತ. ಸೊ ಕೆಲಸ ಅಂದರೆ ವರ್ಕ್ ಲೋಡು ಒಂದು ಶುರು ಆಗುತ್ತೆ, ಅದರಿಂದ ಟೆನ್ಷನ್ ಒಂದು ಶುರು ಆಗುತ್ತೆ. ಸೊ ಸುಮ್ಮನೆ ಮಾಡ್ತಾ ಇನ್ನು ಮಾಡು ಸಾಕು ಅಂತ. ಬಟ್ ಇದು ಫಿಸಿಕಲಿ ಎಕ್ಸಾಸ್ಟ್ ಆಗುವಂಥದ್ದಲ್ವಾ? ಆಗಲ್ಲ, ಏನೂ ಆಗೋದಿಲ್ಲ. ನಿಮ್ಗಳಿಗೆ ಪ್ರಾಕ್ಟೀಸು 1974, ಈಗ 2025. ಸೊ ಕಂಪ್ಲೀಟ್ ಪ್ರಾಕ್ಟೀಸ್ ಹ್ಯಾಸ್ ಚೇಂಜ್ ಅಕಾರ್ಡಿಂಗ್ ಟು ಮೆನಿ ಕಂಡೀಷನ್ಸ್. ನಮ್ಮ ಏನಿರ್ಬೋದು, ವಯಸ್ಸಿರ್ಬೋದು, ಪ್ಲಸ್ ವೇರ್ ಆ್ಯಂಡ್ ಟೇರ್ ಇರುತ್ತೆ, ಆಮೇಲೆ ಟೈಮ್ ಇರುತ್ತೆ. ಹೇಳಲಿಕ್ಕಾಗಲ್ಲ ಯಾವ ಟೈಮಲ್ಲಿ ಏನೇನು ಮಾಡೋಕ್ಕಾಗತ್ತೆ ಅಂತ. ಕೆಲಸ ಹೊತ್ತು ನನಗೆ ಬೆಳಗ್ನೊತ್ತು ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಇರೋಲ್ಲ. ಸೊ ಮಧ್ಯಾಹ್ನ ಯಾವುದೋ ಮಾಡಬೇಕಾಗತ್ತೆ. ಯಾಕೆಂದ್ರೆ ಹೊರಗಡೆ ಹೋದಾಗ ಸ್ಕೆಡ್ಯೂಲ್ ಬೇರೆ ಥರ ಇರುತ್ತೆ, ಮತ್ತು ನಿದ್ದೆ ಬರೋಲ್ಲ ಎಷ್ಟೋ ಸತಿ. ಬಿಕಾಸ್ ಆಫ್ ಟೈಮ್ ಝೋನ್ ಚೇಂಜ್ ಇರುತ್ತೆ, ಆಹಾರ ಚೇಂಜ್ ಇರುತ್ತೆ. ಅದು ತಕ್ಕನಾಗಿ ನಾನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಪರ್ಸ್ನಲಾಗಿ ಯಾವತ್ತೂ ನನಗಿದು ಸ್ಟ್ರೈನ್ ಆಗುತ್ತೆ ಅಂತ. ಒಂದೊಂದು ಸತಿ ರೀಸೆಂಟಾಗಿ 6 ಗಂಟೆ ಎವ್ರಿ ಡೇ, 6 ಗಂಟೆ ಕ್ಲಾಸು, ಅಂದರೆ 3 ಗಂಟೆ ಪ್ಲಸ್ 3 ಗಂಟೆ, ಮಧ್ಯ ಒಂದು 2 ಅವರ್ಸ್ ಬ್ರೇಕ್ ಇರುತ್ತೆ. ಹೋಗೋದಕ್ಕೆ ಬರೋದಕ್ಕೆ 1 ಅವರ್, 1.5 ಗಂಟೆ. ಸೊ ಪೂರ ಇದರೊಳಗೆ ಆಗುತ್ತೆ. ಏನು ಮಾಡೋದು, ಹಾಗೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಏನು ಅನಿಸಲಿಲ್ಲ, ಸ್ಟ್ರೈನ್ ಅನಿಸೋಲ್ಲ. ಹೋಗೋದು ಟ್ರಾಫಿಕಲ್ಲಿ ಹೋಗೋದು ಸ್ಟ್ರೈನ್ ಅಷ್ಟೇ ಹೊರತು, ಕ್ಲಾಸ್ ಕೊಡಬೇಕಾದ್ರೆ ಐ ವಿಲ್ ಬಿ ಇನ್ ಕಂಪ್ಲೀಟ್ ಝೀಲ್. ಇನ್ನು ಎಷ್ಟೋ ಹೊಸ ಥಾಟ್ಸು ಬರುತ್ತೆ ಅಲ್ಲಿಂದ. ಆಮೇಲೆ ಒಂದು ವಿಷಮಾಸನ ಅಂತ ಇದೆಯಲ್ಲ, ನಂಗೆ ಗೊತ್ತಿಲ್ಲ ಅದು. ಅದೇ ಓವರ್ ಆಸನ ಮಾಡ್ತು ಅಂತ ಹೇಳಿದ್ರೆ, ಐ ಮೀನ್ ಬಿಯಾಂಡ್ ಅವರ್ ಕೆಪಾಸಿಟಿ. ಈಗ ರೀಸೆಂಟಾಗಿ ಹೇಳ್ತಿದ್ದಾರೆ, ಯಾರು ಹೆಚ್ಚೊತ್ತು ಮಾಡ್ತಾರೆ ಆ ಥರ ಒಂಥರ ಹೇಳ್ಬೋದು. ಅಮಿನಿಷ್ ಅಂತ ಅದೇನೇ ಅರ್ಥ ಬರುತ್ತೆ. ಏನು ಸುಮ್ಮನೆ ಇರುತ್ತೆ ಅಷ್ಟೇ ಬಾಡಿ. ಅದು ಏನು ಮುಂದಕ್ಕೆ ಹೋಗಲ್ಲ, ಹಿಂದಕ್ಕೆ ಹೋಗಲ್ಲ, ಆ ಥರ ನಿಂತು ಬಿಡುತ್ತೆ. ಆ ಸ್ಟೇಜ್ಗೆ ಯಾವಾಗ ಹೋಗ್ತೀವಿ? ಯಾತಕ್ಕೆ ನಮ್ಮ ಕಡೆಯಿಂದ ಪ್ರಾಕ್ಟೀಸ್ನರ್ಸ್ ಕಡೆಯಿಂದ ಜಾಸ್ತಿ ಮಾಡಿ ಮತ್ತೆ ಎಲ್ಲ ಈಗೆಲ್ಲ ತೋರ್ಪಡಿಕೆ ತಾನೆ, ತೋರಿಸ್ಕೋಬೇಕಲ್ಲ. ನಾನು ಮಾಡೋಕ್ಕಾದ್ರೂ ತೋರಿಸ್ಕೋಬೇಕು. ನನಗೆ ಮಾಡೋಕ್ಕೆ ಬರಲ್ಲ ಅಂದರೆ ನಾನು ಹೇಳ್ಕೊಡೋದಿಲ್ಲ. ನನಗೆ ಏನು ಮಾಡೋಕ್ಕೆ ಬರುತ್ತೆ ಅದನ್ನು ಮಾತಾಡೇ ನನ್ನ ಗುರುಗಳು ಹೇಳಿದ್ದು. ವಿ ಡೋಂಟ್ ನೋ ಹೌ ಟು ಪ್ರಾಕ್ಟೀಸ್ ಆರ್ ಹೌ ಟು ಡೂ ದಟ್ ಪೋಸ್, ಡೋಂಟ್ ಟೀಚ್. ಈಗೆಲ್ಲ ಯಾರೋ ಫ್ಲೆಕ್ಸಿಬಲ್ ಬಾಡಿ ತೊಗೊಂಡು ಅವ್ರ ಕೈಲಿ ಮಾಡಿಸ್ತಾರೆ. ನಮ್ಗೆ ಹೇಳೋರು ಈ ಥರ ಇರ್ತಾರೆ, ನೀವು ಮಾಡೋಕ್ಕೆ ಬರೋದು ಇನ್ನೊಂದು ಕೈಲಿ ಮಾಡ್ತೀನಿ. ಹಂಗೆ ಹೇಳಲ್ಲ, ಯಾಕೆ ಎಲ್ಲ ಮಾಡ್ತೀನಿ. ಫಾರ್ಚುನೇಟ್ಲಿ ಶಿಷ್ಯಾಸನ ಎಲ್ಲ ಏನು ತೊಂದರೆ ಇಲ್ಲ ನನಗೆ. ಮಿಗ್ದವ್ರೆಲ್ಲ ಮಾಡಿಸ್ತಾರೆ, ಯೋಗದ ಸ್ಟ್ರೈನ್ ಆಗುತ್ತೆ ಅವ್ರ ಕೈಲಿ ಮಾಡಿಸ್ತೀನಿ ಅಂತ. ನಾನು ಮಾಡೋದಿಲ್ಲ. ನಾನು ಮಾಡ್ತೀನಿ, ಅದೇ ಮಾತ್ರ ಮಾಡಬೇಕು. ಈಗ ಉದಾಹರಣೆ ಗೋಮುಖಾಸನ ಅಂತ ಆಸನ ಇದೆ, ಒಂದು ಕೈ ಮೇಲೆ ಒಂದು ಕೈ ಹಿಂದೆ ಹಿಡ್ಕೊಳ್ಳೋಕೆ. ಹೀಗೆ ನಾನು ಈ ಕೈಲಿ ಆಗೋದಿಲ್ಲ, ನಾನು ಮಾಡಿಸೋದಿಲ್ಲ. ಮತ್ತು ಕಾನ್ಸೆಪ್ಟ್ ನೀವೇ ಹೇಳಿದ್ರಲ್ಲ, ಸ್ಥಿರ ಸುಖ ಆಸನ. ಆ ಸ್ಥಿರ ಸುಖ ಇಲ್ಲದೆ ನಾನು ಆಸನ ಮಾಡೋದೇ ಇಲ್ಲ. ನನಗೆ ಆಸನ ಅಂಥದ್ದು ಎಕ್ಸಸೈಸೇ ಅಲ್ಲ. ಎಕ್ಸಸೈಸ್ ಆದಮೇಲೆ ನನಗೆ ಸಿಗುವಂಥದ್ದು ಆಸನ. ಫಸ್ಟು ಎಕ್ಸಸೈಸ್ ಆದಮೇಲೆ ಪೋಸ್ ಆದಮೇಲೆ ಆಸನ. ಓಕೆ, ಇವಾಗ ನಾವು ಒಂದು ಸ್ಟೇಜಿಗೆ ಬಂದಿದ್ದೀವಿ ಅಂತ ಮಾತುಕತೆ ಎಲ್ಲ ಅಂದ್ಕೊಳ್ತು ಅಂದರೆ, ನೆಕ್ಸ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಣಾಯಾಮ ಆರ್ ಮೆಡಿಟೇಷನ್.
ನಾವು ಡೈರೆಕ್ಟ್ ಆಗೇನೆ ಫಸ್ಟ್ ಕ್ಲಾಸಲ್ಲೇ ನಾವು ಮೆಡಿಟೇಟ್ ಮಾಡೋಕ್ಕಾಗುತ್ತಾ, ಪ್ರಾಣಾಯಾಮ ಮಾಡೋಕ್ಕಾಗುತ್ತಾ? ಅದೇ ಮೆಡಿಟೇಷನ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಏನಕ್ಕೆ ಮಾಡ್ತೀವಿ ಅದೇ ಪ್ರತಿಯೊಂದು ಪರ್ಪಸ್ ಅಷ್ಟೇ. ಅದಕ್ಕೆ ಈಗ ನಾವು ಇದರೊಳಗೆ ಜಪಕ್ಕೆ ತಜ್ಜಪ ತದರ್ಥ ಭಾವನಂ ಅಂತ ಹೇಳ್ತೀವಿ. ಅಂದರೆ ಜಪ ಮಾಡಬೇಕಾದ್ರೆ ಅರ್ಥ ಭಾವನೆ ಇದ್ದರೆ ಮಾತ್ರ ಅದು ಜಪ ಆಗೋಕ್ಕೆ ಸಾಧ್ಯ. ಇಲ್ಲ ನೀವು ಸುಮ್ಮನೆ ಏನು ಇಲ್ಲದೆ ಈಗ ಮಣಿ ಇಟ್ಕೊಂಡು ಹಿಂಗೆ ಮಾಡ್ತಾರೆ, ಆ ಮಣಿಗೆ ಶೈನಿಂಗ್ ಬರ್ಬೋದು ಅಥವಾ ಅದು ಸೌದೋಗ್ಬೋದು, ಏನು ಪ್ರಯೋಜನ ಇಲ್ಲ. ಹಾಗೆ ಆಸನ ಮಾಡಬೇಕಾದ್ರೂ ಸಹ ಅದರ ಅರ್ಥ ಮತ್ತು ಭಾವನೆ ಇದ್ದರೆ ಏನಕ್ಕೆ ಮಾಡ್ತೀವಿ ತಿಳ್ಕೊಂಡ್ರೆ ಮಾತ್ರ ಅದು ಆಸನ ಆಗೋಕ್ಕೆ ಸಾಧ್ಯ. ಆವಾಗ ನಮ್ಗೆ ಯಾವ ಥರ ಡ್ಯಾಮೇಜ್ ಆಗೋಕ್ಕೆ ಸಾಧ್ಯತೆಯೇ ಇಲ್ಲ. ಸೊ ಹಾಗೆ ಅಂದ್ಕೊಂಡಾಗ ನಾವು ಪ್ರಾಣಾಯಾಮ ಅಂದರೆ ಏನು? ಸೊ ಅನ್ಲೆಸ್ ವಿ ಪ್ರಾಕ್ಟೀಸ್ ಆಸನ ಪ್ರಾಪರ್ಲಿ, ಸೊ ಪ್ರಾಣಾಯಾಮ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಬರೋದಿಲ್ಲ. ಉದಾಹರಣೆಗೆ ಹಿಂದೆ ಬಗ್ಗಿರಬೇಕು, ಆವಾಗ ಮುಂದಿನ ಶ್ವಾಸ ಮುಂಭಾಗ ವರ್ಕ್ ಆಗುತ್ತೆ. ಮುಂದೆ ಬಗ್ಗಿದ್ರೆ ಶ್ವಾಸ ಹಿಂಭಾಗ ವರ್ಕ್ ಆಗುತ್ತೆ. ಸೊ ಇನ್ವರ್ಷನ್ಸಲ್ಲಿ ಎದೆಯ ಮೇಲ್ಭಾಗದಲ್ಲಿ ಹೇಗೆ ಉಸಿರಾಡೋದು ಗೊತ್ತಾಗುತ್ತೆ. ಸೊ ಹೀಗೆ ತ್ರಿಕೋಣಾಸನದಲ್ಲಿ ಎಲ್ಲಿ ಉಸಿರಾಟ ಬರುತ್ತೆ ಅದು ಗೊತ್ತು. ಇಷ್ಟನ್ನು ಉಪಯೋಗಿಸಿದ್ರೆ ಮಾತ್ರ ಪ್ರಾಣಾಯಾಮ ಮಾಡೋಕ್ಕೆ ಸಾಧ್ಯ. ಈಗ ನೀವು ಉದಾಹರಣೆಗೆ ಸರ್ವಾಂಗಾಸನ ಮಾಡಿದಾಗ ನೀವು ನೀವು 10 ನಿಮಿಷದ ನೋಡಿ ಏನಾಗುತ್ತೆ, ನಿಮಗೆ ಕಣ್ಣೆಲ್ಲಿರುತ್ತೆ, ಏನು ಬೇಡ. ನಾವು ಕಣ್ಣು ಅದೇ ನನ್ನ ಉದ್ದೇಶ. 15 ನಿಮಿಷ ಕೂರಿಸ್ತೀನಿಲ್ಲ, ಆ 15 ನಿಮಿಷದಲ್ಲಿ ನೀವು ಏನು ಕೇಳ್ತಿರಲ್ಲ ಎಕ್ಸೆಪ್ಟ್ ಯುವರ್ ಓನ್ ಬ್ರೆತ್ ಆರ್ ಮೈ ಬ್ರೆತ್ ಆರ್ ಮೈ ಇನ್ಸ್ಟ್ರಕ್ಷನ್ಸ್. ಅವಾಗ ಅದು ಕಂಪ್ಲೀಟ್ ಕಣ್ಣಾಗಲಿ ಮೂಗಾಗಲಿ ಎಲ್ಲ ಶಾಂತವಾಗಿರುತ್ತೆ. ಸೊ ಆ ಸ್ಥಿತಿಗೆ ಹೋಗ್ಬೇಕಂದ್ರೆ ಇಯರ್ಸ್ ಬೇಕು. ಪ್ರಾಣಾಯಾಮ ಮಾಡೋದು ಸುಲಭ ಅಲ್ಲ. ಎಷ್ಟೋ ಜನ ಪ್ರಾಣಾಯಾಮ ಅಂತ ಮಾಡ್ತಾ ಇರೋದು ಕ್ರಿಯೆಗಳಷ್ಟೇ. ಭಸ್ತ್ರಿಕಾ, ಕಪಾಲಭಾತಿ ಇವೆಲ್ಲ ಇರೋದು ಒಂದೇ ಯೋಗಿಗಳಿಗೆ, ಇಲ್ಲ ಅಂದ್ರೆ ರೋಗಿಗಳಿಗೆ. ಯಾಕೆಂದರೆ ಅವರಿಬ್ಬರು ಪಥ್ಯದಲ್ಲಿ ಇರ್ತಾರೆ ಯಾವಾಗಲೂ. ಯೋಗಿಗಳು ಒಂದು ಸತಿ ತಿಂತಾರಂತೆ, ಒಂದೊತ್ತು ತಿನ್ನೋ ಯೋಗಿ, 2 ರೋಗಿ, 4 ಎತ್ಕೊಂಡು ಹೋಗಿ. ಹಾಗೆಯೇ ಇಲ್ಲಿ ನಾವು ಏನು ಯೋಗಿಗಳಲ್ಲ. ನಾವು ತಿನ್ನೋದನ್ನು ಹುಡ್ಕೊಂಡು ಹೋಗ್ತೀವಿ. ಎಲ್ಲೆಲ್ಲಿ ಏನೇನು ಸಿಗುತ್ತೆ, ಎಲ್ಲಿ ಒಳ್ಳೆ ಗಿರ್ಮಿಟ್ ಸಿಗುತ್ತೆ, ಎಲ್ಲಿ ಪಾವ್ ಭಾಜಿ ಒಳ್ಳೇದು ಸಿಗುತ್ತೆ, ಎಲ್ಲಿ ದೋಸೆ 4 ಕಡೆ ಎಲ್ಲೆಲ್ಲಿ ಯಾವತ್ತು ಹುಡ್ಕೊಂಡು ಹೋಗ್ತೀವಿ. ಈ ಥರ ಹುಡ್ಕೊಂಡು ಸಫಲ ಇದ್ದಾಗ ನೀವು ಹಾಳು ಮುಳು ತಿಂದಾಗ ಹೊಟ್ಟೆ ಕೆಟ್ಟಿರುತ್ತೆ. ನೀವು ಅದು ಯಾಕೆ ಭಸ್ತ್ರಿಕಾ ಮಾಡ್ತೀವಿ? ಹೊಟ್ಟೆ ಪಟ 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 ಹೊಡ್ಕೊಂಡು. ಹೆಣ್ಮಕ್ಳಿಗೆ ಭಸ್ತ್ರಿಕಾ ಮಾಡಲೇಬಾರ್ದು. ಯೂಟ್ರಸ್ ಸಾಕಾಗುತ್ತೆ, ಬ್ರೆಸ್ಟ್ ಸಾಕಾಗುತ್ತೆ. ಈಗಿಂದಾಗ ಏನಾಗಕ್ಕೆ ಸಾಧ್ಯ ಗೊತ್ತಿಲ್ಲ. ಎಲ್ಲ ಮಾಡ್ತಾಯಿದ್ದಾರೆ, ಹೇಳೋಕ್ಕೂ ಭಯ ಏನಾಗ. ಯಾಕೆಂದರೆ ಇದೆಲ್ಲ ಏನಂತಾರೆ ಅದಕ್ಕೆ ಜನ ಅಷ್ಟೇ. ಅಯ್ಯೋ ಹಿಂಗಾಯ್ತು ಅಂದರೆ ಇಲ್ಲ, ಸಾಧ್ಯವೇ ಇಲ್ಲ, ಹಂಗಾಗಿ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಏನದು ಶ್ವಾಸಕೋಶಕ್ಕೆ ಶಕ್ತಿ ಇರಬೇಕು ಅಂತ ಅದನ್ನ ತೊಗೋಬೇಕು ಅಂತಂದರೆ, ಈಗ ಆಸ್ತಮಾ ಇರೋವನಿಗೆ ಪ್ರಾಣಾಯಾಮ ಹೆಂಗೆ ಹೇಳ್ಕೊಡ್ತೀನಿ ನಾವು ಅವನಿಗೆ, ಅವ್ನಿಗೆ ಮುಂಚೆನೇ ಮೇಲೆ ಉಸಿರು ಬರ್ತಿರುತ್ತೆ ಅವನಿಗೆ. ಅದಕ್ಕೆ ಆಸನ ಹೇಳ್ಕೊಟ್ಟು ಅದು ಸ್ವಲ್ಪ ಶಕ್ತಿ ಬಂದ ಮೇಲೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಓಕೆ. ಸೊ ಪ್ರಾಣಾಯಾಮ ಒಂದು ಇದಿದೆ ನಮ್ಮಲ್ಲಿ ಯೋಗದಲ್ಲಿ. ಮುಂದೆ ಬಗ್ಗೋನು ಹಿಂದೆ ಬಗ್ಗೋಕ್ಕಾಗಲ್ಲ, ಹಿಂದೆ ಬಗ್ಗೋನು ಮುಂದೆ ಬಗ್ಗೋಕ್ಕಾಗಲ್ಲ. ಎರಡೂ ಅದೇ ಟ್ವಿಸ್ಟಿಂಗ್ ಬರೋಲ್ಲ. ಟ್ವಿಸ್ಟಿಂಗ್ ಬಂದ್ರೂ ಬ್ಯಾಲೆನ್ಸಿಂಗ್ ಬರೋಲ್ಲ. ಎಲ್ಲ ಬಂದರೆ ನೆಲದ ಮೇಲೆ ಕೂತ್ಕೊಂಡು ಪ್ರಾಣಾಯಾಮ ಮಾಡೋಕ್ಕಾಗಲ್ಲ. ಅದು ಬಂದು ಅವ್ನು ಸಮಾಧಿ ಹೋಗಿ ಮೆಡಿಟೇಷನ್ ಹೋಗಿ. ಯಾಕೆಂದರೆ ಆ ಬಾಡಿ ಅಷ್ಟು ಫ್ಲೆಕ್ಸಿಬಲ್ ಆಗಿದ್ರೆ ಮೈಂಡು ಮೂವ್ ಆಗ್ತಾ ಇರುತ್ತೆ, ಸ್ಥಿರತೆ ಬರೋಲ್ಲ. ಸೊ ನೀವು ಹೇಳೋ ಪ್ರಕಾರ ಸ್ಟಿಫ್ ಬಾಡಿ ಈಸ್ ಬ್ಲೆಸ್ಡ್ ಬಾಡಿ. ಒಂದು ಥರ ಬ್ಲೆಸ್ಡ್ ಅಂತಲ್ಲ, ಅವ್ರಿಗೆ ಎಫರ್ಟ್ ಜಾಸ್ತಿ ಆಗಿದಷ್ಟು ಎಫೆಕ್ಟ್ ಜಾಸ್ತಿ ಸಿಗುತ್ತೆ. ಸೊ ಇವಾಗ ಇಷ್ಟೊತ್ತು ನಾವು ಥಿಯರಿ ಮಾತಾಡಿದ್ವಲ್ಲ ಸರ್, ಈ ಥರ ಅರ್ಥದಲ್ಲಿ ನಿಮಗೆ ಫಾರಿನ್ ಸ್ಟೂಡೆಂಟ್ಸು ಮತ್ತು ಇಂಡಿಯನ್ ಸ್ಟೂಡೆಂಟ್ಸು ಯಾವ ರೀತಿ ಡಿಫ್ರೆನ್ಷಿಯೇಟ್ ಮಾಡ್ತೀರಾ? ಇಲ್ಲಿ ನಾನು ಪರ್ಮನೆಂಟಾಗಿ ಇಲ್ಲೇ ಇರೋನು. ನಾನು ಒಂಥರ ಇಲ್ಲಿ ಉದ್ಭವ ಮೂರ್ತಿ, ಉತ್ಸವ ಮೂರ್ತಿ. ಉದ್ಭವ ಮೂರ್ತಿ ಆದರೆ ಇಲ್ಲಿ ಟೇಕ್ ಇಟ್ ಆಸ್ ಗ್ರಾಂಟೆಡ್, ಯಾವುದು ವರ ಕೊಡ್ತಾನೆ ಇವನು ಪರವಾಗಿಲ್ಲ ಅಂತ. ಅಲ್ಲಿ ಹಾಗಿರಲ್ಲ. ಸೊ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಏನೋ ಇರುತ್ತೆ ಅಂತ. ಇಲ್ಲೂ ಇರುತ್ತೆ ನಿಜ. ಇಲ್ಲೂ ಯಾವತ್ತೂ ಒಂದೇ ನಲ್ಲಿ ಹೋಗ್ತಾ ಇಲ್ಲ ನಾನು. ಇತ್ತೀಚೆಗಂತೂ ಬರೀ ಒಂದು ಥೀಮ್ ಏನು ಅನಿಸುತ್ತೋ ಅದ್ರ ಮೇಲೆ ಮಾಡ್ತಾ ಹೋಗ್ತಾ ಇದ್ದೀವಿ. ಸ್ಥಿರ ಸುಖ ಆಸನ ಬೇಸಲ್ಲೇ ಹೋಗ್ತಾ ಇರುವಂಥದ್ದು. ಎಕ್ಸಸೈಸ್ ಥರ ಯಾವುದೂ ಮಾಡ್ತಾ ಇಲ್ಲ. ತ್ರಿಕೋಣಾಸನ ಮಾಡ್ತಾ ಅದನ್ನು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇನ್ನೊಂದು ನೆಕ್ಸ್ಟ್ ಯಾವುದಾದ್ರು ಒಂದು ಆಸನ ಹಾಗೆ ಪ್ರತಿಯೊಂದು ಸ್ಟೇ ಅಷ್ಟೇ, ಸ್ಥಿರ ಆಗಿರ್ಬೇಕಷ್ಟೆ, ಅದೇ ಮುಖ್ಯ. ಅಲ್ಲಿ ಶರೀರ ಎಲ್ಲರದು ಒಂದೇ, ಅಂಡರ್ಸ್ಟ್ಯಾಂಡಿಂಗ್ ಚೂರು ವ್ಯತ್ಯಾಸ ಇರುತ್ತೆ ಅಷ್ಟೇ, ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಥರ ಇರುತ್ತೆ ಅಷ್ಟೇ. ಅಲ್ಲಿ ಜಾಸ್ತಿ ಇತ್ತೀಚೆಗಂತೂ ಅಲ್ಲಿ ಇನ್ವೆಸ್ಟ್ಮೆಂಟು ಪ್ರಾಫಿಟ್ ಥರ ಇಲ್ಲ ಅಲ್ಲಿ. ಇಲ್ಲಿ ಸ್ವಲ್ಪ ಅನಿಸ್ತಾ ಇದೆ ಇತ್ತೀಚೆಗೆ. ಓಕೆ, ಅವ್ರು ಈಸ್ಟರ್ನ್ಸ್ ಆಗ್ತಿದ್ದಾರೆ, ನಾವು ವೆಸ್ಟರ್ನ್ಸ್ ಈಗ ಇಲ್ಲಿ ನಮ್ಮವ್ರು ಏನದು ಕಾರ್ಡಿಯೋ ಏನಿಲ್ಲ ಅಂದ್ಬಿಟ್ಟು ಜಿಮ್ಗೆ ಹೋಗೋಕೆ ಶುರು ಮಾಡಿದ್ದಾರೆ. ಅಲ್ಲಿ ಇನ್ನೊಂದು ಸರ್ಕಸ್ ಮಾಡ್ಕೊಂಡು ಬರ್ತಾರೆ.
ಸೊ ಇದೆಲ್ಲ ಶುರುವಾಗ್ಬಿಟ್ಟಿದೆ. ಯಂಗ್ಸ್ಟರ್ಸ್, ಯಂಗ್ ಟೀಚರ್ಸ್ ಸಾಕಾಗಲ್ಲ ಅಂತ. 50 ವರ್ಷದಿಂದ ಇಲ್ಲಿದ್ದೀನಿ, ಇದುವರೆಗೂ ಸಾಕಾಗಲ್ಲ ಅಂತ ಅನಿಸ್ತಾ ಇಲ್ಲ. ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ. ಇದೇ ಚೆನ್ನಾಗಿದೆ, ಇದಕ್ಕಿಂತ ಇನ್ನೇನು ಬೇಕು ನಮಗೆ. ಯೋಗ ಅಂತ ಹೇಳಿದ್ರೆ ಡಿಸಿಪ್ಲಿನ್, ಶಿಸ್ತು, ವೇ ಆಫ್ ಲೈಫ್ ಅಂತ ಇದೆ. ಅದೇ ಥರ ಇವತ್ತಿಗೂ ಅದೇ ಡೆಫಿನಿಷನ್ ಆ್ಯಂಡ್ ಮೀನಿಂಗ್ ಉಳ್ಕೊಂಡಿದೆಯಾ ಅಥವಾ ಇನ್ನೇನಾದರೂ ಹೊಸದಾಗಿ ಬಂದಿದೆಯಾ? ಶಿಸ್ತು ಅನ್ನುವಂಥದ್ದು ಮಿಲಿಟ್ರಿ ಡಿಸಿಪ್ಲಿನ್ ಅಲ್ಲ, ನಮಗಾಗೆ ಅನಿಸ್ಬೇಕು, ನಾವಾಗೆ ಮಾಡಬೇಕು ಅಂತ. ಈಗ ನೀವು ಕೇಳ್ತಾ ಇರೋದು ಯೋಗ ಸೂತ್ರ ಪ್ರಕಾರ ಯಮ ನಿಯಮ ಅಂತ ಹೇಳ್ತೀವಿ. ಸೊ ಅದ್ರೊಳಗೆ ಯಾವುದನ್ನು ಯಾರು ಮಾಡ್ತಿದ್ದಾರೆ ನೋಡ್ಕೋಬೇಕು ಅದನ್ನು. ಸೊ ಇನ್ನೂ ನಾವು ಅವ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ ಜಡ್ಜ್ಮೆಂಟ್ ಮಾಡ್ತೀವಿ ನಾವು. ಆಸನ ಮಾಡೋದು, ಜಡ್ಜ್ಮೆಂಟ್ ಮಾಡೋ ಇದರೊಳಗೆ ಇರೋದಿಲ್ಲ, ಆ ಸ್ಥಿತಿಲೇ ಇರೋದಿಲ್ಲ. ಅದು ಹೇಳ್ತಾ ಇರ್ತೀನಿ, ಹೇಳೋದು ನನ್ನ ಧರ್ಮ, ಹೇಳ್ಕೊಡೋದು ನನ್ನ ಧರ್ಮ, ನೀವು ಕೇಳದೇ ಇದ್ದರೆ ನಿಮ್ಮ ಕರ್ಮ ಅಂತ. ಓಕೆ, ಏನು ಮಾಡೋದು? ಮುಂಚೆ ಬೇಜಾರಾಗೋದು, ಈಗ ಬೇಜಾರಾಗೋದೇ ಇಲ್ಲ, ಅಷ್ಟೇ. ಏನು ಮಾಡೋದು? ಸೊ ನೀವೇ ನಿರ್ವಾಣ ಸ್ಟೇಜಿಗೆ ಹೊರಟೋಗಿದ್ದೀರಿ? ಪ್ರಯತ್ನ ಇಲ್ಲ ಹೇಳ್ಕೊಟ್ಟರು. ಇಲ್ಲೇನೋ ಏನೋ ಮಾಡಿ ತೋರಿಸ್ತಾ ಇರ್ತೀನಿ, ಎಲ್ಲೋ ನೋಡ್ತಿರ್ತಾರೆ. ಅದನ್ನ ಅವ್ರ ಕಲ್ಪನೆ ಏನಂದರೆ, ತ್ರಿಕೋಣಾಸನ ತಾನೇ ಇಷ್ಟ ತಾನೇ ಮಾಡೋದು ಅಂತ ಅಂದ್ಕೊಂಡು ತಲೆ ಒಟ್ಟು ಲಾಕ್ ಮಾಡಿಬಿಟ್ಟಿರ್ತಾರೆ, ಬ್ಲಾಕ್ ಮಾಡಿಬಿಡ್ತಾರೆ. ನಮ್ಮ ಕೈ ಹೇಗಿರುತ್ತೆ, ಏನು ತಿರ್ಸ್ತಾ ಇರ್ತೀನಿ, ಏನು ಹೇಳ್ತಾ ಇರ್ತೀನಿ, ಅದು ನೋಡೋ ಇದೇ ಇಲ್ಲ. ಇದೇ ಕೆಲವೆಲ್ಲ ಸಟಲ್ ಮೂಮೆಂಟ್ಸು, ಅದು ಕಾಣಬೇಕಂದ್ರೆ ಹತ್ರ ಬಂದು ನೋಡಬೇಕು, ನೋಡೋದೇ ಇಲ್ಲ. ನೆಕ್ಸ್ಟ್ ಎಲ್ಲ ನೋಡ್ತಾರೆ, ಇಲ್ಲಿ ನೋಡೋದು ಬಿಟ್ಟು ಅಂತ. ಯೋಗ ಇನ್ ಸ್ಪೋರ್ಟ್ಸ್ ಒಂದಾಗುತ್ತೆ. ಆ್ಯಂಡ್ ರೀಸೆಂಟಾಗಿ ಕೆಲವು ದಿನಗಳ ಹಿಂದೆನೋ ಅಥವಾ ಕೆಲವು ಮಂತ್ಸ್ಗಳ ಹಿಂದೆ ಬಾಂಬೆನಲ್ಲಿರುವಂಥ, ಮುಂಬೈನಲ್ಲಿರುವಂಥ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್ ಇದೆಯಲ್ಲ, ಅವರು ಮಕ್ಕಳಿಗೆ ಯೋಗ ಹೇಳ್ಕೊಡ್ತಾ ಇದ್ದಾರೆ. ಕೀಮೋನೂ ಆಗಿದೆ ಆ ಮಕ್ಕಳಿಗೆ. ಎಷ್ಟರ ಮಟ್ಟಿಗೆ ಅದು ಆಗುತ್ತೆ ಸರ್? ಯೋಗ ಡೇನಲ್ಲಿ ಹೈಲೈಟ್ ಆಯಿತು. ಹಾಂ, ಸೊ ಇವಾಗ ನಿಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ಮತ್ತು ಗೊತ್ತಿರೋ ಹಾಗೆ ಮಕ್ಕಳಿಗೆ ಯೋಗ ಅಷ್ಟು ನಾಟ್ ಅಡ್ವೈಸಬಲ್ ಅಂತ ಇದೆ. ಇದು ಮೆಡಿಕಲಿ ಡಾಕ್ಟರ್ಸು ಹಾಸ್ಪಿಟಲಲ್ಲೇ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ, ಚೈಲ್ಡ್ ಪೇಷಂಟ್ಸ್ಗೆ. ಅದೇ ಏನು ಹೇಳ್ಕೊಡ್ತಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಂ, ಸೊ ದೊಡ್ಡವ್ರು ಹೇಳ್ಕೊಟ್ಟಂಗೆ ಹೇಳ್ಕೊಳಕ್ಕಾಗೋದಿಲ್ಲ. ಹೌದು. ಎರಡನೇದು, ಮಕ್ಕಳು ಅಂದಾಗ ಏಜ್ ಗ್ರೂಪ್ ನೋಡಿಕೊಂಡು ಯಾವ ಸ್ಥಿತಿಲಿದ್ದಾರೆ ಅಂತ ನೋಡಬೇಕು. ಆ ಸ್ಥಿತಿ ನೋಡಿಕೊಂಡು ನಾವು ಬಹುಶಃ ಪ್ರಾಪ್ಸ್ ಯೂಸ್ ಮಾಡಿ ಹೇಳ್ಕೊಡ್ಬೇಕಾಗ್ಬೋದು. ಸೊ ಡೈರೆಕ್ಟಾಗಿ ಮಾಡಿ ಹಿಂಸೆ ಆಗುತ್ತೆ. ಬಟ್ ಗೊತ್ತಿಲ್ಲ ಏನು ಹೇಳ್ಕೊಡ್ತೀಯ, ನನಗೂ ಗೊತ್ತಿಲ್ಲ. ಆ್ಯಂಗರ್ ಸಿಸ್ಟಮಲ್ಲಿ ಇದೆಯೋ ಅದು ಏನು ಪ್ರಾಪ್ಸ್ ಇಲ್ಲದೆ ಹೇಳ್ಕೊಡ್ತಾ ಇದ್ದೋರು ಗೊತ್ತಿಲ್ಲ, ನನಗೇನು ಡೀಟೇಲ್ಸ್ ಗೊತ್ತಿಲ್ಲ. ಒಂದು ಕಥೆ ಇದೆ ನನ್ನ ಹತ್ರ ಅಂತ, ಎಲ್ಲ ಕಡೆ ಹೇಳ್ಕೊತೀನದು. ಕರ್ಮ ಥಿಯರಿ ಎಲ್ಲ ಹೇಳ್ಕೊತೀವಲ್ಲ ನಾವು. ಒಬ್ಬರು ವ್ಯಕ್ತಿ ಹೆಂಡತಿನ ಕರ್ಕೊಂಬಂದ್ರು ಕ್ಲಾಸ್ಗೆ. ಕರ್ಕೊಂಬಂದು ನನಗೆ ನನ್ನ ಹೆಂಡತಿ ಯೋಗ ಕ್ಲಾಸ್ ಹೇಳಬೇಕು. ನಾನು ಮುಖ ನೋಡಿದೆ, ಏನು ಸಮಾಚಾರ, ಯಾಕೆ ತೊಳಿದೆ? ನನ್ನ ಹೆಂಡತಿಗೆ ಕಿಡ್ನಿ ಫೇಲ್ಯೂರ್ ಆಗಿದೆ, ಅದಕ್ಕೋಸ್ಕರ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಇನ್ನೊಂದು ತಿಂಗಳಿಗೆ ನನಗೆ ಇದು ಮಾಡಿಸ್ಬೇಕು, ಅದಕ್ಕೆ ಬರ್ತಾಯಿದ್ದೀನಿ ಅಂತ. ಇಲ್ಲ ಸರ್, ನಮಗೆ ಅನುಕೂಲ ಆಗಲ್ಲ, ಯೋಗ ಅನುಕೂಲ ಆಗಲ್ಲ. ಸರ್ ನಾನು ಅದಕ್ಕೆ ಬರ್ತಾಯಿಲ್ಲ, ಆ ಪರ್ಪಸ್ಸಿಗೆ ಬರ್ತಾಯಿಲ್ಲ. ನಿಮ್ಮ ಸುಮಾರು ಜನ ಇದ್ದಾರೆ ಇಲ್ಲಿ, 20-30 ಜನ, ಎಲ್ಲ ನಗ್ತಾ ಇರ್ತಾರೆ, ಒಂದು ಸಮೂಹ ಇದೆ, ಯೋಗ ಸಮೂಹ ಇದೆ, ಅದಕ್ಕೋಸ್ಕರ ಕಳಿಸ್ಬೇಕು ಅಂತ ಆಸೆ ನನಗೆ. ಕೇಳಿದ್ದೀನಿ, ನಿಮ್ಮ ಬಗ್ಗೆ ಕೇಳಿದ್ದೀನಿ ನಾನು ಅಂದರೆ. ಯಾವಾಗ ನನ್ನ ಬಗ್ಗೆ ಕೇಳಿದ್ದೀನಿ ಅಂದ ತಕ್ಷಣ ಈಗ ಪರವಾಗಿಲ್ಲ ಅಂತ ಒಂದಷ್ಟು ನಕ್ಕೊತಾ ಇದ್ದು, ಏನೋ ಆಸನ ಮಾಡ್ತಾಯಿದ್ದು, ಮೂಲೆಯಲ್ಲಿ ಮಾಡ್ತಾಯಿದ್ದೋ ಮಾಡಿಸ್ತಾ ಇದ್ದೆ. ಸೊ ಫೀಸ್ ಎಷ್ಟು ಅಂತಂದರು. ನಾನು ಇಲ್ಲ, ಅವ್ರದ್ದು ಸರ್ಜರಿ ಆಗಿಬಿಡಲಿ, ನಾನು ಫೀಸ್ ತೊಗೋತೀನಿ, ಆಮೇಲೆ ತೊಗೋತೀನಿ ಅಂದೆ. ಸೊ ಅವ್ರು ಸರ್ವೆಂಟ್ ಮೇಡ್ ಕೆಲಸದವಳು ಕಿಡ್ನಿ ಕೊಟ್ಟವಳಿಗೆ. ಓಕೆ, ಹಾಂ. ಸೊ ಕೊಟ್ಟಮೇಲೆ ಸರ್ಜರಿ ಆಯಿತು ಸರ್ ಅಂತಂದರು. ಫೀಸ್ ಕೊಡ್ತೀನಿ. ಇಲ್ಲ, ನಾನು ಮತ್ತೆ ಕ್ಲಾಸಿಗೆ ಬರಲಿ ಅಂತಂದೆ. ಯಾಕೋ ನನ್ನ ಮನಸ್ಸು ಹಿಡಿತಾ ಇತ್ತು, ಯಾಕೆ ತೊಗೋಬೇಕು ಅಂತ ಅನಿಸ್ಲಿಲ್ಲ ಆ ಟೈಮಲ್ಲಿ. 1 ತಿಂಗಳಾಯಿತು, 2 ತಿಂಗಳ, 3 ತಿಂಗಳವರೆಗೂ. 4ನೇ ತಿಂಗಳು ಬಂದರು. ಸ್ವಲ್ಪ ಡಲ್ ಫೇಸು. ಏನಂತ, ನಾನು ಹೆಂಡತಿ ಹೋಗ್ಬಿಡ್ಲು ಸರ್ ಅಂತ. ಯಾಕೆ? ಸರ್ಜರಿ ವಾಸ್ ಸಕ್ಸಸ್ಫುಲ್, ಹೌ ಶಿ ಪಾಸ್ ಡೇ ಅನ್ನೋ ಇಂಥ ನಾವು ಹೇಳ್ತೀವಲ್ಲ, ಸಾವು ಹ್ಯಾಗೆ ಬರುತ್ತೆ ಗೊತ್ತಾಗೋದಿಲ್ಲ ಅಂತ. ಇದು ಒಳ್ಳೆ ಉದಾಹರಣೆ. ಮತ್ತು ಥಿಯರಿ ಆಫ್ ಕರ್ಮ ಆಲ್ಸೋ. ಯಾಕೆ ಏನಕ್ಕೆ ಗೊತ್ತಿಲ್ಲ ನಮಗೆ. ಅವ್ರಿಗೆ ಅಮೇರಿಕಲ್ಲಿದ್ದವರು, ಅಮೇರಿಕಾನ ಇಲ್ಲಿ ಬಂದು ಓಕೆ, ಅವ್ರದ್ದು ಅಲ್ಲೆಲ್ಲ ಕ್ಲೀನಿಂಗ್ಗೆ ದೇ ಯೂಸ್ ಟಿಶ್ಯೂ ಪೇಪರ್. ನಮ್ಮಲ್ಲಿ ನೀರು, ಅಷ್ಟೆಲ್ಲ ಬಡ್ಕೋತೀವಿ, ನೀರಿಲ್ಲ ಪೇಪರ್ ಯೂಸ್ ಮಾಡಬೇಕು ಅದರಿಂದ. ಆ ಕರೋನಾ ಬಂದ್ಬಿಟ್ಟು ಎಲ್ಲ ಕ್ಲೀನಿಂಗ್ ಶುರು ಮಾಡ್ಕೊಂಡ್ವಿ. ಎಲ್ಲ ನೀರೇ ಬೇಕಿತ್ತು ನಮಗೆ ವಾಶ್ ಮಾಡೋಕ್ಕೆ. ಸೊ ಕ್ಲೀನ್ ಅವ್ರನ್ನ ಪೇಪರ್ ಮಾಡ್ಕೊಂಡಿದ್ದಾರೆ. ಎ ಪಾರ್ಟ್ ಆಫ್ ದಟ್ ಟಿಶ್ಯೂ ಪೇಪರ್ ಹ್ಯಾಸ್ ಡ್ಯಾಮೇಜ್ ರನ್, ಇಟ್ ಹಸ್ ಗಾನ್ ಟು ಸಮ್ ಅದರ್ ಪಾರ್ಟ್ ಆ್ಯಂಡ್ ಸೆಪ್ಟಿಕ್ ಅಂತೀವಲ್ಲ, ಅದಾಗಿ ಫೀವರ್ ಅಂಡ್ ದೇ ಕಾಂಟ್ ಸರ್ವೈವರ್. ಅವಾಗೂ ಯಾರೋ ಅವಾಗೂ ಬಂದರು, ತಲೆ ಎಲ್ಲ ಸ್ವಲ್ಪ ಡಲ್ಲಾಗಿದ್ದರು. ಫೀಸ್ ತೊಗೊಳ್ಳಿಲ್ಲ, ನಮ್ಮ ವ್ಯಕ್ತಿನೇ ಇಲ್ಲ, ಏನು ತೊಗೊಳ್ಳೋದು ನಾನು ತೊಗೊಳ್ಳಿಲ್ಲ, ಫೀಸ್ ತೊಗೊಳ್ಳಿಲ್ಲ. ಇನ್ಯಾರೋ ಪಕ್ಕದಲ್ಲಿದ್ದವ್ರು ಯಾರೋ ಹೇಳಿ, ಸರ್ ಹಿಂಗೆಲ್ಲ ಮಾಡಬಾರ್ದು, ತೊಗೊಂಡು ಇನ್ಯಾರೋ ಕೊಡಿ ಅಂತ. ನಾನು ತಮಾಷೆ ಮಾಡೋದಕ್ಕೆ ಲಕ್ಷ್ಮೀ ಚಂಚಲ ನನ್ನ ಬಲಗೈ ಬಂದಿದ್ದನ್ನು
ಅಥವಾ ಎಡಗೈಲಿ ಬಂದು ಮತ್ತೆ ಜೋಬಳಿಗೆ ಹಾಕೊಂಬೋದು, ನಂಗೆ ಬೇಡ ಇದೇ ಬೇಡ ಅಂತ ನಾನು ತೊಗೊಳ್ಳಿಲ್ಲ. ಸೊ ಹೀಗೆ ಯಾಕೆ ಹೇಳ್ತೀನಿ, ಆ ಸಮೂಹ ಅಂತ ಬಂತಲ್ಲ, ಆ ಸಮೂಹದಿಂದ ವ್ಯಕ್ತಿಗೆ ಅನುಕೂಲ ಆಗ್ಬೋದು. ಅದಕ್ಕೆ ತಾನು ತುಂಬ ಜನಕ್ಕೆ ಗ್ರೂಪ್ ಕ್ಲಾಸ್, ಅದಕ್ಕೆ ತುಂಬ ಜನಕ್ಕೆ ಅನುಕೂಲ ಆಗದೆ ಗ್ರೂಪ್. ಯಾಕೆಂದ್ರೆ ಫ್ರೆಂಡ್ಶಿಪ್ ಮಾಡ್ಕೋತಾರೆ, ಜನಗಳು ಸಿಗ್ತಾರೆ, ಕಷ್ಟ ಸುಖ ಹೇಳ್ಕೋಬೋದು. ಅದೊಂಥರ ಥೆರಪಿನೇ ಅದು. ಟೀಚರ್ ನಮ್ಮಂಥವ್ರು ಸಿಗದೇ ಇರ್ಬೋದು, ದೂರ ಇಡ್ಬೋದು, ಬೇರೆ ಉದ್ದೇಶದಿಂದ ದೂರ ಇಡ್ಬೋದು. ಉದ್ದೇಶ ಇರುತ್ತೆ ಟೀಚರ್ಗೂ. ಯಾಕೆಂದರೆ ಎಲ್ಲ ಟೀಚರ್ ಅನ್ನುವಂಥ ಭಾಳ ದೊಡ್ಡ ಜವಾಬ್ದಾರಿ. ಕೆಲವರು ಅವನು ಟೀಚರ್ನ ಫ್ರೆಂಡ್ ಥರ ನೋಡ್ಕೋಬೇಕು, ಟೀಚರ್ನ ತಮ್ಮನ ಥರ ನೋಡಬೇಕು, ಅಣ್ಣ ಥರ ನೋಡಬೇಕು, ತಂಗಿ ಥರ, ಈ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅವ್ರದ್ದು ಏನು ದುಃಖ ಏನಿರುತ್ತೆ ನಮ್ಮ ಭುಜದ ಮೇಲೆ ಹಾಕೋಕೆ ಹೋಗ್ತಾರೆ. ಅದು ನಮ್ಮ ಟೀಚರಾಗಿ ಅದನ್ನ ಸಹಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಏನು ಹೇಳ್ಕೊತೀವಿ ಸರ್ವಾಂಗಾಸನ, ಅದು ಆಗಬೇಕು. ಐರನಿ ಏನು ಅಂದರೆ ಎಷ್ಟು ಮಾಡೋಕ್ಕೆ ಆಗೋಲ್ಲ. ಹೇಳ್ತೀವಿ ನಾವು ಸರ್ವಾಂಗಾಸನ, ಮಾಡೋಕ್ಕೆ ಆಗೋಲ್ಲ. ಈಗ ಒಬ್ಬ ವ್ಯಕ್ತಿ ಓದಿದ ತಮಾಷೆಗೆ ಹೇಳ್ತೀನಿ, ತುಂಬ ಸಿಕ್ಕಾಬಡಿ ಸಿಟ್ಟು. ಸೊ ಸರ್ ನಾನು ತುಂಬ ಈ ಥರ ಇದೆ ಫಿಟ್ಟು, ನಾನು ಟೀಚರ್ ಬೇರೆ ಸ್ಕೂಲ್ ಕಾಲೇಜಲ್ಲಿ ತುಂಬ ಹಿಂಸೆ ಆಗ್ತದೆ, ನಿಮಗೆ ಏನೋ ಹೇಳ್ಕೊಡಿ ಅಂತ. ಸರಿ ಬನ್ನಿ ಸರ್ವಾಂಗಾಸನ, ಎಲ್ಲ ಆಸನ ಮಾಡಿ ಸರ್ವಾಂಗಾಸನ 15 ನಿಮಿಷ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿದೆ ಸರ್ ಅಂತ, ತುಂಬ ಕಾಮಾಗಿದ್ದೀನಿ. 2 ದಿವಸ ಮಾಡಿದೆ, 3 ದಿವಸ ಬರಲಿಲ್ಲ. ಯಾಕೆಂದರೆ ಈ ಡಸಂಟ್ ವಾಂಟ್ ಟು ಬಿಕಮ್ ಕ್ವೈಟ್, ದಟ್ ಈಸ್ ನೇಚರ್. ಓಕೆ, ಇಸ್ ಇಂಟ್ರೆಸ್ಟಿಂಗ್. ಸೊ ನಾವು ಹೇಳ್ತೀವಿ ಯೋಗ ಅಂತದ್ದು ಫಿಸಿಕಲ್ ಅಂತ, ಇಲ್ಲ, ನೋ, ಸರಿಯಾಗಿ ಮಾಡಿದ್ರೆ. ಯಾಕೆ ಹಿಂದೆ ಬಗ್ಗೆ ತುಂಬ ಜನ ಹೆಣ್ಮಕ್ಳು ಅಳ್ತಾರೆ, ಗಂಟು ಅಷ್ಟು ಅಳೋದಿಲ್ಲ. ಹೆಂಗಸರು ಇಲ್ಲಿ ಗೊತ್ತಿಲ್ಲ, ನಂಗೆ ಜಾಸ್ತಿ ಅಳಲ್ಲ. ಇಲ್ಲಿ ಫಾರ್ಬಿನಿಂಗಲ್ಲಿ ಯಾರು ಹೇಳ್ತಾಯಿದ್ರು, ಹಿಂದೆ ಏನಾದರೂ ಫಾರಿನ್ನಲ್ಲಿ ಅಥವಾ ಸೌತ್ ಅಮೇರಿಕನ್ ಕಂಟ್ರೀಸ್ನಲ್ಲಿ ವಿಪರೀತ ದಂಡಾಸನ ಕುರ್ಚಿಗೆ ಮಾಡಿದ ತಕ್ಷಣ ಅನ್ಕಂಟ್ರೋಲ್ ಕಣ್ಣಲ್ಲಿ ನೀರು ಬರ್ತಾನೆ ಇರುತ್ತೆ. ವರ್ಷೋಸತಿ ಹೋಗಿ ಕಣ್ಣೀರು ಒರೆಸ್ಕೊಂಡ್ಬರ್ತಾರೆ. ಯಾಕೆಂದರೆ ದ ಪಾಸ್ಟ್ ಇಟ್ ಟೇಕ್ಸ್ ಯು ಟು ಪಾಸ್ಟ್ ಯಾವ ಥರ ಇರುತ್ತೋ ಯಾರಿಗೆ ಗೊತ್ತು, ಏನಿರುತ್ತೋ ಹಿಂದಿನ. ಮತ್ತು ಇದು ಹೆಣ್ಮಕ್ಳಿಗೆ ಜಾಸ್ತಿ ಆಗ್ತಾ ಇರುತ್ತೆ. ಎಮೋಷನ್ಸ್ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಇರುತ್ತೆ. ಓ ಗಾಡ್, ದಿಸ್ ಇಸ್ ಎ ನ್ಯೂಸ್ ಇದೆ ಆ್ಯಕ್ಚುಲಿ. ನೋಡಿದ್ದೀನಿ ನಾನು, ತುಂಬ ಕಡೆ ಕಣ್ಣಲ್ಲಿ ನೀರು ಹಾಕುತ್ತಾರೆ. ಸೊ ಚೇಂಜ್ ಆಗದೆ ಯಾಕೆ ಬರೀ ಫಿಸಿಕಲ್ ಆದ ಹೆಂಗಾಗುತ್ತೆ? ಅದೇ ನೀವು ಜಿಮ್ನಾಸ್ಟಿಕ್ಗಳು ಯಾರು ಆ ಥರ ಮಾಡಿದೋರಿದೆಯಾ? ಇಲ್ಲ, ಅಲ್ಲಿಲ್ಲ. ಸೊ ಒಂದೇ ಕೆಲವು ಆಸನಗಳು ಮಾತ್ರ ಯಾಕೆ ಬರುತ್ತೆ ಹಾಗೆ. ಸೊ ಅದಕ್ಕೆ ವಿಷಯ ತಿಳ್ಕೊಬೇಕು. ಸುಮ್ಮನೆ ಕೈ ಕಾಲೆಲ್ಲ ಆಡಿಸ್ತೀನಿ ಅಂದ್ಬಿಟ್ಟು ಎಲ್ಲರೂ ಯೋಗ ಟೀಚರ್ ಆಗಿಬಿಡ್ತಾರೆ. ಈಗೆಲ್ಲ ಎಷ್ಟು 100 hours ಕೋರ್ಸು. ನನಗೂ ತುಂಬ ಜನ ಚಿಕ್ಕ ಉಪದೇಶ ಮಾಡು, ಸರ್ ಇಷ್ಟಲ್ಲಿ ತಿಳ್ಕೊಂಡಿದ್ದೀನಿ ನೀವು, ನಾವು ನಿಮಗೆ ನಾನೇ ಪ್ರೋಗ್ರಾಮ್ ಹಾಕ್ಕೊಡ್ತೀನಿ, ನೀವು ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ ಅಂತ. ದುಡ್ಡು ಮಾಡ್ಬೋದು ಸರ್, ಸಾಕಪ್ಪ ದುಡ್ಡು ಮಾಡಿದ್ದು, ನಾನು ನೆಮ್ಮದಿಯಾಗಿದ್ದೀನಿ, ಸಾಕು, ಇಷ್ಟೇ ಸಾಕು ನನಗೆ. ಓಕೆ ಸರ್, ಇವಾಗ ಯೋಗ ಅಂತಂದರೆ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಸ್ಪಿರಿಚುವಲ್ಲು ಎಲ್ಲ ಆಯಿತು. ಇಂಟೆಲೆಕ್ಚುಲಿ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಯಾವ ರೀತಿ? ಇಂಟೆಲೆಕ್ಚುಯಲ್ಲು ಖಂಡಿತ ಕಾಣಿಸೋದಿಲ್ಲ, ಒಂದು ಪ್ರೊಫೆಷ್ನಲ್ ಆಗ್ಬೋದು, ಇಂಟೆಲೆಕ್ಚುಲಿ ಹೇಗಾಗುತ್ತೆ? ಅಲ್ಲ, ಈಗ ಅದು ಆ ಸ್ಥಿತಿಗೆ ಹೋಗಬೇಕಲ್ಲ, ಧ್ಯಾನ ಸ್ಥಿತಿಗೆ ಹೋದಾಗ ಮಾತ್ರ ಆಗೋ ಸಾಧ್ಯತೆ. ಓಕೆ, ಅಂದರೆ ಇಂಟೆಲೆಕ್ಚುಯಲ್ ಅಂತಂದರೆ ಮೆಮರಿ ಪವರ್ ಆಗಬಹುದು, ಕ್ರಿಯೇಟಿವಿಟಿ ಆಗಬಹುದು. ಬಿಕಾಸ್ ಆಗುತ್ತೆ. ನಿಮ್ಮಲ್ಲಿ ತುಂಬ ಜನ ಡಾನ್ಸರ್ಸು, ಮ್ಯೂಸಿಷಿಯನ್ಸು, ರಾಜೀವ್ ತಾರಾನಾಥ್ ಆಗ್ಬೋದು ಅಲ್ವಾ ಸರ್? ತುಂಬ ಆಗುತ್ತೆ. ಬಟ್ ಏನಂತಂದರೆ ಆ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ. ಈಗ ಆಗಿನ ಅವ್ರ ಭಾಷೆಯಲ್ಲಿ ಇನ್ವೆಸ್ಟ್ ಮಾಡಬೇಕಲ್ಲ ಅಷ್ಟೊಂದು. ಹಾಗೆ ಇನ್ವೆಸ್ಟ್ ಮಾಡೋದು ಕಷ್ಟ ಇದೆ. ಯಾಕಂದರೆ ಅದು ಅವ್ರದ್ದೇ ವೃತ್ತಿ, ಪ್ರೊಫೆಷನ್ ಇರುತ್ತೆ. ಅದು ಅನುಕೂಲ ಆಗುತ್ತೆ, ಖಂಡಿತ ಆಗುತ್ತೆ, ಹಾಗೆ ಆಗುತ್ತೆ. ಅದು ಸ್ಪೆಷಲಿ ಈ ಥರ ಕ್ರಿಯೇಟಿವ್ ಆ್ಯಂಡ್ ಆರ್ಟಿಸ್ಟ್. ಈಗ ಇನ್ನೂ ಇದ್ದಾರೆ ನಮ್ಮ ಕ್ಲಾಸಿಗೆ, ಇನ್ನೂ ಆರ್ಟಿಸ್ಟ್ಗಳು ಬರ್ತಿದಾರಲ್ಲ. ಸೊ ಹಾಗಾಗಿ ಹೆಲ್ಪ್ ಆಗ್ತಾ ಇದೆ. ಬರೀ ಬಾಡಿ ಫ್ಲೆಕ್ಸಿಬಿಲಿಟಿ ಮಾತ್ರ ಅಲ್ಲ. ನಮಗೇನಂದರೆ ಆರ್ಟಿಸ್ಟ್ಗಳು ಬಂದರೆ ಅವ್ರಿಗೆ ಹೇಳ್ಕೊಡೋದು ಸುಲಭ, ಅರ್ಥ ಆಗೋದು ಸುಲಭ. ಅವರಿಗೆ ನಮಗೂ ಅರ್ಥ ಆಗುತ್ತೆ, ಅವ್ರಿಗೂ ಅರ್ಥ ಆಗುತ್ತೆ. ಯಾಕೆ ಆ ಝೋನಲ್ಲಿ ಇರ್ತಾರೆ, ಅವರು ಕಲಿಯೋ ಝೋನಲ್ಲಿ ಇರ್ತಾರೆ. ಅಂದರೆ ಫುಲ್ ಅನಲೈಸ್ ಮಾಡೋದು, ಟೀಚಿಂಗ್ ಬಗ್ಗೆ ಗೊತ್ತಾಗುತ್ತೆ ಅವರಿಗೆ. ಮಿಗ್ದವ್ರು ಸುಮ್ಮನೆ ದಿವ್ಸಕ್ಕೆ ಒಂಥರ ತ್ರಿಕೋಣಾಸನ ಮಾಡ್ತಾನೆ ಅನಿಸುತ್ತೆ. ಮತ್ತು ಈ ಆರ್ಟಿಸ್ಟ್ಗಳಿಗೆ ನಾವೇನು ಮಾಡ್ತಾ ಇದ್ದೀವಿ ಶಿಕ್ಷಕನಾಗಿ ಅಥವಾ ಸಾಧಕನಾಗಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ 2-3 ಜನ ಒಳ್ಳೆ ರೈಟರ್ಸ್ ನನ್ನ ಬಗ್ಗೆ ಈಗ ನಾನಾಗಿ ಹೇಳ್ಕೋಬಾರ್ದು, ಬೇರೆ ಹೇಳಿದ್ರೆ ಗೊತ್ತಾಗುತ್ತೆ. ಸೊ ನಮಗೇನು, ನಾವು ಹೇಳ್ಕೊಡೋದು ಒಂದೇ ವೃತ್ತಿ. ಓಕೆ. ಸೊ ಯಾಕೆಂದ್ರೆ ಯಾರೋ ಒಬ್ರು ಕೂಡ ಇಲ್ಲಿ ಡೆಲ್ಲಿಲಿದ್ದಾರೆ, ಇಲ್ಲಿದ್ದರು, ಅವ್ರು ಹೇಳ್ತಾ ಇದ್ರು. ಸೊ ನಾನು ಬರ್ತಾ ಒಂದು 2 ತಿಂಗಳಿಂದ ಬರ್ತಾ ಇದ್ದೀನಿ. ಸೊ ಫಾರ್ ಅಸ್ ಯು ಲುಕ್ ಲೈಕ್ ಎ ಗುಡ್ ಕೊರಿಯೋಗ್ರಾಫರ್ ಅಂತ. ಸೊ ಯಾವುದೋ ಒಂದು ಇದಿರಲ್ಲ ಅಂತ. ಸೊ ನಿಂತದ್ದಲ್ಲ, ಹರಿತಾ ಇರುತ್ತೆ ಅಂತ. ಯೋಗ ಅಂತ ಹೇಳಿದ್ರೆ ಇಟ್ ಈಸ್ ಬಿಯಾಂಡ್ June 21st. ಮತ್ತೆ ದಿವಸ ಮಾಡುವಂಥದ್ದು, ದಿವಸ ಮಾಡುವಂಥದ್ದು, ದಿವಸ ಸ್ನಾನ ಮಾಡ್ತೀವಿ, ಅದೇ ದಿವಸ ಆಸನ ಮಾಡ್ತೀವಿ. ಏನಕ್ಕೆ ಮಾಡ್ತೀವಿ ಅದು ತಿಳ್ಕೊಳ್ಬೇಕಷ್ಟೇ. ಸೊ ಟು ಎಕ್ಸಿಬಿಟ್ ಅವರ್ ಸೆಲ್ಫ್ ಆರ್ ಟು ಗೋ ಇನ್. ಅದಕ್ಕೆ ಹೇಳ್ತಾನೆ, ಯೋಗ ಇಸ್ ನಾಟ್ ಟು ಬರ್ನ್ ದಿ ಕ್ಯಾಲರೀಸ್, ಇಸ್ ಟು ಬರ್ನ್ ದಿ ಕ್ರೇಜಿನೆಸ್ ಇನ್ ಲೈಫ್ ಅಂತ. ಸೊ ನಾನೇನು ಕನ್ಕ್ಲೂಡ್ ಮಾಡೋ ನೆಸೆಸಿಟಿನೇ ಇಲ್ಲ.
ಹೌದು, ಇಂಟೆಲೆಕ್ಚುಲಿ ಕೂಡ ತುಂಬಾ ಹೆಲ್ಪ್ ಆಗಿರೋದನ್ನು ನಾನು ಕಂಡಿದ್ದೀನಿ ಕ್ಲಾಸ್ನಲ್ಲಿ. ತುಂಬ ಜನ ಆರ್ಟಿಸ್ಟ್ ಬರ್ತಾರೆ, ರೈಟರ್ಸ್ ಬರ್ತಾರೆ, ಮ್ಯೂಸಿಷಿಯನ್ಸ್, ಡಾನ್ಸರ್ಸ್ ಎಲ್ಲರೂ ಕೂಡ ಬಂದಿರೋದುಂಟು. ಇದು ಹೆಲ್ಪ್ ಆಗುತ್ತೆ. ಅದೇ ಇವಾಗ ಸರ್ ಹೇಳ್ದಂಗೆ ಎಷ್ಟರ ಮಟ್ಟಿಗೆ ಆ ವಿದ್ಯೆಗೆ ಮತ್ತು ಗುರುಗೆ ನಾವು ಸರೆಂಡರ್ ಆಗ್ತೀವಿ ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಈ ದೃಷ್ಟಿನಲ್ಲಿ ಇವತ್ತಿನ ದಿನ ಟೋಟಲಿ ಅನ್ಸ್ಕ್ರಿಪ್ಟೆಡ್ ಇದು. ಆಮೇಲೆ ಎಚ್.ಎಸ್. ಅರುಣ್ ನನ್ನ ಟೀಚರು, ನನ್ನ ರಾಜು ಯೋಗ ದರ್ಶನ ಪುಸ್ತಕಕ್ಕೆ ಕೂಡ ಇವರು ಮುನ್ನುಡಿ ಬರ್ಕೊಟ್ಟಿದ್ದಾರೆ. ಇಂಟೆಲೆಕ್ಚುಲಿ ಅಂತ ಹೇಳಬೇಕಾದ್ರೆ ಆನ್ ಬಿಹಾಫ್ ಆಫ್ ಯೋಗ ಪ್ರಾಕ್ಟೀಷನರ್ಸ್ ನಾನೇ ಹೇಳ್ತೀನಿ. ತುಂಬ ಜನನ ನೋಡಿದ್ದೀನಿ. ಡಾಕ್ಟರ್ ಶ್ರೀಧರ್ ಅಂತ, ಹೀ ಈಸ್ ಎ ಡಾನ್ಸರ್, ಮತ್ತು ಅಮೆರಿಕಾದಲ್ಲಿ ಅವರು ಒಂದು ಸ್ಟುಡಿಯೋ ಅಥವಾ ಯೋಗ ಕ್ಲಾಸ್ ನಡೆಸ್ತಾ ಇದ್ದಾರೆ. ಅವರು ಕೂಡ ಬೆನಿಫಿಟ್ ಆಗಿದ್ದಾರೆ. ನಂದಿನಿ ಮೆಹ್ತಾ ಅವ್ರನ್ನೂ ಕೂಡ ತುಂಬ ಹತ್ತಿರದಿಂದ ಕಂಡಿದ್ದೀನಿ. ರಾಜೀವ್ ತಾರಾನಾಥ್ ಕೂಡ ಬರ್ತಾಯಿದ್ರು. ಪುಟ್ಟಣ್ಣ ಕಣ್ಗಾಲ್, ಅದು ತುಂಬ ಹಿಂದೆ ಅಲ್ವಾ ಸರ್? ಕಣ್ಗಾಲು ಜೊತೆಗೆ ಆರತಿ, ಆಮೇಲೆ ಮಂಜುಳಾ, ಆಮೇಲೆ ವಿಷ್ಣುವರ್ಧನ್. ಓಕೆ. ಆಮೇಲೆ ಪ್ರೇಮನ್ ಇಂಟ್ರೊಡ್ಯೂಸ್ ಮಾಡಿದ್ದು ವಿಷ್ಣುವರ್ಧನ್. ಔಟ್ ಅನ್ನೋದು ಕ್ಲಾಸ್ಗಿಂತ ಹೆಚ್ಚಾಗಿ ಮಾತುಕತೆಗಳು ತುಂಬ ಚೆನ್ನಾಗಿರೋದು, ತುಂಬ ಇಂಟ್ರೆಸ್ಟಿಂಗ್, ವೆರಿ ಎಮೋಷನಲ್, ತುಂಬ ವೆರಿ ಎಮೋಷನಲ್. ಒಂದ್ಸತಿ ಹೋಗಿ ಮಾಡ್ತಾ ಇರಲಿಲ್ಲ, ನೆಕ್ಸ್ಟ್ ಟೈಮ್ ಮೂಡ್ ಇಲ್ಲ ಇವತ್ತು, ಏನೋ ಮಾತಾಡ್ಕೊಂಡು ಹೋಗ್ಬೇಡ ಅಂತ ಮಾತಾಡ್ಬಿಟ್ಟು ದೋಸೆ ಕಟ್ಟು ಕಳ್ಸೋ, ಮೆಂತ್ಯ ದೋಸೆ ಕಟ್ಟು ಕಳ್ಸೋದು. ಅವ್ರದ್ದು ಇಬ್ಬರು ಜಾಸ್ತಿ ನಾನು ಇದಿತ್ತು, ಪುಟ್ಟಣ್ಣ ಮತ್ತು ವಿಷ್ಣುವರ್ಧನ್ ಅವರಿಗೆ. ಮಿಗ್ದವ್ರಿಗೆ ಸ್ವಲ್ಪ ಆ ಥರ ತಗೊಂಡ್ರೆ ನೀವು. ಚೆನ್ನೈಗೂ ಹೋಗಿದ್ದೆ ಅವ್ರ ಮನೆಗೆ. ಮೈಸೂರು ಯಾವುದೋ ಒಂದು ಧರ್ಮಸೆರೆ ಅಂತ ಒಂದು ಮೂವಿ, ಆ ಶೂಟಿಂಗ್ ಕರೆದಿದ್ದು ಬನ್ನಿ ಮೇಸ್ಟರ್ ಅಂತ, ಅದಕ್ಕೆ ಹೋಗಿದ್ದೆ. ಅದು ಕೊನೆಯದೊಂದು ಮಾಡ್ದಲ್ಲ, ಏನದು ಹೆಸರು, ರಂಗನಾಯಕಿ. ಅದಕ್ಕೀಗ ಮೆಸೇಜ್ ನಿಮ್ಮನ್ನ ಒಂದು ಹಾಕೊಂಡ್ಬಿಡ್ತೀನಿ, ಯೋಗ ಹೇಳ್ಕೊಡೋದು ಬನ್ನಿ ಅಂದರು. ನಾವು ಮುಂಚಿಂದನೇ ಹಿಂದೆ ಇಟ್ಟು ಏನಾದ್ರು ಸ್ಟುಡಿಯೋ ಹುಡ್ಕೊಂಡು ಎಲ್ಲ ಹೋಗ್ಲಿಲ್ಲ. ಸರಿ, ಇವಾಗ ನೀವು ಆರ್ಟಿಸ್ಟ್ಗಳದೆಲ್ಲ ಹೇಳಿದ್ರಿ, ಆ ಥರ ತಗೋತು ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಪರ್ಸನ್ಸು ಕೂಡ, ನಾಟ್ ಓನ್ಲಿ ಕ್ರಿಕೆಟ್, ಈವನ್ ಬೇರೆ ಬೇರೆಯವರು ಕೂಡ ಆ ಯೋಗನ ತುಂಬ ಸೀರಿಯಸ್ಸಾಗಿ ತೊಗೊಂಡಿದ್ದಾರೆ. ಹೇಗೆ ಹೆಲ್ಪ್ ಆಗುತ್ತೆ? ಈಗ ಸ್ಪೇಸ್ಗೆ ಅಸ್ಟ್ರೋನಟ್ಸ್ ಕೂಡ ತೊಗೊಂಡಿದ್ದಾರೆ ಯೋಗನ. ಅದೇ ಗುರೂಜಿ ಒಂದು ಕಡೆ ಹೇಳಿದ್ದಾರೆ, ಅಂದರೆ ಬುಕ್ಕಲ್ಲಿ ಹೇಳಿದ್ದಾರೆ ಅನಿಸುತ್ತೆ, ಯೋಗ ಇಲ್ಲಕ್ಕೆ ಹನಿ ಕೂಂಬ್ ಅಂತ. ಹನಿ ಕೂಂಬ್ ಎಲ್ಲಿ ನಾವು ಅದನ್ನು ಕಚ್ತೀವಿ ಅಲ್ಲಿ ನಮಗೆ ರಸ ಸಿಗುತ್ತೆ ಅಂತ. ಹಾಗೆ ಈ ಸಬ್ಜೆಕ್ಟ್ನ ಹಾಗೆ ತೊಗೋಬೋದು. ಬಾಡಿ ಬಿಲ್ಡಿಂಗ್ ತೊಗೋಬೋದು, ಅಥವಾ ರಿಲ್ಯಾಕ್ಸಿಂಗ್ ತೊಗೋಬೋದು, ಥೆರಪಿಗೆ ತೊಗೋಬೋದು, ಸೊ ಹೈಯೆಸ್ಟ್ ಇದಕ್ಕೂ ಜಪ ತಪಕ್ಕೂ ತೊಗೋಬೋದು. ಸೊ ಹಾಗೆ ಯಾರು ಬೇಕಾದ್ರೂ ಮಾಡ್ಬೋದು. ಇದು ಯೋಗ ಫಾರ್ ಸ್ಪೋರ್ಟ್ಸ್ ಅನ್ನುವಂಥದ್ದು ಸುಮಾರು ವರ್ಷಗಳ ಹಿಂದೆ ಗುರೂಜಿ ಅವ್ರಿಗೆ ಗುರೂಜಿ ಕ್ರಿಕೆಟ್ ತುಂಬ ಇಷ್ಟ, ತುಂಬ ಇಷ್ಟ. ತುಂಬ ಜನ ಅವ್ರ ಹತ್ರ ಕಲ್ತಿದ್ದೂ ಇದೆ, ಸ್ಟಾರ್ ಕ್ರಿಕೆಟರ್ಸ್ ಕಲ್ತಿದ್ದೂ ಇದೆ. ಮುಂಬೈಲಿ ಕಲ್ತಿದ್ದಾರೆ, ಪುಣೆಯಲ್ಲಿ ಕಲ್ತಿದ್ದಾರೆ, ಬೆಂಗಳೂರಿನಲ್ಲೂ ಒಂದು KCA ಸ್ಟೇಡಿಯಮಲ್ಲಿ ಒಂದು ಎಷ್ಟೋ ದಿವಸ ಕ್ಯಾಂಪ್ ಮಾಡಿ ಒಂದು ಕ್ಲಾಸಿಗೆ ನಾವುಗಳು ಸೀನಿಯರ್ ಟೀಚರ್ಸ್ ಆಗಿ ಅಲ್ಲಿ ಹೋಗಿದ್ವಿ ನಾವು. ಓಕೆ. ಆದಮೇಲೆ ಗುರೂಜಿಗೊಂದು ಒಂದು ಬುಕ್ ಮಾಡಬೇಕು ಅವರಿಗೆ, ಯೋಗ ಫಾರ್ ಕ್ರಿಕೆಟರ್ಸ್ ಅಂತೇಳಿ. ಅದಕ್ಕೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಸ್ಪಾನ್ಸರ್ ಮಾಡ್ತೀವಿ ಅಂತೇಳಿ ದುಡ್ಡು ಕೊಡೋದಕ್ಕೆ ಪ್ರಿಂಟ್ ಪಬ್ಲಿಷ್ ಆಗಬೇಕಲ್ಲ. ಹಾಗಾಗಿ ಪುಣೆಯಲ್ಲಿ ಎಲ್ಲ ವರ್ಕ್ ಆಯ್ತದು, ಇನ್ಕ್ಲೂಡಿಂಗ್ ಫೋಟೋಗ್ರಾಫ್ ನಾ ಕರ್ನಾಟಕ ನಾನೊಬ್ಬ, ಮಿಕ್ಕಿದ ಮುಂಬೈ, ಪುಣೆ ಸೀನಿಯರ್ ಟೀಚರ್ಸ್ನ ಕರೆದು ಫ್ಯೂಡಿಂಗ್ ಆಯಿತು. ಸುಮಾರು ವರ್ಷದ ಬರಲೇ ಇಲ್ಲ, ಅದು ಏನಾಯಿತು ಅಂತ ಗೊತ್ತಾಗಲಿಲ್ಲ. ಮತ್ತು ಅಲ್ಲಿ ಗೀತಾಜಿ ಇದ್ದರು, ಆಮೇಲೆ ಇನ್ಯಾರೊಬ್ಬರು ಈ ಥರ ಕಂಪ್ಯೂಟರ್ ಕೂತ್ಕೊಂಡು ಏನು ಟೈಪ್ ಮಾಡ್ತಾಯಿದ್ರು, ಎಲ್ಲ ಆಯ್ತದು. ಕೊನೆಗೆ ಯಾರೋ ಹೇಳಿದ್ರಂತೆ, ಇಲ್ಲ ಅದು ಬರೀ ಕ್ರಿಕೆಟ್ಗಾಲ ಜಾಸ್ತಿ ಹೋಗೋದಿಲ್ಲ, ಇವಾಗ ಫಸ್ಟ್ ಸ್ಪೋರ್ಟ್ಸ್ ಮಾಡೋಣ ಅಂಥೇಳಿ ಕ್ರಿಕೆಟ್ ಮೇಜರು, ಮಿಕ್ಕಿದ್ದ ಒಂದು 2-3 ಆಟ ಇದು ತೊಗೊಂಡಿದ್ದಾರೆ. ಅನುಕೂಲ ಆಗುತ್ತೆ, ಯಾಕೆಂದರೆ ಅದು ಇಟ್ ಡಿಪೆಂಡ್ಸ್. ಸೊ ಮಸಲ್ ಬಿಲ್ಡಿಂಗು, ಮತ್ತು ಏನದು ಕಾನ್ಸಂಟ್ರೇಷನ್ನು, ಅಪ್ರೋಚು ಎಲ್ಲ ಚೆನ್ನಾಗಿ. ಕರ್ನಾಟಕದ ಪ್ಲೇಯರ್ಸು ತುಂಬ ಜನ ಕ್ರಿಕೆಟ್ ಕಲ್ತಿದ್ದಾರೆ, ಗುರೂಜಿ ಸ್ಟೈಲಲ್ಲಿ ಎಲ್ಲ ಮಾಡಿದ್ದಾರೆ. ಹೌದು, ನಿಜ, ಅದು ಮಾಡಿದ್ದಾರೆ. ಹೌದು. ಆ ಥರ ಸ್ಪೋರ್ಟ್ಸ್ ಬುಕ್ಸ್ ಅಂತ ಬರೋದಾದರೆ ನಿಮ್ಮದು ಎಷ್ಟೊಂದು ಬುಕ್ಸ್ ಎಲ್ಲ ಬಂದುಬಿಟ್ಟಿದೆ ಅಲ್ವಾ ಸರ್? ಹಂಸಧ್ವನಿ ಪ್ರಕಾಶನ ಅಂತಿತ್ತು, ರಂಗಸ್ವಾಮಿ ಅವ್ರನ್ನ ನೆನೆಸ್ಕೋತೀನಿ, ಯಾವಾಗಲೂ ನೆನೆಸ್ಕೋತೀನಿ. ಯಾಕೆಂದರೆ ಬರೆಯೋ ನಂದು ಈ ಕಲ್ಪನೆನೇ ಇರಲಿಲ್ಲ ನನಗೆ ಬರೆಯೋದು ಅಂತ. ಹೇಗೋ ಆಯ್ತದು. ಸ್ಟಿಲ್ ವಿ ಮಿಸ್ ಹೆಮ್ ಇನ್ ಫ್ಯಾನ್. ಅದೇನಾಯಿತು ಅಂದರೆ ನಂದು ಅಂತ ಹೇಳೋಕ್ಕಾಗಿ ಬದಲು BK ಸಾಯಿಂಗ್ ಅವರು, ಗೀತಾ ಹಿಂಗ್ ಅವರು ಇವರೆಲ್ಲ ಕತ್ಕೊಂಡು ನೋಡ್ಕೊಂಡು ಬರೀತಾ ಇದ್ದೀನಿ. ನಂದು ಸ್ವಂತದ್ದೇನಿರಲಿಲ್ಲ ಅದು. ಓಕೆ ಓಕೆ ಓಕೆ. ಹಾಂ. ಸೊ ಹಾಗೆ ನನ್ನ ಸ್ವಂತದ್ದು ಅಂದರೆ 2014 ಇಂಗ್ಲೀಷ್ನಲ್ಲಿ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆನ್ ದಿ ಚೇರ್ ಅಂತ ಮಾಡಿದೆ. ಅದು ಗುರೂಜಿ ಅವರು ಜುಲೈ 8ನೇ ತಾರೀಕು ಅದಕ್ಕೆ 2014 ಪ್ರಿಫೇಸ್ ಬರ್ಕೊಟ್ರು, ಮುನ್ನುಡಿ ಬರ್ಕೊಟ್ರು. ಅದು ಥರ ಇನ್ನೂ ಸ್ಟಿಲ್ ಯಾಕೆ ನನ್ನ ಶರೀರ ಅಲ್ಲಾಡುತ್ತೆ. ಯಾಕೆಂತಂದರೆ
ಶ್ರೀಮಾತ ಅವ್ನಿಗೆ ಒಂದು 20 ಜನ ಗುರೂಜಿ ನೋಡೋಕ್ಕೆ ಹೋಗಿದ್ದರು. ಆವಾಗ ಹೋಗ್ತಾ ಗೊತ್ತಾದ ತಕ್ಷಣ ನಾನು ಹೊರದೇಶದಲ್ಲಿದ್ದೆ, ನಾನು ಅಮೇರಿಕಲ್ಲಿದ್ದೆ. ಸೊ ಇದು ಮ್ಯಾನ್ಯುಸ್ಕ್ರಿಪ್ಟ್ ಇದೆ, ತೊಗೊಂಡು ಗುರೂಜಿಗೆ ತೋರಿಸು ಅಂತ ಅಂದೆ. ಅದಕ್ಕೆ ಎರಡು ಥರದ್ದು ಕಾಮೆಂಟ್ ಬರ್ತಾಯಿತ್ತು ಆವಾಗ. ಒಂದೇ ಇತ್ರೋದು ಏನು ಚೆನ್ನಾಗಿಲ್ಲ ಬಿಸಾಕು ಅಂತಾರೆ, ಸೊ ಇಲ್ಲ ಅಂದರೆ ಒಪ್ಕೋತಾರೆ ನೋಡೋಣ ಅಂತ. ಎರಡಕ್ಕೂ ರೆಡಿ ಇದ್ವಿ ನಾವು. ಸೊ ಇವಳು ತೊಗೊಂಡು ಹೋದ್ಲು, ಕೊಡೋಕ್ಕೆ ಹಿಂದೇಟ್ ಆಗ್ತಾಯಿದ್ಲು. ಸೊ ಇವಳು ಅಂದರೆ ನಿಮ್ಮ ಶ್ರೀಮಾತೆ. ಸೊ ಗುರು ವಾಪಸ್ ಹೋಗ್ಬೇಕಾದ್ರೆ ಕರೆದು ವಾಪಸ್ಸು ಏನು ನಿನ್ನ ಕೈಲಿ ಅಂತ, ಇದು ಬುಕ್ಕು ಅಂತ ಕೊಡು ಅಂದ್ರಂತ. ಅವರಾಗೆ ಇಸ್ಕೊಂಡ್ರಂತ. ಸೊ ನಾನು ಮನೆಗೆ ಹೋದ್ಮೇಲೆ ನೋಡ್ತೀನಿ ಅಂತ. ಅದಾದಮೇಲೆ ಗೀತಾ ಆಮೇಲೆ ಅರುಣ್ ಇಲ್ಲ ಸೊ ಬರೋಕ್ಕೆ ಹೇಳು ಅಂತಂದು. ನಾನು ಅವತ್ತಿನ ದಿವಸನೇ ಡೈರೆಕ್ಟ್ ಏರ್ಪೋರ್ಟಿಂದ ಅವ್ರು ನೋಡೋಕ್ಕೆ ಹೋದೆ. ಅವರು ಪುಣ್ಯಕ್ಕೆ ಅವ್ರು ಎದುರುಗಡೆ ಕೂತಿದ್ರು, ಒಬ್ಬರೇ ಕೂತಿದ್ರು. ಹಾಗಾಗಿ ಮಾತಾಡಿಸಿದೆ, ಊಟ ಮಾಡ್ಕೊಂಡು ಹೋಗು, ಇವತ್ತು ಅವ್ರ ತಂದೆದು 150ನೇ ವರ್ಷದ ಪುಣ್ಯತಿಥಿ, ಫಸ್ಟ್ ಟೈಮ್ ಬಳ್ಳೂರಲ್ಲಿ ಮಾಡೋದು ಅಂತ ಹೇಳಿದರು. ಹಾಗಾಗಿ ಅದಕ್ಕೆ ನಾನು ಸ್ನಾನನೂ ಮಾಡಿರಲಿಲ್ಲ, ಊಟ ಮಾಡ್ಕೊಂಡು ಅವಾಗ ಹೇಳಿದ್ರು ಹೊರಗಡೆ ಪ್ರಸಾದ ತೊಗೊಂಡೋಗು ಅಂದರು. ಆಮೇಲೆ ನೀನು ಹೆಂಡತಿ ಕೊಟ್ಟಿದ್ದಾಳೆ ಇದು ಮ್ಯಾನ್ಸ್ಕ್ರಿಪ್ಟ್, ನೋಡು ಮನೆಗೆ ಹೋದ್ಮೇಲೆ ಮುನ್ನುಡಿ ಬರ್ಕೊಡ್ತೀನಿ. ನಾನು ಮೊದಲನೇ ಪುಸ್ತಕಕ್ಕೆ ಬರ್ಕೊಟ್ಟಿದ್ರು ಕನ್ನಡಕ್ಕೆ ಅಂತ ಹೇಳಿ ಬರ್ಕೊಟ್ಟಿದ್ದೆ. ಇದಾಯಿತು. ಆಮೇಲೆ 1 ತಿಂಗಳಾದ್ಮೇಲೆ US ಮತ್ತೆ ಹೊರಡಬೇಕಿತ್ತು. ಬರೆದೆ, ಗುರೂಜಿ ನನ್ನ ಮೊದಲನೇ ಪುಸ್ತಕಕ್ಕೆ ಮುನ್ನುಡಿ ಕೊಟ್ಟಿದ್ದೀರಾ, ನಿಮ್ಮ ಮ್ಯಾನ್ಸ್ಕ್ರಿಪ್ಟ್ ನಿಮ್ಮ ಹತ್ರ ಯಾವ ಟೈಮ್ ಆಗುತ್ತೋ ಆವಾಗ ಮುನ್ನುಡಿ ಕೊಡಿ ಅಂತ ಹೇಳಿದೆ. ತಕ್ಷಣ ಆನ್ಸರ್ ಮಾಡೋದು, ನನಗೆ ಹುಷಾರಿಲ್ಲ, ನಾನು ಬೆಳ್ಳೂರಿಂದ ಪುಣೆಗೆ ಹೋಗಿ ಗೇಟಿಂದ ಮನೆ ಬಾಗಿಲು ಹೋಗೋಕ್ಕೆ ಸುಸ್ತಾಗ್ಬಿಡ್ತದೆ, ನನಗೆ ನಾಸಿಯೇಟಿಂಗ್ ವಾಮಿಟ್ ಬರೋ ಥರ ಆಗ್ತಿದೆ. ಈ ನನ್ನ ಸ್ನೇಹಿತರು ನಮ್ಮ ಸ್ಟೂಡೆಂಟು ECG ಚೆಕ್ ಮಾಡಿಸಿದ್ದಾರೆ, ಏನು ತೊಂದರೆ ಇಲ್ಲ ಅಂದಿದ್ದಾರೆ. ನನಗೆ ಯಾವಾಗ ನಂಗೆ ಶಕ್ತಿ ಬರುತ್ತೆ ಪ್ರಾಕ್ಟೀಸ್ ಮಾಡೋಕ್ಕೆ ಆವಾಗ ನಿನಗೆ ಬರ್ಕೊಡ್ತೀನಿ ಅಂದರು. ಅದಾಗ 1 ತಿಂಗಳು ಮತ್ತೆ 15 ದಿವಸಕ್ಕೆ ಮುನ್ನುಡಿಯೇ ಕೊಟ್ಬಿಟ್ರು. ಕೊಟ್ಟು ಈ ಮ್ಯಾನ್ಸ್ಕ್ರಿಪ್ಟ್ ತುಂಬ ಭಾರ ಇದೆ, ಮಟ್ಟಕ್ಕಾಗಲ್ಲ, ಅಲ್ಲ ಹರಿದಿದ್ದೀನಿ, ಬೇಜಾರು ಮಾಡ್ಕೋಬೇಡ ಅಂತ ಬರೆದಿದ್ದಾರೆ. ಆವಾಗ ಒಳ್ಳೆ ಚೆನ್ನಾಗಿ ಮುನ್ನುಡಿ ಬರ್ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಮುನ್ನುಡಿ ಆ ಪುಸ್ತಕಕ್ಕೆ. ಸೊ ಅದಾಗಿ ಅದು 8ನೇ ತಾರೀಕು ಐ ಮೀನ್ ಅಪ್ರಿಷಿಯೇಟ್ ಯುವರ್ ಸೆಂಟಿಮೆಂಟ್ಸ್ ಅಂತ ಹೇಳಿ ಇನ್ನೊಂದು ಕೊಟ್ಟು 9ನೇ ತಾರೀಕು ಜುಲೈ 9, 2014, ಆಗಸ್ಟ್ 20 ಗುರೂಜಿ ಪಾಸ್ತಾರೆ. ಅದೇ ಲಾಸ್ಟ್ ಪುಸ್ತಕ ಅವ್ರು ನೋಡಿದ್ದು. ಆಮೇಲೆ ಗೀತಾಜಿ ಸಿಕ್ಕಿದ್ರು, ಅವರು ಹೇಳಿದ್ರು, ನಮ್ಮ ಅಪ್ಪ ಗುರೂಜಿ ಆ ಪುಸ್ತಕ ನೋಡ್ತಾ ಇಲ್ಲ ಅಷ್ಟೊಂದೆಲ್ಲ, ಬಟ್ ನಿನಗೇನಾದ್ರು ಬರ್ಕೊಡ್ತಾರೆ ಅಂದರು. ಸೊ ಆಯ್ತು. ಸೊ ಅದು ಭಾಳ ಟಚಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ಟೋಟಲಿ ಬ್ಲೆಸ್ಡ್ ಬುಕ್. ಸೊ ನಾ ಇಲ್ಲಿ ಏನು ಕನ್ಕ್ಲೂಡ್ ಮಾಡ್ತಿದ್ದೀನಿ ಅಂತಂದರೆ, ಕನ್ಕ್ಲೂಡ್ ಅಂದರೆ ಅದು ಯೋಗಾಗೆ ಯಾವುದೇ ಥರ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ನಾನು ಕನ್ಕ್ಲೂಡ್ ಮಾಡೋದಂದರೆ ಇವತ್ತಿನ ಪ್ರೋಗ್ರಾಮ್ ಮಾತ್ರ ಕನ್ಕ್ಲೂಡ್ ಮಾಡ್ಕೋತಾ ಇರೋದು. ಅದು ಒಂಥರ ನಿರಂತರ ಎಂಡ್ಲೆಸ್ ಆಗಿ ಹೋಗುವಂಥದ್ದು ಈ ಪ್ರಾಕ್ಟೀಸು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯೋಗ. ಇವಾಗ ಪ್ರಾಣಾಯಾಮದ ಬಗ್ಗೆನೂ ಕೇಳಿದ್ರಿ, ಸರ್ ಹೇಳ್ತಾ ಇದ್ರಲ್ಲ ಯಾವ ರೀತಿ ಪ್ರಾಣಾಯಾಮ ಮತ್ತು ಆಸನನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಸೊ ದಟ್ಸ್ ಇಟ್. ನಾನು ಯೋಗ ಮಾಡ್ತೀನಿ ಅಂತ ಜೂನ್ 21 ಮಾತ್ರ ಮಾಡೋದು ಯೋಗ ಅಲ್ಲ. ಡೇ ಟು ಡೇ ಬೇಸಿಸಲ್ಲಿ ಆಸನ ಪ್ರಾಕ್ಟೀಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದನ್ನು ನಾವು ಹೇಗೆ ಸಣ್ಣ ಪುಟ್ಟದಾಗಿ ಅಟ್ಲೀಸ್ಟ್ 5% ನಾವು ನಡೆಸ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಮಾತಿನ ಮೂಲ ಉದ್ದೇಶ ಕೂಡ ಮೇಜರ್ ಇಂಟೆನ್ಷನು ಅದೇ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. Yoga and Boga doesn't go together. Okay. The more you Boga, the more the Roga. ಯಾರು ಸೀರಿಯಸ್ ಆಗಿ ಮಾಡ್ತಾರೆ ಸ್ವಲ್ಪ ದಿವಸ ಮಾಡಿ ಬಿಡೋರೇ ಜಾಸ್ತಿ. ಸೀರಿಯಸ್ ಆಗಿ ಮಾಡಿದ್ರೆ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಎಷ್ಟೋ ಕಡೆ ಇವರು ಹೇಳ್ತಾರೆ, ಡಾಕ್ಟ್ರುಗಳು ಹೇಳ್ತಾರೆ, ಹಾರ್ಟ್ ಡೈಲೇಟ್ ಆಗಿರುವಂಥದ್ದು, ಬ್ರೈನ್ ಹೆಮರೇಜ್ ಆಗಿರುವಂಥದ್ದು ಎಲ್ಲ ಯಾವುದೂ ಒಂದು ನಾನಾಗೆ ಮಾಡೋದಂಥದ್ದು ಏನೂ ಇರಲಿಲ್ಲ, ಮಾಡೂ ಇಲ್ಲ. ಈಗಲೂ ಸಹ ಹಾಗೇನೆ, ಅದ್ರ ಪಾಡಿಗೆ ಅದಾದರೆ ಆಗಲಿ, ಇಲ್ಲದಿಲ್ಲ. ಕ್ಲಾಸ್ಗಳು ಅಷ್ಟೇ, ಯಾವುದು ಪ್ರಿಪೇರ್ ಆಗಿರಲ್ಲ, ಹೋಗಿ ಏನು ಅನಿಸುತ್ತೆ ಆ ಟೈಮಲ್ಲಿ ಮಾಡಿಸುವಂತ ಅನಿಸ್ತದೆ. ಅದಕ್ಕೆ ಆಗೋದು ಇಲ್ಲ. ನನ್ನ ನೇಚರಲ್ಲಿ ನಾನಾಗಿ ಮಾಡುವಂಥದ್ದು ಯಾವುದೂ ಇಲ್ಲ. ಆ್ಯಂಡ್ ಆಲ್ಸೋ ನಿಮ್ಮ ಕೇಸಲ್ಲಿ ಪರ್ಸ್ನಲಿ ತಗೊಳ್ತು ಅಂತ ಹೇಳಿದ್ರೆ, ಯು ಮೆಟ್ ಯುವರ್ ವೈಫ್ ಇನ್ ರಾಷ್ಟ್ರೋತ್ಥಾನ. ಆಮೇಲೆ ನೀವು ಇಂಡಿಪೆಂಡೆಂಟ್ಲಿ ಶುರು ಮಾಡಬೇಕು ಅಂತಂದರೆ ನಿಮ್ಮಿಬ್ಬರದ್ದು ಕೂಡ ವೆರಿ ಗುಡ್ ಕಾಂಬಿನೇಷನ್ ಆಗೋಯ್ತು, ಲೈಕ್ ಮೈಂಡೆಡ್ ಎಲ್ಲನೂ. ನಂದು ಅದು ಬಿಡಬೇಕು ಅನ್ನೋ ಉದ್ದೇಶವೇ ಇರಲಿಲ್ಲ. ಒಂದು ಗ್ರೂಪು ಒಂದು 5-6 ಜನ ಬಲವಂತ ಮಾಡಿ, ದಯವಿಟ್ಟು ಮಾಡಿ, ನಾವು ನಿಮ್ಮ ಹಿಂದೆ ಇರ್ತೀವಿ ಅಂದರು. ಹಾಗಾಗಿ ಬಿಟ್ಟಿದೆ. ಇಲ್ಲ, ರಾಷ್ಟ್ರೋತ್ಥಾನ ಬಿಡೋ ಅಷ್ಟು ಸುಲಭ ಇರಲಿಲ್ಲ, ಯಾಕೆಂದ್ರೆ ಅಷ್ಟೊಂದು ಬಾಂಧವ್ಯ ಆಯಿತು ಅಜಿತ್ ಕುಮಾರ್ ಜೊತೆಗೆ. ಸೊ ಅವ್ರು ಮಾಡುವಂದಮೇಲೆ ಒಂಥರ ಸರಿ ಅಂತ ಹೇಳಿ ಶುರು ಮಾಡಿದ್ದೆ ಅಷ್ಟೇ. ಬಿಟ್ಬಿಟ್ಟು ನಾನು ಮಾಡೋ ಉದ್ದೇಶ ಇಲ್ಲ. ಏನಾದರೂ ಸಿಕ್ಕಾಕೊಂಡು ನಾನು ಶುರು ಮಾಡಿದ್ದು. ಬಟ್ ಈಗ ಚೆನ್ನಾಗಿ ಆಯಿತು, 40 ವರ್ಷ ಆಯ್ತಲ್ಲ ಯೋಗಾಶ್ರಯಕ್ಕೆ.
ಚೆನ್ನಾಗೇ ಆಯ್ತು ಅಂತಂದ್ರೆ. ಇವಾಗ ಓಂಕಾರ ಆಗಲಿ ಮುರಳೀಧರ್ ಆಗಲಿ ಎಲ್ಲರೂ ಇಲ್ಲಿಂದಾನೇ ಹೋದವರು, ಪ್ರಶಾಂತಿಂದಾನೆ. ಮುರಳಿ ಇನ್ನೂ ಕಾಂಟ್ಯಾಕ್ಟ್ ದಿವಸ ವಾರಕ್ಕೊಂದು ದಿವಸ ಬಂದು ಹೋಗ್ತಾರೆ, ಹೇಳೋದಿದ್ದೆ ಹೇಳ್ಬಿಟ್ಟು ಹೋಗ್ತಾರೆ. ಅದೇ ಹಳೆ ಮುರಳಿ. ಓಂಕಾರ ಫಂಕ್ಷನ್ ಕರೀತಾರೆ, ಸೊ ಫಂಕ್ಷನ್ಗೆ ಹೋಗ್ತೀನಿ, ಸಾಮಾನ್ಯ ಹೋಗ್ತೀನಿ, ಹೋಗದೇ ಇರೋಲ್ಲ. ಸೊ ಅದು ಪರಿಚಯ ಮಾಡ್ತಾ ಟೀಚರ್ ಬಂದಿದ್ದಾರೆ. ಸೊ ತುಂಬ ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ, ಶೇರ್ ಮಾಡಿದ್ದಕ್ಕೆ. ಇಷ್ಟೊತ್ತು ನಮ್ಮದು ಶೇರ್ ವಿತ್ ಶಮಂತಾ ಪಾಡ್ಕಾಸ್ಟ್ ಕೇಳಿದ್ರಿ ಅಲ್ವಾ. ನಮ್ಮದು ಸ್ವಲ್ಪ ಸೀರಿಯಸ್ ಸಬ್ಜೆಕ್ಟ್ ಇದೆ, ಸ್ವಲ್ಪ ಅನಾಲಿಟಿಕಲ್ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಆದರೆ ಅಟ್ ದ ಸೇಮ್ ಟೈಮ್ ಸಾಕಷ್ಟು ಜನ ಇಟ್ ಈಸ್ ಸೋ ಇನ್ಫಾರ್ಮೇಟಿವ್ ಆ್ಯಂಡ್ ವಿ ಆರ್ ಲೈಕಿಂಗ್ ಇಟ್ ಅಂತ ಕೂಡ ನಮಗೆ ರೆಸ್ಪಾನ್ಸ್ ಬರ್ತಾ ಇದೆ. ಅನಲೈಸ್ ಮಾಡ್ತಾ ಇದ್ದಾರೆ ಮತ್ತು ಓ ಈ ಪ್ರೋಗ್ರಾಮ ಅಂತ ಹೇಳ್ತಾ ಇದ್ದಾರೆ. ಅದರ ಬದಲು ಅದರ ಜೊತೆಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಒಂದು ನ್ಯೂ ಇನಿಷಿಯೇಟಿವ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಎ ಕ್ರೌಡ್ ಫಂಡಿಂಗ್ initiative. We really need your support. We really need your resources also. It is a holistic approach and ನಿಮ್ಮ ಫೀಡ್ಬ್ಯಾಕ್ಗೆ, ಸಪೋರ್ಟ್ಗೆ we expect. Thank you so much.